ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಮ್ಮಲ್ಲಿ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ಎಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂಥ ಕೃಪೆಗೆ ದೇವರಿಗೆ ಕೃತಜ್ಞತಾಗನ ಇಂದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದರ ಸೊ ಇದನ್ನೆಲ್ಲ ಕ್ರೈಸ್ತವ್ರ ಹತ್ರ ಫ್ರೀಯಾಗಿ ಹಂಚ್ಕೊಳ್ಳಿ. ಇದೇ ಥರ ಯಾರೋ ಫ್ರೀಯಾಗಿ ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆಲ್ಲ ನೀವೇನು ಮಾಡಿ, ದಯವಿಟ್ಟು ನಾವು ನೆಕ್ಸ್ಟ್ ವೀಕಿಂದ ಹೊಸ ಬ್ಯಾಚ್ನ ಶುರು ಮಾಡ್ತಾ ಇದ್ದಾರೆ ಸಂಡೇ 5 ಗಂಟೆಗೆ. ಸೋದರ ಸೋದರಿಗಳು ಯಾರು ಇಂಟ್ರೆಸ್ಟ್ ಇದ್ದರೆ ಆ ಬ್ಯಾಚಿಗೆ ಸೇರಿಸ್ಬೇಕಾಗಿ ನಾನು ಕೇಳ್ಕೊತೀನಿ, ಓಕೆನಾ? ಸೊ ಹೊಸಬ್ರು ಯಾರು ಇದ್ದರೆ ನಿಮ್ಗೆ ಗುರ್ತಿರೋಂಥ ಕ್ರೈಸ್ತವರು, ಬಂಧು ಬಳಗದವರು, ಸ್ನೇಹಿತರ ಇದ್ದರೆ ದಯವಿಟ್ಟು ಅದನ್ನ ಕೇಳಿಸ್ಬೇಕಾಗಿ ನಾನು ಕೇಳ್ಕೊತೀನಿ, ಓಕೆ? ಸೊ ಇವತ್ತು ನಾವು ನೋಡೋಂಥ ಒಂದು ಪಾಠ ತುಂಬ ಒಂದು ಮುಖ್ಯವಾಗಿರೋಂಥ ಪಾಠ. ಅದರ ಇದುವರೆಗೂ ನೋಡಿರೋಂಥ ಎಲ್ಲ ಪಾಠಗಳಲ್ಲಿ ಇದ್ರದ್ದೊಂದು ಸಾರಾಂಶ ಏನಪ್ಪ ಮಾಡ್ತೀರಿ ಅಂದರೆ ಇವತ್ತು ನೋಡೋಕೆ ಹೋಗ್ತೀರಿ. ಅದು ನೋಡೋಕೆ ಮುಂಚೆ ಈ ಅರ್ಥ ಮಾಡ್ಕೊಳಕ್ಕೆ ಒಂದು ಸಾಮ್ಯನ ನಾವೇನು ಮಾಡೋಣ ನೋಡೋಣ. ಅದರ ಯಾವುದಪ್ಪ ಅಂದರೆ ಯೇಸು ಕ್ರಿಸ್ತು ಹೇಳಿರೋಂಥ ಸಾಮ್ಯ. ನಮಗೆ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತು ಭೂಲೋಕದಲ್ಲಿ ಇರ್ಬೇಕಾದ್ರೆ ಎಷ್ಟೋ ಸಾಮ್ಯಗಳು ಏನು ಮಾಡಿದ್ರು ಅವ್ರು ಹೇಳಿದ್ದಾರೆ. ಅದರ ಕೆಲವೊಂದು ಸಾಮ್ಯಗಳನ್ನ ನೋಡಿದಿರಿ. ಅದರ ಏನ್ರಿ ಬಿತ್ತುವನ ಸಾಮ್ಯದ ಬಗ್ಗೆ ನಾವು ಓದಿದಿರಿ. ಅದರ ಗೋಧಿ ಮತ್ತು ಹಣಜಿಯ ಸಾಮ್ಯ ಅಂತ ನಾವು ನೋಡಿದಿರಿ. ಅದರ ಗೋಧಿ ಮತ್ತು ಏನ್ರಿ ಪದರು ಅಂದ್ಬಿಟ್ಟು ಒಂದು ಸಾಮ್ಯ ಏನು ಮಾಡಿದಿರಿ ನೋಡಿದಿರಿ. ಆಮೇಲೆ ಕುರಿ ಮತ್ತು ಆಡು, ಅದರ ಈ ಒಂದು ಸಾಮ್ಯಗಳು ಕೂಡ ನೋಡಿದಿರಿ. ಸೊ ಇವತ್ತೇನು ಮಾಡೋಣ ಅಂದರೆ ಈ ಥರ ಒಂದು ಸಾಮ್ಯ ನಾವು ನೋಡೋಣ. ಇದೆಲ್ಲಪ್ಪ ನಮಗೆ ಕೊಟ್ಟಿದ್ದಾರೆ ಅಂತಂದರೆ ಇದು ಅಂದ್ಬಿಟ್ಟು ಲೂಕನ ಬರೆದಂಥ ಸುವಾರ್ತೆ 15ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಯಾರ ಸೋದರ ಸೋದರಿಗಳು ಓದ್ಬೋದಾ? ಲೂಕ್ 15 ಚಾಪ್ಟರ್ 8 and 9. ಓದಿ ಬ್ರದರ್. ಯಾವ ಹೆಂಗಸು ತನ್ನಲ್ಲಿ 10 ಪಾವಲಿಗಳಾಗಿ 1 ಪಾವಲಿ ಕಳೆದು ಹೋದರೆ ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರದಿಂದ ಹುಡುಕದೇ ಇದ್ದಾಳು. ನೋಡ್ರ, ಯಾವ ಸ್ತ್ರೀ ತನ್ನಲ್ಲಿ ಏನ್ರಿ 10 ಏನ್ರಿ ಪಾವಲಿಗಳಿದ್ದಾರೆ, ಅದರಲ್ಲಿ ಏನಾದ್ರು 1 ಪಾವಲಿ ಕಳೆದೋಗ್ಬಿಟ್ಟ ಅಂತಂದ್ರೆ ದೀಪ ಹಚ್ಚಿ ಮನೆಯೆಲ್ಲ ಹುಡುಕ್ತಿರ ಇದ್ದಾಳ ಅಂತ ಕೇಳ್ತಾರೆ. ನೆಕ್ಸ್ಟ್ ಆಮೇಲೆ ಸಿಕ್ಕಿದ ಮೇಲೆ ಆಕೆಯು ತನ್ನ ಗೆಳತಿಯರನ್ನು ನೆರೆಯವರನ್ನು ಕೂಡಿಸಿ ಕಳೆದು ಹೋಗಿದ್ದ ಪಾವಲಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಹೇಳುವಳಲ್ಲವೇ? ನೋಡ್ರ, ಆ ಒಂದು ಪಾವಲಿ ಹುಡುಕಿಯ ಸಂದರ್ಭದಲ್ಲಿ ಆ ಒಂದು ಪಾವಲಿ ಏನೋ ಸಿಕ್ಕದ ಅಂತಂದ್ರೆ ಇವ್ರೇನಪ್ಪ ಮಾಡ್ತಾರೆ, ತನ್ನ ಜೊತೆಗಿರುವಂಥವ್ರು ಎಲ್ಲಾರನ್ನೂ ಕರೆಸ್ಬಿಟ್ಟು ಕಳೆದೋಗಿರೋ ಪಾವಲಿ ಏನಾಗಿದೆ ನನ್ಗೆ ಸಿಕ್ಕಿದೆ, ನೀವು ಕೂಡ ಏನ್ ಮಾಡಿ ಜೊತೆಗೆ ಸಂತೋಷ ಪಡಿ ಅಂತ ಹೇಳ್ತಾಳ ಅಲ್ಲವೇ ಅಂತ ಹೇಳ್ತಾರೆ. ಆಮೇಲೆ ಅದರಂತೆ ಒಬ್ಬ ಪಾಪಿಯೂ ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂದನು. ನೋಡ್ರ, ಅದೇ ರೀತಿ ಒಂದು ಪಾಪಿ ದೇವ್ರ ಕಡೆ ತೆಗೆದ್ರೆ ಏನ್ರಿ ಅಷ್ಟೇ ಪರಲೋಕದ ಸಂತೋಷ ಉಂಟಾಗ್ತಾರೆ ಅಂತ ಹೇಳ್ತಾರೆ. ಅದರ ಸರಿ, ಇಲ್ಲಿ ಯೇಸು ಕ್ರಿಸ್ತು ಹೇಳಿದ್ದೇನಪ್ಪ ಅಂದ್ರೆ ಒಂದು ಸಾಮ್ಯ. ಅದರ ಸರಿ, ಇಲ್ಲಿ ಏನ್ ಮಾಡ್ತಾರೆ, ಒಂದು ಸ್ತ್ರೀಗೆ 10 ಪಾವಲಿಗಳಿದ್ದಾರೆ, ಅದ್ರಲ್ಲಿ ಏನಾರ 1 ಪಾವಲಿ ಕಳೆದೋದ್ರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಏನಿದು ಪಾವಲಿಗಳು ಅಂತ ನೋಡ್ಬೇಕಾರೆ ಏನಪ್ಪಾ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ನೋಡಿ, ಇಸ್ರೇಲಲ್ಲಿರೋಂಥ ಯಾವುದೋ ಒಂದು ಪದ್ಧತಿ ಬಗ್ಗೆ ಏನು ಮಾಡ್ತಾರೆ ಅದರಲ್ಲಿ ಇಲ್ಲಿ ಹೇಳ್ತಾ ಇರೋದು. ಅದರ ಏನಪ್ಪ ಅಂದರೆ ಇಸ್ರೇಲ್ಗೆ ಒಂದು ಪದ್ಧತಿ ಇತ್ತು. ಆ ಪದ್ಧತಿ ಏನೇನು ಅಂತ ಹೇಳ್ತೀನಿ. ಅದರ ಆ ಒಂದು ಪರ್ಟಿಕ್ಯುಲರ್ ಪದ್ಧತಿ ಒಂದು ಕೆಳಗಡೆ ಸ್ತ್ರೀಗಳಿಗೆ ಏನು ಮಾಡೋರು ಅಂದರೆ 10 ಬೆಳ್ಳಿ ನಾಣ್ಯಗಳನ್ನ ಕೊಡೋರು. ಪಾವಲಿ ಅಂತ ಹೇಳ್ಬೇಕಾದ್ರೆ ಏನ್ರಿ ಇಲ್ಲಿ ಕಾಯಿನ್ಸ್ ಅಂತ ನೋಡಿದ್ರೆ ಸಿಲ್ವರ್ ಕಾಯಿನ್ಸ್ ಕೊಡ್ತಾ ಇರುತ್ತೆ. ಆ ಸಿಲ್ವರ್ ಕಾಯಿನ್ ಹೆಂಗಿರೋದು ಅಂದರೆ ಒಂದು ಪಟ್ಟಿ ಇರ್ತೈತು. ಆ ಪಟ್ಟಿ ಮೇಲೆ ನಾಣ್ಯಗಳು ಏನು ಮಾಡ್ಬಿಡ್ತಾರೆ ಅಂತ ಅಲ್ಲಿ ಹಾಕ್ಬಿಡ್ತಾರೆ ನೋಡಿ. ಸ್ತ್ರೀಲಿ ಫೋಟೋ ನೋಡ್ತಿರಲ್ಲ ಆ ಥರ. ಅದರ ಆ ಸ್ತ್ರೀ ಕರ್ತವ್ಯ ಏನಪ್ಪ ಅಂತಂದ್ರೆ ಈ 10 ನಾಣ್ಯಗಳನ್ನ ಜೋಪಾನಾಗಿ ಇಟ್ಕೊಳೋದು ಆ ಸ್ತ್ರೀ ಕರ್ತವ್ಯ ಅಂತೆ. ಆದರೆ ಒಂದು ಕೇಸು ಹಂಗೆ ಇರ್ಬೇಕಾದ್ರೆ ಒಂದೇನೋ ಪಾವಲಿ ಕಳೆದೋಗ್ಬಿಟ್ಟ ಅಂತಂದ್ರೆ ಆ ಸ್ತ್ರೀ ಏನು ಮಾಡಬೇಕು ಅಂದರೆ ಅದನ್ನ ಹಂಗೆ ಬಿಡ್ಬಾರ್ದಂತೆ, ಅದನ್ನು ಹುಡುಕ್ಬೇಕಂತೆ. ಯೋಚನೆ ಮಾಡ್ರಿ ಹೆಂಗೆ ಹುಡುಕ್ತಾ ಆ ಸ್ತ್ರೀ. ಒಂದು ಸಾಮ್ಯದಲ್ಲಿ ಏನು ನೋಡ್ತೀವಿ ಅಂದರೆ ಆ ಸ್ತ್ರೀ ಒಂದು ದೀಪ ಹಚ್ಚಿ ಮನೆಯೆಲ್ಲ ಏನು ಮಾಡೋದಂತೆ ಗುಡಿಸಿ ಹುಡ್ಕುದ್ದು ಅಂತ ನೋಡ್ತೀರಿ ಅಲ್ವರ. ಅಂದರೆ ಗುಡಿಸಿ ಹುಡ್ಕುದ್ಲು ಅಂದರೆ ಈಗೇನೋ ಒಂದು ಕೆಲಸ ಏನಾಗಿರ್ಬೇಕು, ಸ್ತ್ರೀಗೆ ತುಂಬ ಇಂಪಾರ್ಟೆಂಟ್ ಆಗಿರಬೇಕು ಅಲ್ವರ. ಹುಡುಕಿದ ಮೇಲೆ ಏನು ಮಾಡ್ತಾನೆ, ಒಂದು ಪಾವಲಿ ಸಿಕ್ಕಿದ ಮೇಲೆ ತನ್ನ ಸ್ನೇಹಿತರು ಹತ್ರ ಹೋಗ್ಬಿಟ್ಟು ಏನು ಹೇಳ್ತಂತೆ, ಅಯ್ಯೋ ಕಳೆದೋಗಿದ್ದ ಒಂದು ಪಾವಲಿ ಏನಾಗಿದೆ ನನಗೆ ಸಿಕ್ಕಿತ್ತು ನೋಡಲ್ಲ, ತಲೆ ಮೇಲೆ ಹಾಕಿದ್ರು ನೋಡ್ರ ಪಟ್ಟಿ. ಆ ಪಟ್ಟಿಗಳಲ್ಲಿ ಪಾವಲಿ ಇದೆ ನೋಡಿ ಒಂದೊಂದೇ. ಅದರಲ್ಲಿ ಒಂದು ಕಳೆದವರು ಸೇರಿ ಅದು ಹುಡಿದ್ರೆ ಬಿಡ್ತಾನೆ ಇಲ್ವಂತೆ. ಸಿಕ್ಕಿದ ಮೇಲೆ ತನಗಿರೋಂಥ ಫ್ರೆಂಡ್ಸ್ ಆಮೇಲೆ ಅಕ್ಕಪಕ್ಕದವ್ರೆಲ್ಲರೂ
ಇವೆಲ್ಲರಿಗೂ ಹೇಳ್ಬಿಟ್ಟು ಕಳ್ದೋಗಿರೋ ಪಾವಲಿ ಏನಾಗಿದೆ ನನಗೆ ಸಿಕ್ಕಿದೆ, ನನ್ನ ಸಂಗಡ ನೀವೇನ್ ಮಾಡಿ ಸಂತೋಷಿಸ್ರಿ ಅಂತ ಹೇಳ್ತಾ ಇದ್ಲಂತೆ ಅದರ. ಹಂಗಾರೆ ಇಲ್ಲಿ ಯೇಸು ಕ್ರಿಸ್ತು ಹೇಳೋದೇನಪ್ಪ, ಒಂದು ಸಾಮ್ಯ ಅವರ ಪ್ಯಾರಬಲ್. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ಯೇಸು ಕ್ರಿಸ್ತು ಪ್ಯಾರಬಲ್ ಏನಕ್ಕೆ ಹೇಳ್ತಾ ಇದ್ರು, ಪ್ಯಾರಬಲ್ ಅಂದ್ರೆ ಏನು ಅಂತ ನಾವೇನ್ ಮಾಡೋಣ, ಮೊದಲನೇದಾಗಿ ಅರ್ಥ ಮಾಡ್ಕೊಳೋಣ. ಅದಾಗಿದ್ದ ನಂತರ ಈ ಸಾಮ್ಯ ಏನಕ್ಕೆ ಕೇಳಿದ್ರು, ಈ ಸಾಮ್ಯದ ಅರ್ಥ ಏನು ಅಂತ ನಾವೇನ್ ಮಾಡೋಣ ನೋಡೋಣ ಅಲ್ವರ. ಅದಕ್ಕೆ ಮೊದಲು ಪ್ಯಾರಬಲ್ ಅಂದ್ರೆ ಏನು, ಯೇಸು ಕ್ರಿಸ್ತು ಪ್ಯಾರಬಲ್ ಅಲ್ಲಿ ಏನ್ ಮಾತಾಡಿದ್ರು, ಯಾತಕ್ ಮಾತಾಡಿದ್ರು ನೋಡೋಣ. ಮತ್ತೆ 13ನೇ ಅಧ್ಯಾಯ 34 ಮತ್ತೆ 35. ಗೋಪಾಲ ಬದ ಓದ್ತೀರಾ? ಮ್ಯಾಥ್ಯೂ 13 ಚಾಪ್ಟರ್ 34 and 35. ಹಾ, ಬೇರೆ ಓದಿ ಬ್ರದರ್, ಆಮೇಲೆ ಓದ್ತೀನಿ. ಓಕೆ, ಬೇರೆ ಯಾರು ಬ್ರದರ್ ಸಿಸ್ಟರ್ಸ್ ಓದ್ಬೋದಾ? ರಾಜೇಂದ್ರ ಗೌಡ ಬ್ರದರ್. ಯೇಸು ಮಾತ್ರ ಜನಗುಂಪುಗಳಿಗೆ ಸ್ವಾಮಿಯವ್ರ ಬಗ್ಗೆ ಹೇಳಿದನು, ಸಾಮ್ಯವಿಲ್ಲದೆ ಒಂದನ್ನೂ ಹೇಳಲಿಲ್ಲ. ನೋಡ್ರ, ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ. ನಾನು ಬಾಯ್ದೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಹ್ಮ್. ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು. ನೋಡ್ರ, ಹಂಗಾರೆ ಯೇಸು ಕ್ರಿಸ್ತು ಈ ಸಾಮ್ಯದಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ, ಲೋಕಾದಿಂದ ಮರೆಯಾಗಿರೋಂಥ ವಿಚಾರಗಳನ್ನ ಹೇಳ್ತಾರಂತೆ. ಹಂಗಾರೆ ಯೇಸು ಕ್ರಿಸ್ತು ಸಾಮ್ಯಗಳೆಲ್ಲ ಅವ್ರು ಹೇಳಿದ್ದೇನಪ್ಪ ಅಂದ್ರೆ, ಇದುವರೆಗೂ ಮರೆಯಾಗಿರೋಂಥ ಎಲ್ಲ ವಿಚಾರಗಳು, ಸೀಕ್ರೆಟ್ ಆಗಿರೋಂಥ ಎಲ್ಲ ವಿಚಾರಗಳನ್ನ ಯೇಸು ಕ್ರಿಸ್ತು ಬಯಲಿಗೆ ತಂದು ಹೇಳಿದಾರಂತೆ. ನೆಕ್ಸ್ಟ್ ಆಮೇಲೆ ಬದರ್ ಕಂಟಿನ್ಯೂ. ಆಗ ಯೇಸು ಜನರನ್ನು ಬಿಟ್ಟು ಮನೆಗೆ ಹೋದ ಮೇಲೆ ಆತನ ಶಿಷ್ಯರು ಬಂದು ಹೊಲದಲ್ಲಿಯ ಅಣಿಜೆಯ ಸಾಮ್ಯದ ಅರ್ಥವನ್ನು ನಮಗೆ ಹೇಳುವಂದರು. ನೋಡ್ರ, ಸೊ ಹಂಗೆ ಇನ್ನೊಂದು ವಾಕ್ಯ ಕೂಡ ಓದೋಣ ಎಲ್ಲಪ್ಪ. ಒಂದ್ ನಿಮಿಷ ಬದರ್, ಒಂದ್ ನಿಮಿಷ. ಮತ್ತೆ 13ನೇ ಅಧ್ಯಾಯದಲ್ಲಿ ಬದರ್ ಇನ್ನೊಂದು ವಾಕ್ಯ ಇದೆ. ಒಂದ್ ನಿಮಿಷ. ಮತ್ತೆ 13ನೇ ಅಧ್ಯಾಯದಲ್ಲಿ ಶಿಷ್ಯರುಗಳು ಕ್ರಿಸ್ತನ್ ಕೇಳ್ತಾರೆ, ಏನಕ್ಕೆ ಸ್ವಾಮಿ ಸಾಮ್ಯದಲ್ಲಿ ಮಾತಾಡ್ತೀರಾ ಅಂತ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಅಂತ ನೋಡಿರ್ತೀನಿ ಏನ್ರಿ, ಮ್ಯಾಥ್ಯೂ 13:10-11. ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತೆ ಎಂದು ಕೇಳಿದರು. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವವರು ನಿಮಗೆ ಕೊಟ್ಟಿದೆ, ಅವರಿಗೆ ಕೊಟ್ಟಿಲ್ಲ. ನೋಡ್ರ, ಅಂದ್ರೆ ಈ ಸಾಮ್ಯಗಳಲ್ಲಿ ಕ್ರಿಸ್ತನು ಏನಪ್ಪ ಮಾಡಿದ್ರೆ, ಲೋಕಾದಿಂದ ಮರೆಯಾಗಿರೋಂಥ ಎಲ್ಲ ವಿಚಾರಗಳನ್ನ ಹೊರಗಡೆ ತಂದಿರ್ತಾರೆ. ಏನಪ್ಪ ಇದು ಹೊರಗಡೆ ತಂದ್ರು? ಲೋಕದಿಂದ ಏನು ವಿಚಾರಗಳೆಲ್ಲ ಮುಚ್ಚಲ್ಪಟ್ಟಿತ್ತು ಅಂದ್ರೆ, ಪರಲೋಕ ರಾಜ್ಯದ ರಹಸ್ಯ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವಂತ ರಹಸ್ಯ, ಈ ವರ ಅದರ. ಅಂದ್ರೆ ಪರಲೋಕ ರಾಜ್ಯದ ಗುಟ್ಟುಗಳು ಇವೆಲ್ಲ ಏನಾಯ್ತಂತೆ, ಸಾಮ್ಯದಲ್ಲಿ ಎಲ್ಲ ಅಡಗಿಸಿಟ್ಬಿಟ್ಟಿದ್ರಂತೆ. ಇದನ್ನೇ ಕ್ರಿಸ್ತರು ಏನ್ ಮಾಡಿದ್ವಿ ಇವಾಗ ಸಾಮ್ಯದ ಮುಖಾಂತರ ಬಿಡಿಸಿ ಬಿಡಿಸಿ ಹೇಳಿದ್ರಂತೆ. ಅಂದ್ರೆ ಇಲ್ಲಿ ಒಂದು ಸಾಮ್ಯ ಹೇಳ್ಬೇಕಾರೆ ಏನ್ ಹೇಳಿದ್ರು ಅಲ್ವರ, ಒಂದು ಸ್ತ್ರೀ ಹತ್ರ 10 ನಾಣ್ಯಗಳೇನ ಇದ್ರೆ, ಒಂದು ನಾಣ್ಯ ಕಳೆದೋಗ್ಬಿಟ್ರೆ ಆ ಒಂದು ನಾಣ್ಯ ಸಿಕ್ಕ ತನಕ ಅವಳು ಉಡ್ದಿರ ಇದ್ಬಿಟ್ಟಾಳ. ಅವಳು ದೀಪ ಹಚ್ಚಿ ಮನೆಯೆಲ್ಲ ಗುಡಿಸಿ ಮನೆಯೆಲ್ಲ ಏನ್ ಮಾಡ್ತಾಳಂತೆ, ಸಿಕ್ಕುವ ತನಕ ಅವ್ಳು ಸುಮ್ಮನೆ ಇರೋದಿಲ್ಲ. ಸಿಕ್ಕಿದ್ಮೇಲೆ ತನ್ನ ಗೆಳತಿ ಹತ್ರ, ತನ್ನ ನೆರೆಯವರ ಹತ್ರ ಹೋಗ್ಬಿಟ್ಟು, ನನ್ನ ಜೊತೆಗೆ ನೀವು ಸಂತೋಷ ಪಡ್ರಿ, ನನಗೆ ಕಳೆದೋಗಿ ನಾನು ಏನಾಗಿದೆ ಸಿಕ್ಕಿದೆ ಅಂತ ಹೇಳ್ತಂತೆ. ಯೋಚನೆ ಮಾಡಿದ್ರಿ ಏನ್ರಿ, ನಿಮ್ಮ ಹತ್ರ ಏನ್ರಿ, ಇದು ನಿಂಗೆ ಪ್ರಾಕ್ಟಿಕಲ್ ಥಿಂಕ್ ಮಾಡಿ. ನಿಮ್ಮ ಹತ್ರ 10 ನಾಣ್ಯಗಳಿದೆ ಏನ್ರಿ, ಒಂದೊಂದು ರೂಪಾಯಿ 10 ಕಾಯಿನ್ಗಳಿದೆಪ್ಪ. ಅದರ ಒಂದು ಕಾಯಿನ್ ಕಳೆದೋಗಿದ ತಕ್ಷಣ ನೀವು ತಲೆ ಕೆಡ್ಸ್ಕೊಂಡು ಮನೆಯೆಲ್ಲ ಕಸ ಹೊಡೆದಿ ದೀಪ ಹಚ್ಚಿ ಆ ನಾಣ್ಯ ಸಿಕ್ಕ ತನಕ ಹುಡುಕ್ತೀರಾ? ಯೋಚನೆ ಮಾಡ್ರಿ. ಈ ಕಾಲದಲ್ಲಿ ಕ್ಯಾಂಡ್ಲ್ ತಗೊಳೋದಿಕ್ಕೇ 1 ರೂಪಾಯಿ ಆಗೋಯ್ತದೆ. ಅಯ್ಯೋ 1 ರೂಪಾಯಿ ತಾನೆ ಹೋದ್ರೆ ಬಿಡಪ್ಪ ಅಂತ ಅಂದ್ಬಿಡ್ತು. ಅಂದ್ಬಿಟ್ಟು ಅದಕ್ಕೆ ತಲೆ ಕೆಡ ಹಾಕೊಂಡು ಮನೆಯೆಲ್ಲ ಕಸ ಹೊಡಿತೀರಾ, ಮನೆಯೆಲ್ಲ ಕ್ಲೀನ್ ಮಾಡ್ತೀರಾ. ಸರಿಯಪ್ಪ ಆಯ್ತು, ಅವ್ನ ಪಕ್ಷ ಹಂಗೆ ಮಾಡ್ಬಿಟ್ರು ಸರಿ. ಆ ಕಾಯಿನ್ ಸಿಕ್ಕಿದ್ಮೇಲೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿ, ಸಾಲದಕ್ಕೆ ಅಕ್ಕಪಕ್ಕದವ್ರಿಗೆಲ್ಲಾನು ಹೇಳ್ತೀರಾ, ಅಯ್ಯೋ ನನ್ನ ಹತ್ರ ಒಂದು ಕಾಯಿನ್ ಇತ್ತು, ಕಳೆದೋಗ್ಬಿಡ್ತು, ಸಿಕ್ಬಿಟ್ಟಿದೆ, ನೀವು ಸಂತೋಷ ಪಡ್ರಿ ಅಂತ. ಅದು ನೋಡಿದವರು ಕೇಳಿದವ್ರು ಏನಂತಾರೆ, ನಗ್ತಾರೆ ಅಲ್ವರ. ಆದ್ರೆ ಇಲ್ಲಿ ಆ ಸ್ತ್ರೀ ಮಾಡಿದಾಳೆ ಅಂತಂದ್ರೆ ಏನಕ್ಕೆ ಮಾಡಿದ್ದಾರೆ? ಹಂಗಾದ್ರೆ ಇದ್ರಲ್ಲಿ ಏನೋ ಅರ್ಥ ಏನಾಗಿರ್ಬೇಕು ಇರಬೇಕು. ಏನರ್ಥ? ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕ್ರಿಸ್ತನು ಮಾತಾಡಿರೋದು ಒಂದು ಸಾಮ್ಯ. ಯೇಸು ಕ್ರಿಸ್ತು ಯಾವಾಗೂ ಒಂದು ಸಾಮ್ಯ ಮಾತಾಡ್ಬೇಕಾರೆ ಅಥವಾ ಏನೋ ಒಂದು ಕೆಲಸನ ಕಾರ್ಯಗಳನ್ನ ಹೇಳ್ತಾ ಇರ್ಬೇಕಾರೆ ಇಸ್ರೇಲಲ್ಲಿರೋಂಥ ಒಂದು ಪದ್ಧತಿ ಬಗ್ಗೆನೇ ಏನ್ ಮಾಡ್ತಾ ಇದ್ದವರು ಅವ್ರು ಹೇಳ್ತಾ ಇದ್ದಾರೆ. ಹಂಗಾರೆ ಏನಪ್ಪ ಪದ್ಧತಿ ಇದು?
ಯಾವ ಪದ್ಧತಿ ಬಗ್ಗೆ ಯೇಸು ಕ್ರಿಸ್ತು ಮಾತಾಡ್ತಾ ಇದ್ದಾರೆ, ಯಾವ ಪದ್ಧತಿ ಬಗ್ಗೆ ಮಾತಾಡಿದ್ರು ಅಂತ ನೋಡಿದ್ರೆ ಯೇಸು ಕ್ರಿಸ್ತು ಇಲ್ಲಿ ಮದುವೆಯ ಪದ್ಧತಿ ಬಗ್ಗೆ ಏನು ಮಾಡ್ತಾವ್ರ ಅಲ್ಲಿ ಮಾತಾಡ್ತಾರೆ. ಏನಪ್ಪ ಮದುವೆ? ಇಸ್ರೇಲಲ್ಲಿ ಮದುವೆ ಏನು ಮಾಡೋರಿ ಹೆಂಗೆ ಎದ್ದಿದ ತಕ್ಷಣ ಹುಡುಗ ಹುಡುಗಿ ಸೆಟ್ ಆದ ತಕ್ಷಣ ಮದುವೆ ಮಾಡ್ಬಿಡೋರು ಅಂದ್ರೆ ಇಲ್ಲ ರೀ. ಇಸ್ರೇಲಲ್ಲಿ ಫಸ್ಟ್ ಎಂಗೇಜ್ಮೆಂಟ್ ಮಾಡೋರಿ. ಎಂಗೇಜ್ಮೆಂಟ್ ಆಗಿ 1 ವರ್ಷದ ನಂತರನೇ ಏನಪ್ಪ ಮಾಡೋರು ಅಂತಂದ್ರೆ ಮದುವೆ ಮಾಡೋರಿ. ಅಂದ್ರೆ 1 ವರ್ಷ ಟೈಮ್ ಗ್ಯಾಪ್ ಕೊಡೋರು ನೋಡಿರ್ತೀನಿ. ಯಾಕಪ್ಪ 1 ವರ್ಷ ಟೈಮ್ ಗ್ಯಾಪ್ ಅಂದ್ರೆ 1 ವರ್ಷದಲ್ಲಿ ಆ ಹುಡುಗ ಮತ್ತೆ ಹುಡುಗಿ ಒಬ್ಬೊಬ್ಬರನ್ನ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಏನ್ ಮಾಡೋರು ಕೊಡೋರು. ಈ 1 ವರ್ಷದಲ್ಲಿ ಹೊಂದಾಣಿಕೆ ಆದರೆ ಖಂಡಿತವಾಗೂ ಏನಾಗ್ತಾರೆ, ಜೀವನ ಪೂರ್ತಿ ಅವ್ರ ಜೊತೆಗಿರ್ತಾರೆ ಅಂದ್ಬಿಟ್ಟು ಒಂದು ಅಭಿಪ್ರಾಯದಲ್ಲಿ. ಆ 1 ವರ್ಷದಲ್ಲಿ ಇಬ್ರಿಗೂ ಸೆಟ್ ಆಗಿಲ್ಲ ಅಂತಂದ್ರೆ ಏನ್ರಿ, ಅವ್ರ ಜೀವನ ಪೂರ್ತಿ ಇಟ್ಟಗಿರಕ್ಕೆ ಸಾಧ್ಯ ಇಲ್ಲ ಅಂತ ಏನ್ ಮಾಡೋರು ಅಂತಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಬಿಡೋರಿ. ಅದಕ್ಕೆ ಈ ಎಂಗೇಜ್ಮೆಂಟ್ ಮತ್ತೆ ಮದುವೆ ನಡುವೆ 1 ವರ್ಷ ಗ್ಯಾಪ್ ಇರೋದು. ಈ ಎಂಗೇಜ್ಮೆಂಟ್ ಆದ್ಮೇಲೆ ಅಥವಾ ಎಂಗೇಜ್ಮೆಂಟ್ ಸಂದರ್ಭದಲ್ಲಿ ಎಂಗೇಜ್ಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಟೋಕನ್ ಕೊಡೋರಿ. ಏನ್ರಿ, ಒಂದು ನಿದರ್ಶನ ರೂಪದಲ್ಲಿ ಎಂಗೇಜ್ಮೆಂಟ್ ಆಗಿದೆ ಅಂತ ನೋಡ್ಕೊಂಡಾಗೆ ಒಂದು ನಿದರ್ಶನ ಕೊಡೋರು. ಅದೇನಪ್ಪ ಅಂದ್ರೆ ಈ ಬೆಳ್ಳಿ ನಾಣ್ಯ. ಇವಾಗಿದೆ ನೋಡಿ, ಏನೋ ಎಂಗೇಜ್ಮೆಂಟ್ ಮಾಡ್ಕೊಂಡ್ರೆ ಏನು ಮಾಡ್ತಾರೆ, ಎಂಗೇಜ್ಮೆಂಟ್ ರಿಂಗ್ ಆಗ್ತಾರೆ ನೋಡಿರ್ತೀನಿ. ತಾಳಿ ಗಿಳಿ ಕಟ್ಟಲ್ಲ, ಎಂಗೇಜ್ಮೆಂಟು ರಿಂಗ್ ಆಗ್ತಾರೆ. ರಿಂಗ್ ಏನು ಮಾಡ್ತಾರೆ, ರಿಂಗು ಎಕ್ಸ್ಚೇಂಜ್ ಮಾಡ್ಕೊತಾರಲ್ಲ. ಸೊ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳೋದು ಏನಕ್ಕಪ್ಪ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದು ಒಂದು ಟೋಕನ್ ಆಫ್ ಎಂಗೇಜ್ಮೆಂಟ್ ಆಗಿದೆ ಅಂತ ಒಂದೇನೋ ಒಂದು ಸಂಕೇತ. ಇದೇ ರೀತಿ ಇಲ್ಲಿ ಯೇಸು ಕ್ರಿಸ್ತು ಹೇಳ್ಬೇಕಾದ್ರೆ ಏನ್ರಿ, ಅಲ್ಲಿ ಆ ಸ್ತ್ರೀಗೆ ಏನು ಮಾಡ್ತಾರಂತೆ, 10 ಬೆಳ್ಳಿ ನಾಣ್ಯಗಳು ಏನು ಮಾಡ್ತಾರಂತೆ ಕೊಟ್ಬಿಡ್ತಾ ಇದ್ರಂತೆ. ಅದರ 10 ಬೆಳ್ಳಿ ನಾಣ್ಯನ ಸ್ತ್ರೀ ಏನು ಮಾಡಬೇಕು, ಜೋಪಾನವಾಗಿ ಏನು ಮಾಡ್ಬೇಕು, ಇವಾಗ ಕಾಪಾಡ್ಕೊಂಡ್ಬೇಕು ಅಲ್ದ್ರ. ಎಲ್ಲಿವರೆಗೂ? ಮದುವೆ ಆಗ ತನಕ ಏನು ಮಾಡಬೇಕು ಸ್ತ್ರೀ 10 ಬೆಳ್ಳಿ ನಾಣ್ಯಗಳನ್ನ ಕಾಪಾಡಿರ್ಬೇಕು. ನೋಡಿ ಈ ತಲೆ ಮೇಲಿನ ಪಟ್ಟಿ ನಾಣ್ಯ ಕಾಣಿಸ್ತಾರ, ಆ ಥರ ಏನ್ರಿ ನನ್ನ ನಾಣ್ಯಗಳಿದ್ದು 10 ಬೆಳ್ಳಿ ನಾಣ್ಯಗಳಿರೋದು ನೋಡ್ತೀನಿ. ಅದರ ಇದರಲ್ಲಿ ಏನಾರೋ ಒಂದೇ ಒಂದು ನಾಣ್ಯ ಕಳೆದೋಗ್ಬಿಟ್ರೆ ಏನಪ್ಪ ಆಗೋದು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಏನ್ರಿ, ಮದುವೆನೇ ಕ್ಯಾನ್ಸಲ್ ಆಗ್ಬಿಡೋದು. ಯಾಕಂದ್ರೆ ಮದುವೆ ಟೈಮಲ್ಲಿ ಗಂಡು ಕಡೆಯವ್ರು ಏನು ಮಾಡೋರು, ಇಲ್ಲಮ್ಮ ನಿಮಗೆ ನಾನೆಲ್ಲ ಕೊಟ್ಟೋಗಿದ್ನಲ್ಲ ಇಲ್ಲಿ ನೋಡಿಸಿ ಅಂತ ನೋಡಿಸ್ಬೇಕಾದ್ರೆ ಇವ್ರು ಜೋಪಾನವಾಗಿ ಪಾಲಿಶ್ ಹೊಡೆದು ನೀಟಾಗಿ ಏನು ಮಾಡಬೇಕು, ಇಟ್ಕೊಬೇಕ್ರಿ. ನೀಟಾಗಿ ಇಟ್ಕೊಂಡಿದಾರ ಏನು ಮೀನಿಂಗು, ಇವನಿಗೆ ಇವ್ರಿಗೇನಾಗಿದೆ, ಹುಡುಗನ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ಕಂಡಿಡಿದಕ್ಕೋಸ್ಕರ ಪರೀಕ್ಷೆ ಮಾಡ್ತಾಯಿದ್ರು. ಇಮೇಜಿನ್ ಮಾಡಿ, ಒಂದು ನಾಣ್ಯ ಕಳೆದೋಗ್ಬಿಡ್ತು ತಿಳ್ಕೊಳ್ಳಿ, ಅವಾಗೇನರ್ಥ, ಹುಡುಗಿ ಕೇರ್ಲೆಸ್ ಆಗಿದ್ದಾಳೆ, ಹುಡುಗಿಗೆ ಗಂಡನ ಮೇಲೆ ಇಲ್ಲ ಪ್ರೀತಿ ಇಲ್ಲ ಅಂತ ಪರೀಕ್ಷೆ ಮಾಡೋದಕ್ಕೆ ಟೆಸ್ಟ್ ಮಾಡೋರಿ. ಆ ಕಾಲದಲ್ಲಿ ಲೆಟ್ರು, ಇಮೇಲು, ವಾಟ್ಸಪ್ಪು ಅಲ್ವರ, ಏನೋ ಟ್ವಿಟ್ಟರು, ಇನ್ಸ್ಟಾಗ್ರಾಮು ಅದು ಇದು ಅಂತೇನೇನು ಯಾವಿಲ್ಲ, ಫೇಸ್ಬುಕ್ ಎಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನಾರೋ ಇತ್ತು ಅಂತಂದ್ರೆ ಏನ್ರಿ ಈ ಥರ ಏನು ಮಾಡೋರು, ಪರೀಕ್ಷೆನ ಮಾಡೋರು ನೋಡ್ತೀವಿ. ಆ ಕಾಲದಲ್ಲಿ ಲೆಟ್ರ್ ಇಟ್ಟಿರೋದ, ಲೆಟ್ರ್ ಹಾಕಿರೋ ಪೋಸ್ಟ್ ಹೋಗಿ ಟೆಲಿಗ್ರಾಮ್ ಹೋಗಿ ಅವ್ರು ರಿಪ್ಲೈ ಕೊಡೋದೆಲ್ಲ ಇರ್ತಾಯ್ತಾ? ಆ ಕಾಲದಲ್ಲಿ ಇಲ್ಲ ರೀ ಅಲ್ವರ. ಅದಕ್ಕೆ ಏನು ಮಾಡೋರು, ಈ 1 ವರ್ಷದಲ್ಲಿ ನಾವು ಪರೀಕ್ಷೆ ಮಾಡೋಕ್ಕೆ ಇದೊಂದು ಎಕ್ಸಾಮಿನೇಷನ್ ಮಾಡೋರು. ಇದೇ ಥರ ಇನ್ನೊಂದು ಎಕ್ಸಾಮಿನೇಷನ್ ಕೂಡ ಮಾಡೋರು. ಏನು ಗೊತ್ತಾ ಎಕ್ಸಾಮಿನೇಷನು ಏನ್ರಿ, ಆ ಸ್ತ್ರೀಗೆ ಏನು ಮಾಡೋರು ಅಂದರೆ ಗಂಡು ಕಡೆಯವರು ಮದುವೆಗೆ ಏನು ಬೇಕೋ ವಸ್ತ್ರಗಳನ್ನ ಕೊಟ್ಬಿಡೋರು. ಏನೋ ರೆಡಿಮೇಡ್ ಡ್ರೆಸ್ ಅಲ್ಲ, ಈಗೆಲ್ಲ ರೆಡಿಮೇಡ್ ಡ್ರೆಸ್ ಸಿಕ್ಬಿಡ್ತದೆ. ಬಟ್ಟೆ ಕೊಟ್ಬಿಡೋರು, ನೂಲು ಕೊಟ್ಬಿಡೋರು, ಅದರ ಸೂಜಿ ದಾರ ಎಲ್ಲ ಕೊಟ್ಬಿಡೋರು, ಏನು ಬೇಕೆಲ್ಲ ಕೊಟ್ಬಿಡೋರು. ಆ ಸ್ತ್ರೀ ಏನು ಮಾಡಬೇಕು ಅಂದರೆ 1 ವರ್ಷ ಟೈಮ್ ಇದೆ ಗೊತ್ತಾ, ಅಲ್ಲಿವರೆಗೂ ಬಟ್ಟೆನೇ ಮಾಡಬೇಕು, ತನ್ನ ಬಟ್ಟೆ ಮ್ಯಾರೇಜ್ ಡ್ರೆಸ್ನ ರೆಡಿ ಮಾಡ್ಕೊಬೇಕ್ರಿ. ಮ್ಯಾರೇಜ್ ಡ್ರೆಸ್ಸು ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೋ 1 ವರ್ಷದ ಕೊನೆಯಲ್ಲಿ ಗಂಡು ಕಡೆಯವರು ಪರೀಕ್ಷೆ ಮಾಡೋರು. ಅಷ್ಟು ಚೆನ್ನಾಗೇ ಬಟ್ಟೆನ ಇಟ್ಕೊಂಡಿದ್ರೆ ಏನಪ್ಪ ಅರ್ಥ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಆ ಹುಡುಗಿ ಗಂಡನ್ನ ಅಷ್ಟು ಪ್ರೀತಿ ಮಾಡ್ತಾ ಇದೆ ಅಂತ ಅರ್ಥ. ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡಿಲ್ಲ, ಸಿಂಪಲ್ ಆಗಿ ಬಟ್ಟೆನ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಏನರ್ಥ ಅಂದರೆ ಆ ಸ್ತ್ರೀ ಆ ಹುಡುಗನ್ನ ಅಷ್ಟಾಗಿ ಪ್ರೀತಿ ಮಾಡಲ್ಲ ಅಂತ ಪರೀಕ್ಷೆ ರೀ. ಆ ಕಾಲದಲ್ಲಿ ಈ ಥರ ಎಲ್ಲ ಟೆಸ್ಟ್ ಮಾಡೋರು ನೋಡಿ ಹುಡುಗರನ್ನ. ಈ ಕಾಲದಲ್ಲಿ ಏನು ಮಾಡ್ತಾರೆ, ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಬಿಡ್ತಾರೆ, ನೋಡೋಣ ಏನು ಮಾಡ್ತಾರೆ ಅಂತ. ಅದರ ಅವ್ರ ಜೊತೆಗೆ ಡೇಟಿಂಗು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ನೋಡೋಣ ಏನು ಬರ್ತಾರೆ ಅಂದ್ಬಿಟ್ಟು ಅವ್ರು ಇದು ನಾನ್ ಸೆನ್ಸ್ ಎಲ್ಲ ಪೋಸ್ಟ್ ಹಾಕೊಂಡಿದ್ರೆ ಹುಡುಗಿ ಏನಿಲ್ಲ ಸರಿ ಇಲ್ಲ ಕ್ಯಾನ್ಸಲ್ ಮಾಡ್ಬಿಡು ಅಂತಂತಾರೆ. ಯೋಚನೆ ಮಾಡ್ರಿ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ಬಿಟ್ಟ ಅಂತಂದರೆ ಆ ಹುಡುಗಿನ ಮತ್ತೊಬ್ರು ಯಾರೋ ಮದುವೆ ಮಾಡ್ಕೊಳಕ್ ಬರ್ತಾ ಇದ್ರಾ? ಇಲ್ಲ ಬ್ರದರ್. ಎಷ್ಟು ಕಷ್ಟ ಯೋಚನೆ ಮಾಡಿ. ಒಂದು ಹುಡುಗಿಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ಬಿಟ್ರೆ ಇನ್ನೊಬ್ರು ನೋಡಕ್ ಬಂದ್ರೆ ಏನ್ರಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತಂತೆ, ಏನಕ್ಕೆ? ಪಾಪ ಆ ಹುಡುಗಿನ ಏನು ಕಾರಣ ಇಲ್ಲ ಅನ್ನೋ ಸರಿ ಏನ್ರಿ, ಆ ಹುಡುಗಿನ ಮಾತ್ರ ಯಾರೋ ಲೈಫ್ ಲಾಂಗ್ ಮದುವೆನಾಗಲ್ಲ. ಅಯ್ಯೋ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ಬಿಟ್ಟಿದೆ, ಅಯ್ಯೋ ಏನೋ ಪರಮ ಇರ್ಬೇಕಪ್ಪ, ಅದಕ್ಕೆ ಅವ್ರು ಕ್ಯಾನ್ಸಲ್ ಮಾಡಿದ್ದಾರೆ ಅಂತಂದ್ಬಿಟ್ಟು. ಅದೇ ಥರ
ಒಂದೇ ಒಂದು ನಾಣ್ಯ ಇಲ್ಲ ಅಂತಂದರೆ ಆ ಹುಡುಗಿದು ಮದುವೆನೇ ಕ್ಯಾನ್ಸಲ್ ಆಗ್ಬಿಡೋದು. ಇದಾಗಿದ ನಂತರ ಮದುವೆ ಆಗ್ತಾರೆ ಅಂತ ಶ್ಯೂರಿಟಿ ಕೂಡ ಏನ್ರಿ ಇಲ್ಲ. ಅದಕ್ಕೆ ಇದು ನಾಣ್ಯ ಆ ಸ್ತ್ರೀಗೆ ಹೆಂಗಪ್ಪ ಇರ್ತಾ ಇತ್ತು ಅಂದರೆ ಲೈಫ್ ಆ್ಯಂಡ್ ಡೆತ್ ಮ್ಯಾಟರ್. ಅರ್ಥ ಮಾಡ್ಕೊಳ್ಳಿ. ಅದರ ಇದು ಸಾಮ್ಯ ಆ ಕಾಲದಲ್ಲಿ ಘಟನೆ ನಡೀತಾ ಇತ್ತು. ಇದನ್ನು ಉದಾಹರಣೆಯಾಗಿ ತಗೊಂಡು ಕ್ರಿಸ್ತನು ಒಂದು ಸಾಮ್ಯನ ನಮಗೆ ಕೊಡ್ತಾ ಇದ್ದಾರೆ. ಈ ಸಾಮ್ಯದಲ್ಲಿ ಏನಪ್ಪ ಇದೆ ಅಂದರೆ ಪರಲೋಕ ರಾಜ್ಯದ ಗುಟ್ಟೇನಾಗಿದೆ ಅಂತೆ ಇದೆ ಅಂತಂದ್ರು. ಹಂಗಾರೆ ಪರಲೋಕ ರಾಜ್ಯನ ಯಾವುದು? ದೇವರಾಜ್ಯದಲ್ಲಿ ಎರಡು ಭಾಗ ಇದೆ. ಒಂದು ಪರಲೋಕದ ಭಾಗ ಇದೆ, ಒಂದು ಭೂಲೋಕದ ಭಾಗ ಇದೆ. ಪರಲೋಕದ ಭಾಗದಲ್ಲಿ ಸಭೆ ಮತ್ತು ಚಿಕ್ಕ ಹಿಂಡು ಸಭೆ ಮತ್ತು ದೊಡ್ಡ ಸಮೂಹ ಇರ್ತಾರೆ. ಭೂಲೋಕದ ಭಾಗದಲ್ಲಿ ಭೂಲೋಕದಂಥ ಪಿತೃಗಳು, ಭೂಲೋಕದ ಸಾಮಾನ್ಯ ಮನುಷ್ಯಗಳಿರ್ತಾರೆ. ಹಂಗೆ ಪರಲೋಕ ರಾಜ್ಯದ ಭಾಗ ಅಂತಂದ್ರೆ 1,44,000 ಚಿಕ್ಕ ಹಿಂಡು ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರೆ ಸಭೆಗೆ ಸಂಬಂಧಪಟ್ಟಿರೋಂಥ ಏನೋ ಒಂದು ರಹಸ್ಯ ಎಲ್ಲೈತಂತೆ ಈ ಸಾಮ್ಯದಲ್ಲಿದೆ. ಸಾಮ್ಯದಲ್ಲಿದೆ. ಇದನ್ನೇ ದೇವ್ರು ನಮ್ಗೇನ್ ಮಾಡ್ತಾರದು ಪ್ರಕಟ. ಅಂದ್ರೆ ಏನು ರಹಸ್ಯ ಇದೆ? ನಮಗೆ ಸಭೆನೇ ನಾವು ನಮಗೆ ಸಂಬಂಧಪಟ್ಟಿರೋಂಥ ಒಂದು ಆಳವಾಗಿರೋಂಥ ಸತ್ಯ ಏನಪ್ಪ ಇದೆ ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಇಲ್ಲಿ ಸ್ತ್ರೀ ಬಗ್ಗೆ ಹೇಳ್ತಾರೆ. ಆ ಸ್ತ್ರೀಗೆ ಏನಾಗಿತ್ತಂತೆ? ಎಂಗೇಜ್ಮೆಂಟು ಆಗಿತ್ತಂತೆ. ಎಂಗೇಜ್ಮೆಂಟ್ ಟೋಕನ್ನೇ ಕೊಟ್ಟಿದ್ದು ನಾಣ್ಯಗಳು. ಅಂದ್ರ ಇವಾಗ ಹಂಗೆ ತಗೊಂಡಂತಂದ್ರೆ ಇಲ್ಲಿ ಸ್ತ್ರೀ ಯಾರು, ಪುರುಷ ಯಾರು? ಪುರುಷ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನು. ಸ್ತ್ರೀ ಯಾರು? ನಾವೆಲ್ಲ ಏನಾಗಿದ್ದೀರಿ ಯೇಸು ಕ್ರಿಸ್ತನ್ಗೆ ಏನಂತೆ? ಮೊದಲಿಗಿತ್ತಿನ ಮೊದಲಿಂಗನ? ಮೊದಲಿಗೆ ಅವ್ರ ಮೊದಲಿಂಗ ಅಲ್ವರ? ಹಂಗಾರೆ ಇಬ್ಬರಿಗೆ ಎಂಗೇಜ್ಮೆಂಟ್ ಆಗಿದ್ಯಾ? ಕ್ರಿಸ್ತನ್ಗೂ ಸಭೆಗೆ ಎಂಗೇಜ್ಮೆಂಟ್ ಆಗಿದ್ಯಾ? ಆಗಿದೆ ಬ್ರದರ್. ಆಗಿದೆ. ನೋಡ್ರಿ ಓದನ ವಾಕ್ಯ 2 ಕೊರಿಂಥ 11ನೇ ಅಧ್ಯಾಯ 2ನೇ ವಾಕ್ಯ. 2 ಕೊರಿಂಥ 11:2 ಓದಿ ಗೋಪಾಲ ಬದರ್. ಓದ್ತೀನಿ ಬ್ರದರ್. 2 ಕೊರಿಂಥ 11 ಬ್ರದರ್. 2 ಇನ್ನೊಂದು 2. 11:2. ಹ್ಮ್ ಯಾಕೆಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ನಿಶ್ಚಯ ಮಾಡಿದನಲ್ಲ. ನೋಡ್ರ ಏನ್ರಿ? ನಿಮ್ಮನ್ನ ಶುದ್ಧ ಕನ್ಯೆಯಂತೆ ಕ್ರಿಸ್ತನ್ಗೆ ಒಪ್ಪಿಸ್ಬೇಕು ಅಂದ್ಬಿಟ್ಟು ನಿಶ್ಚಯ ಮಾಡಿದ್ದೇನಲ್ಲ ಅಂತ ಹೇಳ್ತಾರೆ. ಕ್ರಿಸ್ತನ್ಗೂ ಸಭೆಗೆ ನಿಶ್ಚಿತಾರ್ಥ ಆಗಿದೆ ಅಲ್ವರ? ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಯಲ್ಲಿ ತನ್ನ ಸಭೆ ಜೊತೆ ಏನ್ ಮಾಡಿದ? ಎಂಗೇಜ್ಮೆಂಟ್ ಮಾಡ್ಕೊಟ್ರು. ಮದುವೆ ಆಗೋದು ಯಾವಾಗ? ಕ್ರಿಸ್ತನ 2ನೇ ಬರುವಿಕೆಯಲ್ಲಿ. ಹಾಗಾದ್ರೆ ಸ್ತ್ರೀ ಕ್ರಿಸ್ತನ ಮದುವೆ ಆಗೋದಕ್ಕೆ ತನ್ನನ್ನು ತಾನೇ ಏನ್ ಮಾಡ್ಬೇಕು? ಸಿದ್ಧತೆಗಳು ಮಾಡ್ಕೋಬೇಕು ಅಲ್ವರ? ಇವಾಗ ಸಭೆ ಆದವರು ಕ್ರಿಸ್ತನ್ಗೆ ಯೋಗ್ಯವಾಗಿರೋಂಥ ಸ್ತ್ರೀ ತರ ತನ್ನ ತಾನೇ ಏನ್ ಮಾಡ್ಬೇಕು? ಇವಾಗ ಸಿದ್ಧತೆ ಮಾಡ್ಕೋಬೇಕು. ಅದು ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ ಸಭೆ ಎತ್ತಲ್ಪಡೋ ತನಕ ಸಭೆಗೆ ಕೊಟ್ಟಿರೋಂಥ ಸಮಯ. ಪ್ರಕಟಣೆ 19ನೇ ಅಧ್ಯಾಯ 7ನೇ ವಾಕ್ಯ. ಸಂತೋಷ್ ಬದರ್ ಓದಿ. ಪ್ರಕಟಣೆ 19:7. ಸಂತೋಷ್ ಬದರ್. ನಾವು ಹೊರಗಡೆ ಇದೀನಿ ಸರಿ. ನಮ್ಮ ಸೈಮನ್ ಬದರ್ ಓದಿ. ಸೊಸಾಲಿಕರ್ ಸೈಮನ್. ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ನೋಡ್ರ ಸಂತೋಷ ಪಡೋಣ, ನೋಡ್ರ ಹರ್ಷಗೊಳ್ಳೋಣ, ಹಾ ಆತನನ್ನು ಘನಪಡಿಸೋಣ ಎಂದು ಹೇಳಿತು. ನೋಡ್ರ ವಿವಾಹವಂತ ಕನ್ಯೆ ತನ್ನನ್ನು ತಾನೇ ಸಿದ್ಧಪಡಿಸ್ಕೊಂಡವಳು ಅಂತಾರೆ. ಏನೋ ಸಿದ್ಧಪಡಿಸ್ಕೊಬೇಕು ಅಂದ್ರೆ ಕೆಲವೊಂದು ಪ್ರೊಸೆಸ್ ಇದೆ. ಸುಮ್ಮನೆ ಹಂಗೆಲ್ಲ ರೀ. ಅದರ ಆ ಹುಡುಗಿ ಬಂದ್ಬಿಟ್ಟು ಯೋಚನೆ ಮಾಡಿರ್ತೀನಿ ಆ ಪುರುಷನ ಜೊತೆಗೆ ಮದುವೆ ಆಗ್ಬೇಕು ಅದರ ಮನ್ಸಲ್ಲೇ ಇವ್ ನನ್ನ ಗಂಡ ಅಂತ ತಿಳ್ಕೊಂಬಿಟ್ರೆ ಗಂಡ ಆಗ್ಬಿಡ್ತಾರ? ಇಲ್ಲ ರೀ, ಪ್ರೊಸೆಸ್ ಇದೆ ನೋಡ್ರಿ ಅಂತೀನಿ. ಎಂಗೇಜ್ಮೆಂಟ್ ಮಾಡ್ಕೊಬೇಕು. ಎಂಗೇಜ್ಮೆಂಟ್ ಮಾಡ್ಕೊಂಡ್ರೆ ಗಂಡ ಆಗೋದು. ಆ ಎಂಗೇಜ್ಮೆಂಟ್ ಪ್ರೊಸೆಸ್ಸೇ ನಾವು ಬ್ಯಾಪ್ಟಿಸಮ್ ಅಂತ ನೋಡಿದ್ವಿ. ಕಳೆದ 1-2 ವಾರ ಮುಂಚೆ ನೋಡಿದ್ವಿ ಬ್ಯಾಪ್ಟಿಸಮ್ ಸ್ಪಿರಿಟ್. ಬ್ಯಾಪ್ಟಿಸಮ್ ಏನು? ಕ್ರಿಸ್ತನ ಮರಣದಲ್ಲಿ ಮುಳುಗೋದೇ ಬ್ಯಾಪ್ಟಿಸಮು. ಗಂಡ ಹೆಂಡತಿ ಒಡಂಬಡಿಕೆ ಮಾಡ್ಕೊಂತಾರೆ. ಕಷ್ಟದಲ್ಲೂ ದುಃಖದಲ್ಲಿಯೂ, ಸುಖದಲ್ಲಿಯೂ ಸಂತೋಷದಲ್ಲಿಯೂ, ಅದರ ಕಾಯಿಲೆಯಲ್ಲೂ, ಆಮೇಲೆ ಏನ್ರಿ ಆರೋಗ್ಯದಲ್ಲಿಯೂ ಅನಾರೋಗ್ಯದಲ್ಲಿಯೂ ಎಲ್ಲದಲ್ಲೂ ಏನಂತೀರಿ ಜೊತೆಗೆ ಮರಣವು ನಮ್ಮನ್ನ ಸಪ್ರೇಟ್ ಮಾಡೋ ತನಕ ಜೊತೆಗೆ ಈ ಥರ ಒಡಂಬಡಿಕೆ ಮಾಡ್ಕೊಂಡು ಕ್ರಿಸ್ತಂತೆ ಮಾಡ್ಕೊಂತೀರಾ? ಇದೇ ಬ್ಯಾಪ್ಟಿಸಮ್ ಅಂದ್ರೆ ಲೋಕದಲ್ಲಿ ಬ್ಯಾಪ್ಟಿಸಮ್ ಅಲ್ಲ. ಬ್ಯಾಪ್ಟಿಸಮ್ ಅಲ್ಲ ರೀ ಅಂತೀನಿ ಅಲ್ವ? ಅದು ನೋಡ್ಬೇಕಾದ್ರೆ ಈ ಥರ ಒಡಂಬಡಿಕೆ ಮಾಡಿಕೊಂಡು ನಮ್ಮನ್ನು ನಾವೇ ಮಾಡೋಕ್ಕೂ ಸಿದ್ಧ ಮಾಡಿಸ್ಬೇಕು. ಆವಾಗ ಏನು ಮಾಡ್ತಾರೆ? ಕ್ರಿಸ್ತ ನಮಗೆ 10 ಬೆಳ್ಳಿ ನಾಣ್ಯಗಳು ಕೊಡ್ತಾರೆ. ಏನಿದು 10 ನಾಣ್ಯಗಳು?
ಅದರ ನಾವೇನ್ ಮಾಡಬೇಕು ಇವಾಗ ಈ ಬೆಳ್ಳಿ ಅಂದ್ರೆ ಏನು ಅಂತ ಸತ್ಯವೇದ ನೋಡ್ಬೇಕು. ನೋಡಿ ಇದುವರೆಗೂ ನಿಮ್ಗೆ ಪಾಠ ಹೇಳ್ಕೊಟ್ಟಿಲ್ಲ, ನಾವೇನು ನೋಡಿಸಿದ್ರಿ ಸತ್ಯವೇದನ ಹೇಗೆ ಓದೋದು. ನೋಡಿ ಸತ್ಯವೇದದಲ್ಲಿ ಒಂದೊಂದು ಪದಗಳಿಗೆ, ಅದು ಎಸ್ಪೆಷಲಿ ಸಾಮ್ಯ ಅಂತಂದ್ರೆ ಒಂದೊಂದು ಪದಗಳಿಗೆ ಅರ್ಥಗಳೇನಾಗಿದೆ ಇದೆ, ಈ ಅರ್ಥದಲ್ಲಿ ಹುಡುಕ್ಬೇಕು, ಸತ್ಯವೇದನೇ ಹುಡುಕ್ಬೇಕು. ಅದರ ನೋಡಿ ಬೆಳ್ಳಿ ಅಂತಂದ್ರೆ ಏನು ಬೈಬಲಲ್ಲಿ? ಕೀರ್ತನೆ 12ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಕೀರ್ತನೆ 12:6. ರಾಜೇಂದ್ರ ಬದ ಓದ್ತೀರಾ? ಓದ್ರಿ. ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಹ್ಮ್. ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯ ಉಪಾದಿಯಲ್ಲಿವೆ. ನೋಡ್ರ, ಯೆಹೋವನ ಮಾತುಗಳಾಗಿದೆ ಅಂತೆ, ಚೊಕ್ಕ ಬೆಳ್ಳಿ ತರ ಇದೆ ಅಂತಾರೆ. ಅದರ 7 ಸತಿ ಪ್ಯೂರಿಫೈ ಮಾಡಿ ಹೇಳೋದೇನೆ, ಪರಿಪೂರ್ಣ ಪರಿಶುದ್ಧವಾಗಿ ಸಂಪೂರ್ಣವಾಗಿ ಶುದ್ಧವಾಗಿರೋಂಥದ್ದು ಸತ್ಯವೇದ ವಾಕ್ಯಗಳು. ಅದರ ಈ ಒಂದು ಬೆಳ್ಳಿ ಅಂತಂದ್ರೆ ದೇವರ ವಾಕ್ಯಗಳ್ರಿ. ಆದ್ರೆ ಅದಕ್ಕೆ ಹೇಳ್ತಾರೆ ಬೈಬಲ್ನಲ್ಲಿ, ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಯಾವ್ದಪ್ಪ ಸತ್ಯ? ನಿನ್ನ ವಾಕ್ಯವೇ ಸತ್ಯವು. ಆ ಸ್ತ್ರೀ ತನ್ನನ್ನು ತಾನೇ ಸಿದ್ಧತೆ ಮಾಡ್ಕೊಡ್ಲ ಅಂದ್ರೆ, ನಮ್ಮನ್ನ ನಾವೇ ಯಾವ್ದ್ರ ಮುಖಾಂತರ ಸಿದ್ಧತೆ ಮಾಡ್ಕೊಬೇಕು ಅಂದ್ರೆ ಸತ್ಯ ವಾಕ್ಯ ಮುಖಾಂತರ ಸಿದ್ಧತೆ ಮಾಡ್ಕೊ. ಅದಕ್ಕೆ ಹೇಳ್ತಲ್ಲ, ನೀನು ತನ್ನ ಪ್ರತಿಷ್ಠೆ ಪಡಿಸು, ಸತ್ಯದ ಮುಖಾಂತರ ಏನ್ ಮಾಡೋದನ್ನ ಪ್ರತಿಷ್ಠೆ ಪಡಿಸು. ಯಾವ್ದಪ್ಪ ಸತ್ಯ? ನೀನು ವಾಕ್ಯವೇನ್ರಿ ಸತ್ಯವೋ. ಅದರ ಹಂಗಾರೆ ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಸ್ತ್ರೀಗೆ ಏನಪ್ಪ ಮಾಡಿದ್ರು ಅಂತಂದ್ರೆ, ಸಭೆಗೆ ಅಂತಂದ್ರೆ 10 ಬೆಳ್ಳಿ ನಾಣ್ಯ ಕೊಟ್ಬಿಟ್ಟೋದು ಅಂತಂದ್ರೆ 10 ಮುಖ್ಯವಾಗಿರೋಂಥ ಸತ್ಯಗಳನ್ನ ಸಭೆಗೆ ಏನ್ ಮಾಡಿದ್ರು, ಉಪದೇಶಗಳನ್ನ ಸಭೆಗೆ ಮಾಡಿದ್ರು, ಕೊಟ್ಬಿಟ್ಟು ಹೋದ್ರು. ಅದರ ಆದ್ರೆ ಹೋಯ್ತಾ ಹೋಯ್ತಾ ಏನಪ್ಪ ಆಗ್ಬಿಡ್ತು ಅಂದ್ರೆ, ಆ ಸ್ತ್ರೀ ನಾಳೆ ಏನ್ ಮಾಡ್ಬಿಟ್ಲು ಇವಾಗ, ಕಳ್ಕೊಂಬಿಟ್ಲಂತೆ. ಅದರ ನೋಡಿ, ಅದು ಇಂಪಾರ್ಟೆಂಟ್. ಒಂದು ಇಂಪಾರ್ಟೆಂಟ್ ಡಾಕ್ಟ್ರಿನ್ ಸಭೆಯಲ್ಲಿ ಕಳೆದೋಗ್ಬಿಡ್ತು. ಅದಕ್ಕೆ ಆ ಸ್ತ್ರೀ ಏನ್ ಮಾಡ್ದು ಅಂದ್ರೆ, ತನ್ನ ಮನೆಯೆಲ್ಲ ಹುಡುಕುದ್ಲಂತೆ. ಈ ಕಳೆದೋಗಿರೋ ನಾಣಿಕೆ, ಕಳೆದೋಗಿರೋ ಸತ್ಯನ ಎಲ್ಲಪ್ಪ ಹುಡುಕುದ್ಲು ಸ್ತ್ರೀ? ಮನೇಲಿ ಹುಡುಕಿದ್ರು. ಮನೇನೇನು? ಮನೇನೇನೆ ಸಭೆ ಅಲ್ವರ. ನಾವೆಲ್ಲ ಏನ್ರಿ ದೇವರ ಸಭೆ. ಸತ್ಯನ ದೇವ್ರ ಮಕ್ಳು ಎಲ್ಲಪ್ಪ ಹುಡುಕ್ಬೇಕು ಅಂದ್ರೆ ಸತ್ಯವೇದದಲ್ಲಿ ತನ್ನೊಳಗೆ ಏನ್ ಮಾಡ್ಬೇಕು, ಸತ್ಯವೇದ ಮುಖ ತನ್ನೊಳಗೆ ಏನ್ ಮಾಡ್ಬೇಕು, ಅವರು ಹುಡುಕಬೇಕು. ಓ, ಈ ಸತ್ಯ ಇದೆಯೋ ಇಲ್ವೋ ನನ್ನಲ್ಲಿ ಅಂತ. ಅದರ ನೋಡಿ ಓದೋಣ. 1 ತಿಮೋತಿ 3:15. 1 ತಿಮೋತಿ 3ನೇ ಅಧ್ಯಾಯ 15ನೇ ವಾಕ್ಯ. ರಾಜೇಂದ್ರ ಬ್ರದರ್ ಓದ್ಬೋದಾ? ಸರಿ ಓದ್ರಿ, ಬೇರೆ ಯಾರು ಓದ್ರಿ. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ನೋಡ್ರ, ಏನ್ರಿ ಮನೆ ಅಂದ್ರೆ ದೇವರ ಸಭೆಯಲ್ಲಿ, ದೇವರ ಸಭೆ ರೀ, ದೇವರ ಮನೆ ರೀ, ದೇವರ ಆಲಯ. ಇದ್ರಲ್ಲಿ ಏನ್ ಮಾಡ್ತಾವ, ನಾನು ಏನಾಗ್ಬಿಡ್ತು ಕಳೆದೋಗ್ಬಿಡ್ತು ಅಂದ್ರೆ, ಮುಖ್ಯವಾಗಿರೋಂಥ ಸತ್ಯ ಸಭೆಯಲ್ಲಿ ಏನಾಗ್ಬಿಡ್ತಾವ ಕಾಣದೆ ಹೋಗ್ಬಿಡ್ತೀರಿ. ಅವಾಗ ಸಭೆ ಏನ್ ಮಾಡ್ತು ಅಂತಂದ್ರೆ, ಈ ಮನೇಲೇನೆ ಸತ್ಯನ ಹುಡುಕಿದ್ರು. ಹೆಂಗಪ್ಪ ಹುಡುಕಿದ್ರು ಅಂದ್ರೆ, ಕಸ ಹೊಡೆದು ಹುಡುಕೋದ್ರಂತೆ. ಹಂಗಾರೆ ಏನಾಗಿದೆ, ಮನೆಯೊಳಗೆ ತುಂಬಾ ಧೂಳ್ಕೊಂಡ್ಬಿಟ್ಟಿದೆ. ಯಾವಾಗ ಧೂಳ್ ಕೂತ್ಕೊಂತು? ಡಾರ್ಕ್ ಏಜಸ್ ಅಲ್ಲಿ, ಕ್ರಿಸ್ತ ವಿರೋಧಿಯ ಸಮಯದಲ್ಲಿ ಸತ್ಯವೇ ಇಲ್ಲದಂತ ಎಲ್ಲಾ ಉಪದೇಶಗಳು ಸಭೆಯಲ್ಲಿ ಏನ್ ಮಾಡ್ತಾವೆ, ಎಲ್ಲ ಮನೆ ಮಾಡ್ಬಿಡ್ತು. ಅದರ ಅಶುದ್ಧವಾಗಿರೋಂಥ ಎಲ್ಲಾ ಬೋಧನೆಗಳು ಸಭೆಯೊಳಗೆ ಬಂದು ಏನ್ ಮಾಡ್ತಾರೆ, ಕೂತ್ಕೊಂತ ಅಲ್ವರ. ಅವಾಗ ಸ್ತ್ರೀ ಏನಪ್ಪ ಮಾಡೋದು ಅಂದ್ರೆ, ಇವಾಗ ನಾನೇನು ಹುಡುಕ್ಬೇಕು ಅಂದ್ರೆ ಕ್ಲೀನ್ ಮಾಡ್ಬೇಕ್ರಿ. ಅಂದ್ರೆ ರೋಮನ್ ಕ್ಯಾಥಲಿಕ್ ಸಭೆ ಮುಖಾಂತರ ಬಂದಿರೋಂಥ ಅನೇಕ ಅಶುದ್ಧವಾಗಿರೋಂಥ ಬೋಧನೆಗಳನ್ನ ಕ್ಲೀನ್ ಮಾಡಕ್ಕೆ ಏನ್ ಮಾಡಿದ್ರು, ಅಲ್ಲಿ ಶುರು ಮಾಡಿದ್ರು. ಅದರ ಯಾವಾಗ ರಿಫಾರ್ಮೇಶನ್ ಟೈಮ್ ಅಲ್ಲಿ ಈ ಕೆಲಸ ಏನಾಯ್ತು, ಶುರು ಆಯ್ತು. ರಿಫಾರ್ಮೇಶನ್ ಏನ್ ಮಾಡೋದಂತೆಲ್ಲ ಪ್ರೊಟೆಸ್ಟೆಂಟ್ಸ್ ಎಲ್ಲ ರೋಮನ್ ಕ್ಯಾಥಲಿಕ್ ಪ್ರೊಟೆಸ್ಟ್ ಮಾಡಿ ಹೊರಗಡೆ ಏನ್ ಮಾಡಿದ್ರು, ಬಂದ್ರು. ಹಂಗೆ ಹುಡುಕ್ತಾ ಇರ್ಬೇಕಾರೆ ಹೆಂಗಪ್ಪ ಹುಡುಕಿದ್ಲು ಸ್ತ್ರೀ ಅಂತಂದ್ರೆ, ದೀಪ ತಗೊಂಡು ಹುಡುಕಿದ್ಲು ಅಂತ ಹೇಳ್ತಾರೆ ಬೈಬಲ್. ದೀಪ ಅಂದೇನು? ದೀಪ ಅಂದೇನು ಯಾರು ಹೇಳ್ತೀರಾ? ದೇವರ ವಾಕ್ಯ. ವೆರಿ ಗುಡ್ ರಾಜೇಂದ್ರ ಬ್ರದರ್. ಅಂದ್ರ ದೇವರ ವಾಕ್ಯ. ಅಂದ್ರ ನಿನ್ನ ವಾಕ್ಯವೋ ನನ್ನ ಪಾದಕ್ಕೆ ದೀಪವೋ, ನನ್ನ ದಾರಿಗೆ ಬೆಳಕಾಗಿದೆ. ಆ ದೀಪ ಸತ್ಯವೇದ ತಗೊಂಡು ಏನ್ ಮಾಡೋದು, ಸಭೆಯಲ್ಲಿ ಏನ್ ಮಾಡೋದು, ಹುಡುಕೋರು ಎಲ್ಲಿದೆ, ಎಲ್ಲಿ ನಾವು ಏನ್ ಮಿಸ್ ಮಾಡಿದ್ರಿ, ಏನು ಉಪದೇಶ ಮಿಸ್ ಮಾಡಿದ್ರಿ ಅಂದ್ಬಿಟ್ಟು. ಆವಾಗ ಏನಪ್ಪ ಆಯ್ತು ಅಂದ್ರೆ, ಸತ್ಯವೇದ ಮುಖಾಂತರ ಹುಡುಕ್ಬೇಕಾರೆ ಕಳೆದೋಗಿರೋಂಥ ಒಂದು ನಾಣಿ ಏನಾಗ್ಬಿಡ್ತಾವ, ಸಿಕ್ಬಿಡ್ತು. ಸಿಕ್ಕಿದ ತಕ್ಷಣ ಸ್ತ್ರೀ ಏನಪ್ಪಾ ಮಾಡಿದ್ರು ಅಂತಂದ್ರೆ, ಈ ಸತ್ಯನ ಸ್ವಂತಕ್ಕಾಗಿ ಇಟ್ಕೊಂಡಿಲ್ಲ ರೀ. ಅದರ ಯಾಕೆ ಸ್ತ್ರೀ ಹೋಗಿ ಎಲ್ಲರಿಗೂ ಹೇಳಿದ್ಲು ಅಂತಂದ್ರೆ, ಅದರ ನಮ್ಮ ಮನೆಯಲ್ಲಿ ಒಳ್ಳೇದೇನು ನಡೀತಾರೋ ಅಕ್ಕಪಕ್ಕದವ್ರು ಯಾರ ಹತ್ರ ಹೇಳಕೋಲ್ಲ ಅಲ್ವರ. ಮನೆ ಒಳಗಡೆ ಒಂದು ಚಿಕ್ಕ ಕೆಟ್ಟ ವಿಚಾರ ನಡ್ಬಿಡ್ಲಿ ಅಂತೀರಿ, ಏನ್ ಮಾಡ್ತಾರೆ ಅಕ್ಕಪಕ್ಕದವ್ರಲ್ಲ ಊರವ್ರಿಗೆಲ್ಲ ಡಂಗುರ ಮಾಡ್ಬಿಡ್ತಾರೆ. ಅದರ ಈಗ ಸ್ತ್ರೀ ಒಂದ್ ನಾಣೆ ಕೇಳ್ದೋಗಿದ ತಕ್ಷಣ ಊರೆಲ್ಲ ಡಂಗುರ ಮಾಡ್ಬಿಟ್ರೆ ಏನಾಗ್ಬಿಡ್ತಾರೆ, ಗಂಡು ಮನೆಗೆ ಹೋಗ್ತಾರೆ ನ್ಯೂಸ್. ಅವ್ ಸ್ತ್ರೀ ನೋಡಿ ಹೆಂಗ್ ಕೇರ್ಲೆಸ್ಸು, ನಾನು ಏನ್ ಮಾಡ್ಬಿಟ್ಟಾಳೆ, ಕಳೆದಾಕ್ಬಿಟ್ಟಾಳೆ, ಕೆಲಸ ಮಾಡೋದೆ, ಕೆಲಸ ಮಾಡೋ ಹೋಗ್ಬಿಡ ಅಂತ ಅಂದ್ಬಿಡ್ತಾರೆ. ಅದರ ಅದಕ್ಕೆ
ಈ ಸ್ತ್ರೀ ಏನ್ ಮಾಡ್ತಾಳೆ, ನಾಣ್ಯ ಸಿಕ್ಕಿದ ತಕ್ಷಣ ಏಯ್ ನೋಡ್ರಿ ನೋಡ್ರಿ ಸಂತೋಷ ಪಡ್ರಿ, ಯಾಕೆ ಈ ನ್ಯೂಸ್ ಎಲ್ಗೋಗ್ಲಿ, ಗಂಡನ ಮನೆಗೆ ಏನಾಗ್ಲಿ, ನೋಡಪ್ಪ ಆ ಸ್ತ್ರೀ ಪರವಾಗಿಲ್ಲ, ಹೊಡೆದ್ರು ಸರಿ ಹುಡುಕ್ಬಿಟ್ಟಾಳೆ, ಹಂಗಾರೆ ಹುಡುಗನ ಏನ್ ಮಾಡೋದು ತುಂಬಾ ಪ್ರೀತಿ ಮಾಡ್ತಾರೆ ಅಂತ ಒಂದು ಸೂಚನೆ ರೀ. ಇದೇ ರೀತಿ ಏನ್ರಿ ಈ ಸಭೆ ಸತ್ಯ ಅಮೂಲ್ಯವಾದಂತ ಒಂದು ಸತ್ಯ ಕಳೆದೋಗ್ಬಿಡ್ತಂತ್ರಿ. ಸಿಕ್ಕಿದ ತಕ್ಷಣ ಬಿಡ್ಲೇ ಇಲ್ಲ ಅಂತಾರಿ, ಹೋಗ್ಬಿಟ್ಟು ಏನ್ ಮಾಡೋದಂತೆ ಎಲ್ಲ ಎಲ್ಲ ಕಡೆಗೆ ಹೇಳ್ಕೊಂಬಂದಂತೆ. ಯಾರಿಗೆ ಹೇಳಿದ್ರು ಫಸ್ಟು? ತನ್ನ ಫ್ರೆಂಡ್ಸ್, ಆದ್ರ ಆಮೇಲೆ ತನ್ನ ಅಕ್ಕಪಕ್ಕದವ್ರಿಗೆ ಹೇಳಿದ್ರಂತೀರಿ. ಅಂದ್ರೆ ಈ ಕಳೆದೋಗಿರೋಂಥ ಒಂದು ನಾಣ್ಯನ ಬರೀ ಕ್ರೈಸ್ತವರಿಗೆ ಹೇಳಲಿಲ್ಲ, ತನ್ನ ಫ್ರೆಂಡ್ಸ್ ಅಕ್ಕಪಕ್ಕದವ್ರ ಏನ್ರಿ ಅನ್ಯ ಜನಾಂಗದವ್ರಿಗೆ ಎಲ್ಲರಿಗೂ ಏನ್ ಮಾಡಿದ್ರು ಹೇಳಿದ್ರಂತೆ. ಹೇಳಿದ ತಕ್ಷಣ ಏನಂದ್ರೆ, ನಾನ್ ಸಂತೋಷ ಪಡ್ತಾ ಇದ್ದೀನಿ ಈ ನಾಣ್ಯದಿಂದ, ಅದರ ನನ್ನ ಜೊತೆಗೆ ನೀವು ಸಂತೋಷ ಪಡ್ರಿ. ಹಂಗಾರೆ ಈ ನಾಣ್ಯ ಒಂದು ಸಂತೋಷ ತರಂತ ನಾಣ್ಯ. ಸ್ತ್ರೀಗ್ ಮಾತ್ರ ಅಲ್ಲ, ಯಾರ್ಯಾರೆಲ್ಲ ಕೇಳ್ತಾರೋ ಅವ್ರಿಗೆಲ್ಲರಿಗೂ ಸಂತೋಷ ತರಂತ ನಾಣ್ಯ. ಈ ನಾಣ್ಯ ಯಾವ್ದನ್ನು ನೋಡೋಣ, ಓಕೆನ್ರ? ಸದ್ಯ ನೋಡ್ಬೇಕ್ರೆ 10 ನಾಣ್ಯಗಳು ಯಾವುದು ಅಂದ್ರೆ ಬೈಬಲ್ ಅಂತ 10 ಮುಖ್ಯವಾದ ಉಪದೇಶಗಳು. ಚೆನ್ನಾಗಿ ಬರ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ನಾವು ಕ್ರಿಸ್ತನ ಮೊದಲ್ಗಿತ್ತಿ ಆಗ್ಬೇಕು ಅಂದ್ರೆ, ನಾವು 1,44,000 ಒಬ್ಬರಾಗಿರ್ಬೇಕು ಅಂದ್ರೆ ಈ ನಾಣ್ಯ ನಮ್ಮ ನೆತ್ತಿ ಮೇಲೆ ಇರ್ಬೇಕು ಅಂದ್ರೆ, ಈ ಸತ್ಯ ನೆತ್ತಿ ಮೇಲೆ ಇರ್ಬೇಕು ಅಂದ್ರೆ ನಮ್ಮ ಮನಸ್ಸಲ್ಲಿ ಏನಾಗಿರ್ಬೇಕಿದು, ಇದಿರ್ಬೇಕ್ರಿ. ಈ ಸತ್ಯ ನಮ್ಮ ಮನಸ್ಸಲ್ಲಿ ಇಲ್ಲ ಅಂತ ತಿಳ್ಕೊಳ್ರಿ ಏನ್ರಿ, ನಾವು ಕ್ರಿಸ್ತನಿಗೆ ಯೋಗ್ಯವಾಗಿರೋಂಥ ಶಿಷ್ಯರಾಗೋದಕ್ಕೆ ಸಾಧ್ಯ ಇಲ್ಲ. ನಾವು ಸಭೆಯಲ್ಲಿ ಒಬ್ಬರಾಗಿರೋದಕ್ಕೆ ಖಂಡಿತವಾಗೇನಿಲ್ಲ, ಸಾಧ್ಯನೇ ಇಲ್ಲ. ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳೋದು ಇವೆಲ್ಲ ಏನಾಗ್ತಾರೆ, ಇವಾಗ ನಮ್ಮ ಕಣ್ಮುಂದೆ ಏನು ಗೊತ್ತಾಗಲ್ಲ ರೀ. ನಾವೆಲ್ಲ ಓಟ ಮುಗಿಸ್ತಿ, ಸತ್ಯ ಎಲ್ಲ ಮುಗಿದೋಗ್ಬಿಡ್ತದೆ, ಎಲ್ಲ ಹೋದ್ಮೇಲೆ ಮರಣ ಹೊಂತಿರ್ ಗೊತ್ತಾ, ಕರ್ತನ ಮುಂದೆ ನಿಂತ್ಕೊಂತೀನಿ ನೋಡಿ, ಆವಾಗ ನಮ್ಗೆ ಆಗಂತ ಪುರಸ್ಕಾರ. ಯೇಸು ಕ್ರಿಸ್ತ ಹೇಳ್ತಾರೆ, ಯಾರು ನನ್ನನ್ನ ಎಲ್ಲಾರ ಮುಂದೆ ಹರಿಕೆ ಮಾಡ್ತಾರೋ ನಾನು ಅವ್ರನ್ನ ಪರಲೋಕದಲ್ಲಿ ದೇವ್ರ ಮುಂದೆ ಹರಿಕೆ ಮಾಡ್ತೀನಿ ಹೇಳ್ತಾರೆ. ಹಂಗೆ ಏನು ಅರ್ಥ? ಹರಿಕೆ ಮಾಡೋದು ಏನು? ಅಯ್ಯೋ ಕ್ರಿಸ್ತನ್ ನನಗೆ ಗೊತ್ತು ಅಂತ ಹೇಳದ? ಕ್ರಿಸ್ತನ್ ಗೊತ್ತು ಅಂತಲ್ಲ ರೀ. ಕ್ರಿಸ್ತನ್ ಏನ್ರಿ ದೇವ್ರಿಗೆ ಜ್ಞಾನ, ಕ್ರಿಸ್ತನೋ ಸತ್ಯ. ಅವ್ರೇ ಹೇಳ್ತಾರೆ, ನಾನೇ ಜೀವವು, ನಾನೇ ಮಾರ್ಗವು, ನಾನೇ ಸತ್ಯವು. ಕ್ರಿಸ್ತನೇ ಸತ್ಯ ರೀ, ಅವರೇ ಸತ್ಯವೇದ ವಾಕ್ಯ ರೀ. ನಾವು ಸತ್ಯವೇದ ವಾಕ್ಯನ ಅಂಗೀಕಾರ ಮಾಡಿ ಎಲ್ಲರ ಮುಂದೆ ಹೌದು ಅಂತ ಸತ್ಯಕ್ಕಾಗಿ ಒಪ್ಕೊಂಡವಾಗ ಪರಲೋಕದಲ್ಲಿ ಕ್ರಿಸ್ತನ್ ಏನ್ ಮಾಡೋದು, ನಾವು ಒಪ್ಕೊಂಡಂತ ರೀತಿಯಲ್ಲಿ. ಇಲ್ಲಿ ಸತ್ಯನೇ ಒಪ್ಕೊಂಡಿಲ್ಲ ಅಂತಂದ್ರೆ ಕ್ರಿಸ್ತನ ಒಪ್ಕೊಂತೀನಿ ಅಂತಾನೆ ಅರ್ಥನ? ಯೋಚನೆ ಮಾಡಿರ್ತೀನಿ. ಯಾಕೆ ಅವರೇ ದೇವರ ವಾರ್ತೆ. ಬೈಬಲ್ ಹೇಳ್ತಾರಲ್ಲ, ಆದಿಯಲ್ಲಿ ವಾರ್ತೆ ಇತ್ತು, ವಾರ್ತೆನೇ ಯಾರು? ಕ್ರಿಸ್ತನು. ಅವ್ರ ವಾರ್ತೆನೇ ಅಂಗೀಕಾರ ಮಾಡಲಿಲ್ಲ ಅಂತಂದ್ರೆ, ಆ ನಾಣ್ಯನೇ ನನಗೆ ಬೇಡ ಅಂತಂದ್ರೆ, ಕ್ರಿಸ್ತನ್ ನಮ್ನ ಹೆಂಗೆ ಮೊದಲ್ಗಿತ್ತಿಯಾಗಿ ಎತ್ಕೊಂತಾರೆ? ಯೋಚನೆ ಮಾಡಿರ್ತೀನಿ. ನೀವಾಗ್ಲಿ ಒಪ್ಕೊಂಡ್ಬಿಡ್ತೀರಾ? ಯೋಚನೆ ಮಾಡ್ರಿ, ಒಬ್ಬ ಹುಡುಗಿ ನಿಮ್ನ ಕಾಟಾಚಾರಕ್ಕೆ ಮದುವೆ ಮಾಡ್ಕೊಂತಾರೆ, ತಾನೇ ಪಡಲ್ಲ ಅಂತಂದ್ರೆ ನಾವು ಆ ಹುಡುಗಿನ ಮದುವೆ ಮಾಡ್ಕೊಂತೀರಾ? ಯೋಚನೆ ಮಾಡ್ರಿ. ಅದು ಹಂಗ ಕ್ರಿಸ್ತನ್ ಯೋಚನೆ ಮಾಡ್ಬೇಕಾ ಬೇಡವಾ? ಹಂಗ ನಾವು ಮೊದಲ್ಗಿತ್ತಿ ಆಗ್ಬೇಕು ಅಂತಂದ್ರೆ ಈ ನಾಣ್ಯ ನಮ್ಮ ನೆತ್ತಿಲಿರ್ಬೇಕ್ರಿ. ಇಂಪಾರ್ಟೆಂಟ್ 10 ಡಾಕ್ಟ್ರಿನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈ 10 ಉಪದೇಶಗಳಿಲ್ಲ ಅಂತಂದ್ರು ನಾವೆಂಥ ದೊಡ್ಡ ಸಭೆಗೆ ಹೋಗ್ತಾ ಇರ್ಬೇಕು. ದೊಡ್ಡ ಬಿಲ್ಡಿಂಗು ಹೋಗ್ತಾ ಇರ್ಬೋದು, ಆ ಸಭೆಯಲ್ಲಿ 1000 ಜನ ಇಡ್ಬೋದು, ಚಪ್ಪಾಳೆ ತರ್ತಾ ಇರ್ಬೇಕು, ಅದು ಅದರ ಅಲ್ಲಲ್ಲಿ ಆಮೇಲೆ ಸ್ತೋತ್ರ ಕರ್ತನೆ ಅಂತ ಹೇಳ್ತಾ ಇರ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಆದ್ರೆ ಪರಲೋಕದ ದ್ವಾರದಲ್ಲಿ ಎಂಟ್ರೆನ್ಸೇ ಇಲ್ಲ. ಬೈಬಲ್ ಎಷ್ಟೋ ವಾಕ್ಯಗಳಿದೆ. 10 ನಾಣ್ಯಗಳಿರ್ಬೇಕ್ರಿ. ಮೊದಲನೇ ನಾಣ್ಯ ಯಾವ್ದಪ್ಪ? ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಇಂಪಾರ್ಟೆಂಟ್ ಕಾಯಿನ್ ಯಾವುದು ಗೊತ್ತಾ? ಫಸ್ಟ್ ಇಂಪಾರ್ಟೆಂಟ್ ಕಾಯಿನ್ ಸೃಷ್ಟಿ. ದೇವರ ಸೃಷ್ಟಿ ಬಗ್ಗೆ ನಮಗೆ ಕ್ಲಿಯರ್ ಪಿಕ್ಚರ್ ಇರಬೇಕು. ಬೈಬಲ್ ಏನ್ ನೋಡ್ತೀರಿ? ದೇವ್ರ ಮನುಷ್ಯನ ಹೆಂಗ್ ಸೃಷ್ಟಿ ಮಾಡಿದ್ರು? ಆದಿಯಲ್ಲಿ ಹೆಂಗ್ ಸೃಷ್ಟಿ ಮಾಡಿದಂತೆ? ಮಣ್ಣಿನಿಂದ. ವೆರಿ ಗುಡ್. ಮಣ್ಣಿಂದ ಮನುಷ್ಯನ ಸೃಷ್ಟಿ ಮಾಡಿ ಅವನ ಶ್ವಾಸದಲ್ಲಿ ಏನ್ ಮಾಡಂತೆ? ಅವನ ಮೂಗಿನಲ್ಲಿ ಜೀವಶ್ವಾಸ ಊದಿದ್ರು. ಅವ ಮನುಷ್ಯನಂತೆ ಬದುಕುವ ಪ್ರಾಣಿಯಾದನು. ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮಾಡಿದ ಮನುಷ್ಯನ ದೇವರು ಸೃಷ್ಟಿ. ಆದ್ರೆ ಸೃಷ್ಟಿ ಮಾಡ್ಬಿಟ್ಟು ಏನ್ ಮಾಡಿದ್ರು? ಭೂಲೋಕದಲ್ಲಿರೋಂಥ ಎಲ್ಲಾ ಒಂದು ಪ್ರಾಣಿಗಳ ಮಾಡಿದ್ರು, ಅವನಿಗೆ ಅಧಿಕಾರನ ಕೊಟ್ರ ಇಲ್ವಾ? ಭೂಲೋಕಕ್ಕೆ ಮೊದಲನೇ ರಾಜ ಯಾರು? ವೆರಿ ಗುಡ್. ಆದಾಮ್ ಮತ್ತು ಆವಾಳನ ಮೊದಲನೇ ರಾಜ ಅಲ್ವರ? ಸರಿ, ದೇವ್ರ ಮನುಷ್ಯನಿಗೆ ಸೃಷ್ಟಿ ಮಾಡಿದ್ದು ಮಣ್ಣಿನಿಂದ. ಮನುಷ್ಯನ ಸೃಷ್ಟಿ ಮಾಡಿದ್ರು ಅಲ್ವರ? ಅದಕ್ಕೆ ಮಣ್ಣಿಂದ ಮಾಡಲ್ಪಟ್ಟು ಅದಕ್ಕೆ ನಿಮಗೆ ಮನುಷ್ಯ ಅಂತ ಹೆಸರು ಏನ್ ಮಾಡೋದು ದೇವ್ರು ಕೊಟ್ರು ಅದರ. ಇವತ್ತು ಏನ್ರಿ ಸೈಂಟಿಸ್ಟು ಏನ್ ನಂಬ್ತಾರೆ? ಏನ್ ನಂಬ್ತಾರೆ? ಮಂಗನಿಂದ ಮಾನವ. ಅದರ ನೋಡಿ, ಅವ್ರ ಟೀಚರೇ ಅವ್ರು ಹೇಳ್ಕೊಡೋ ಸ್ಕೂಲಲ್ಲ ಮಂಗನಿಂದ ಮಾನವ ಅಂತ. ಯಾಕೆ ಬಲ್ಬಿಟ್ರು ಸಿಲೆಬಸ್ ಅಲ್ಲಿ? ಬೈಬಲ್ ಹೇಳೋದೇನು?
ಮಂಗನಿಂದ ಅಲ್ಲಪ್ಪ ಮಾನವ, ಮಣ್ಣಿನಿಂದ ಮಣ್ಣಿನಿಂದ ಮಾನವ. ಮಾನವ ಅಂತ ಹೇಳಿದ್ರೆ ಇವ್ರು ಉಲ್ಟಾನೇ ಹೇಳೋದು. ನೋಡಿ ಯೋಚನೆ ಮಾಡಿ, ಇವೆಲ್ಲ ಕ್ರೈಸ್ತವರ? ಇದು ಚಾರ್ಲ್ಸ್ ಡಾರ್ವಿನ್, ಅವ್ರು ಕ್ರಿಶ್ಚಿಯನ್ನು. ಏನು ಕ್ರಿಶ್ಚಿಯನ್ನ? ಈ ಥರ ಎಲ್ಲ ಬೈಬಲ್ ವಿರುದ್ಧವಾಗಿ ಮಾಡೋಂಥ ಉಪದೇಶಗಳು ಇವ ಸತ್ಯವೇದದ್ದು ಉಪದೇಶಗಳ? ನೀವೆಲ್ಲ ದೇವ್ರ ಮಕ್ಕಳ? ಯೋಚನೆ ಮಾಡಿದ್ರಿ? ಈ ನಾಣ್ಯನೇ ಇಲ್ಲ ರೀ ಅಂತೀನಿ, ಮೊದಲನೇ ನಾಣ್ಯನೇ ಇಲ್ಲ ರೀ. ಅದರ ಸತ್ಯವೇದಕ್ಕೆ ವಿರುದ್ಧವಾಗಿ ಹೇಳೋಂಥ ಉಪದೇಶಗಳು. ಅದರ ಮಂಗನಿಂದ ದೇವರು ಮಾನವನ ಸೃಷ್ಟಿ ಮಾಡಿಲ್ಲ, ಮಂಗನಿಂದ ಮಾನವ ಸೃಷ್ಟಿ ಮಾಡಿದೆ. ಇವತ್ತು ಯಾಕೆ ಮಂಗ ಮಾನವ ಆಯ್ತಲ್ಲ? ಮಂಗನಾಗಿ ಇದ್ದು ಸತ್ತೋಗ್ಬಿಡ್ತಾವಲ್ಲ ಯಾಕೆ? ಅದಕ್ಕೆ ಈ ಚಾರ್ಲ್ಸ್ ಡಾರ್ವಿನ್ ಅಂತ ಇದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಏನ್ಬಿಟ್ರು, ಅಯ್ಯೋ ದೇರ್ ಇಸ್ ಅ ಲಿಂಕ್ ದಟ್ ಈಸ್ ಮಿಸ್ಸಿಂಗ್, ದೇರ್ ಇಸ್ ಎ ಮಿಸ್ಸಿಂಗ್ ಲಿಂಕ್ ಅಂದ್ಬಿಟ್ರು. ವೇರ್ ಈಸ್ ದ ಲಿಂಕ್ ದಟ್ ಈಸ್ ಮಿಸ್ಸಿಂಗ್? ದ ಲಿಂಕ್ ಇಟ್ ಸೆಲ್ಫ್ ಇಸ್ ನಾಟ್ ದೇರ್. ಮಿಸ್ಸಿಂಗ್ ಲಿಂಕ್ ಅಂತೆ. ಲಿಂಕ್ ಇದ್ರೆ ತಾನೆ ಸಿಕ್ಕಾಗೋದಿಕ್ಕೆ. ಲಿಂಕೇ ಇಲ್ಲಪ್ಪ, ಅದರ ಮಿಸ್ ಆಗೋದಿಕ್ಕೆ. ಅಲ್ವರ ನೋಡ್ಬೇಕಾದ್ರೆ ಇದು ಸತ್ಯವೇದಕ್ಕೆ ವಿರುದ್ಧವಾಗಿರೋಂಥದ್ದು. ಅದರ ಮಂಗನಿಂದ ಮಾಡವಲ್ಲ, ಮಣ್ಣಿನಿಂದ ರೂಪಿಸಿ ಏನು ಮಾಡೋರು, ಭೂಮಿಲಿರುವಂಥ ಎಲ್ಲ ಅಂಶಗಳನ್ನ ಮನುಷ್ಯನ ಇಟ್ಬಿಟ್ಟು ಮನುಷ್ಯನ ಸೃಷ್ಟಿ ಮಾಡೋದು. ಅದಕ್ಕೆ ನೋಡ್ಬೇಕಾದ್ರೆ ಭೂಲೋಕಕ್ಕೆ ಬರುವಂಥ ಅಂಶಗಳನ್ನ ತಿನ್ನಪ್ಪ ಅಂತ ನಮಗೆ ಕೊಟ್ಟರು ದೇವರು. ಆಲೂಗಡ್ಡೆ, ಈರುಳ್ಳಿ, ಮೂಲಂಗಿ ಎಲ್ಲ ಎಲ್ಲಿ ಬರ್ತವೆ? ಆಕಾಶದಲ್ಲಿ ಬರ್ತವ? ಎಲ್ಲ ಭೂಮಿ ಒಳಗೆ ಬಿಡೋಂಥದ್ದು. ಏನು ಮಾಡೋದು ನಾವೆಲ್ಲ? ಗೆಣಸು ಗಡ್ಡೆಗಳು ತಿನ್ನೋದೆಲ್ಲ ಇಲ್ಲ. ಅಲ್ಲಿ ಏನು ಮಾಡೋದು? ನಮಗೆ ತಿನ್ನೋದು ಗೊಬ್ಬರ ಹಾಕಿ ಏನು ಬರೋದು? ಕಾಯಿ ಪಲ್ಯಗಳೆಲ್ಲ ಬರೋದು. ಯೋಚನೆ ಮಾಡಿದ್ರಿ ದೇವ್ರು ಏನ್ರಿ ಮಾಡೋರು ಅಂತೀನಿ. ಎಂಥ ಅದ್ಭುತವಾಗಿರೋಂಥ ಸೃಷ್ಟಿ ಅಲ್ವರ? ಇದು ಮೊದಲನೇ ನಾಣ್ಯ ಅಲ್ವರ. ಆಮೇಲೆ ಎರಡನೇ ನಾಣ್ಯ ಏನಪ್ಪ ಅಂತಂದರೆ ಏನ್ರಿ, ಇದಕ್ಕೆ ಸಂಬಂಧಪಟ್ಟಿರೋದು ಏನಪ್ಪ ಅದು ಅಂತಂದರೆ ಮರಣ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ, ಮರಣ, ಡೆತ್. ಅದರ ಏನಪ್ಪ ಡೆತ್ತು? ಮನುಷ್ಯಂಗೆ ಏನು ತಂದ್ರು? ಈಡೇನು ತೊಳ್ತಂತ ಎಲ್ಲ ಮರದ ಹಣ್ಣುಗಳೇ ಮಾಡೋದು, ನೀನು ಎಚ್ಚೆತ್ತವಾಗಿ ತಿನ್ನು. ಅದೇ ಒಂದೇ ಒಂದು ಮರದ ಹಣ್ಣು ಏನು ಮಾಡಕ್ ಹೋಗ್ಬೇಡ, ನೀನು ತಿನ್ನಕ್ಕೆ ಹೋಗ್ಬೇಡ. ತಿಂದ್ರೆ ಏನಾಯ್ತ, ನೀನು ಸತ್ತೇ ಸಾಯಿ. ನೋಡ್ರ ಅದೇ ಅಲ್ವರ ಓದಿಂತೀನಿ. ಆದಿಕಾಂಡ 2ನೇ ಅಧ್ಯಾಯ 17ನೇ ವಾಕ್ಯ. ಜೆನಿಸಿಸ್ 2:17 ಓದಿ. ಒಳ್ಳೆಯದರ ಕೆಟ್ಟದ ಹರವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವೆ ಎಂದು ವಿಧಿಸಿದನು. ನೋಡ್ರ, ತಿಂದ ದಿನ ಸತ್ತೇ ಹೋಗಿವೆ ಅಂತ ಮಾಡಿದ್ರೆ ವಿಧಿಸಿದ್ರಂತೆ. ಅದರ ಆದ ಮಣ್ಣ ತಿಂದ ತಕ್ಷಣ ಆಯ್ತು ಭೂಮಿಯಲ್ಲಿ ದೇವರುಗಳಂತ ಶಾಪ ಏನಾಯ್ತು ಬಂತು. ನಿನ್ನ ಭೂಮಿ ಶಪಿಸಲ್ಪಟ್ಟಿದೆ, ಮುಳ್ಳು ಕಳೆಗಳೆಲ್ಲ ಏನು ಮಾಡ್ತಾವದು ತರ್ತಾರೆ ಅಂದ್ಬಿಟ್ಟು ಆದಿಕಾಂಡ 3:18-19 ಹೇಳ್ತಾರೆ. ನಿಮ್ಮ ಜೀವಮಾನವಲ್ಲ ಬೆವರು ಸುರಿಸಿ ದುಡ್ದು ತಿನ್ನಬೇಕು, ಮಣ್ಣಿಂದ ಮಾಡಲ್ಪಟ್ಟಿದ್ಯಾ, ತಿರ್ಗಿ ಹೋಗ್ತೀನಿ ನೀನು ಮಣ್ಣಿಗೆ ಹೋಯ್ತೀಯ ಅಂತಂದ್ರು. ಮಣ್ಣಿಗೆ ಹೋಗು. ನೋಡಿದ್ದೀನಿ ಆದಿಕಾಂಡ 3:19 ಓದಿ. ಜೆನಿಸಿಸ್ 3:19. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೋಡ್ರ, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟನಲ್ಲವೋ, ನೀನು ಪುನಃ ಮಣ್ಣಿಗೆ ಸೇರ್ತಕ್ಕನಾಗಿದ್ದೀಯ ಎಂದು ಹೇಳಿದನು. ನೀನು ಮಣ್ಣೆ ತಿರ್ಗಾ ಮಣ್ಣಿಗೆ ಸೇರ್ತೀಯ, ನೀನ್ ಮಣ್ಣು ತಿರ್ಗಾ ನೀನ್ ಪರಲೋಕಕ್ಕೆ ಸೇರ್ತೀಯ ಅಂತಂದ್ರ. ಇವತ್ತೆಲ್ಲರೂ ಏನ್ ತಿಳ್ಕೊಂಡ್ಬಿಟ್ಟಾರೆ, ಮನುಷ್ಯ ಸತಿ ತಕ್ಷಣ ಅಲ್ಲಿ ಹೋಗ್ಬಿಡ್ತಾನೆ, ಇಲ್ಲಿ ಹೋಗ್ಬಿಡ್ತಾನೆ. ಎಲ್ಲೈತೆ ಬೈಬಲ್ ನೋಡುತ್ತೆ, ಮಣ್ಣಿಂದ ಮಾಡಲ್ಪಟ್ಟಿಯ ತಿರ್ಗಲ್ಲಿ ಹೋಗ್ತೀಯ ಮಣ್ಣಿಗೆ. ದೇವರು ಮಣ್ಣಿಗೆ ಸೇರ್ತೀಯ. ವೆರಿ ಗುಡ್. ಅದರ ಆಮೇಲೆ ದೇವ್ರು ನೋಡಿದ್ರು ಆದಾಮು ಅನುಭವ ಇಲ್ದಿರ ಪಾಪ ಮಾಡಿದ್ದಾನೆ. ಇದೇ ಥರ ಅವ್ರ ಮಕ್ಕಳು ಎಲ್ಲರೂ ಖಂಡಿತವಾಗೂ ಅನುಭವ ಇಲ್ದಿರನೇ ಏನು ಮಾಡ್ತಾರೆ, ಪಾಪ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ದೇವ್ರು ಏನು ಮಾಡಿದ್ರು, ಆದಾಮ್ನಲ್ಲಿ ಎಲ್ಲಾರ್ದು ಮಣ್ಣಕ್ಕೆ ಒಪ್ಪಿಸ್ಕೊಟ್ಬಿಟ್ರು. ಅದಕ್ಕೆ ನಾವು ರೋಮಪುರದಲ್ಲಿ ನೋಡ್ತಿರಲ್ಲ, ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಲೋಕದಲ್ಲಿ ಪಾಪದ ಮುಖಾಂತರ ಏನ್ರಿ ಮರಣವು ಲೋಕದಲ್ಲಿ ಪ್ರವೇಶಿಸಿತು. ನೋಡಿ ಓದನ ಆದಿಕಾಂಡ ರೋಮಪುರದಲ್ಲಿ 5:12 ಓದಿ. ರೋಮಪುರದಲ್ಲಿ 5:12. ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲಾ ಪಾಪವು ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ನೋಡ್ರ ಏನ್ರಿ, ಎಲ್ಲರೂ ಪಾಪ ಮಾಡಿದ್ರಿಂದ ಈ ತರ ಮರಣವು ಏನ್ ಮಾಡುತ್ತೆ, ಎಲ್ಲರ ಮೇಲೂ ವ್ಯಾಪಿಸ್ತಂತಾರೆ ಅಲ್ವರ. ಅದಕ್ಕೆ ಲೋಕದಲ್ಲಿ ಎಲ್ಲಾರು ಸಾಯ್ತಾ ಇದ್ದಾರೆ. ಒಂದ್ ಚಿಕ್ಕ ಮಗು ಇರ್ತಾರೆ ನೋಡಿದ್ದೀನಿ, ಒಂದ್ ಚಿಕ್ಕ ಮಗು ಸ್ವಲ್ಪ ಕ್ಷಣ ಇದ್ಬಿಟ್ಟು ಮರಣ ಹೊಂದ್ಬಿಡ್ತಾರೆ. ಆ ತಂದೆ ಒಂದೇ ಪ್ರಶ್ನೆ ಕೇಳ್ತಾರೆ, ದೇವ್ರ ಏನ್ ಮಗ ಏನ್ ತಪ್ಪು ಮಾಡ್ತೀವ, ಯಾಕೆ ಸೇರೋಗ್ಬಿಟ್ಟ, ಏನ್ ಕಾರಣ? ಅವ್ರ ತಪ್ಪಲ್ಲಪ್ಪ, ಅವ್ರ ಪಾಪ ಅಲ್ಲ, ಇದು ಆದಾಮಿಂದ ಬಂದಿರಂತ ಮರಣ. ಆ ಮರಣದ ಒಂದು ದಂಡನೆ ಅಲ್ವರ. ಅದನ್ನೇನ್ ಮಾಡ್ತಾರೆ ಅವರು ಅನುಭವಿಸ್ತಾರೆ. ಪಾಪದ ಒಂದು ಸಂಬಳ ಮರಣ ಏನ್ ಮಾಡ್ತಾರೆ, ಅನುಭವಿಸ್ತಾರೆ ಅಲ್ವರ. ಅದಕ್ಕೆ ದಾವೀದ್ ಹೇಳ್ಬಿಟ್ರಲ್ಲ, ಹುಟ್ಟಿನಿಂದ ನಾನು ಪಾಪಿಯೇ, ಮಾತ್ರ ಗರ್ಭದಿಂದ ಏನ್ರಿ ನಾನು ದ್ರೋಹಿಯೇ,
ಹುಟ್ಟಬೇಕಾದ್ರೆ ಪಾಪಿಯಪ್ಪ. ಯಾಕೆ ಹುಟ್ಟಕ್ಕಿಂತ ಮುಂಚೆನೆ ಪ್ರತಿಯೊಬ್ಬರ ಮೇಲೆ ಆದಾಮಿಂದ ಬಂದಂಥ ಶಾಪ ಏನಾಗಿದೆ ಇದೆ ಅಲ್ದರ. ಅದಕ್ಕೆ ರೋಮಪುರದಲ್ಲಿ ಕೂಡ ಹೇಳ್ತಾರೆ, ಏನ್ರಿ ನೀತಿವಂತರ ಜನ ಅವ್ರೆ ಒಬ್ರು ಇಲ್ಲ ಏನ್ರಿ. ಎಲ್ಲಾರು ಏನ್ ಮಾಡ್ತಾವ್ರೆ, ಸಾಯ್ತಾವ್ರೆ. ಪಾಪ ಕೊಡೋಂಥ ಸಂಬಳ ಏನ್ರಿ? ಮರಣ. ನೋಡ್ರ, ಪಾಪ ಕೊಡೋಂಥ ಸಂಬಳ ಮರಣ. ಅದರ ನೀನ್ ಸತ್ತೋಗ್ಬಿಡ್ತೀಯಾ, ನೀನ್ ಸತ್ ಮೇಲೆ ಅಲ್ಲೋಗ್ತೀಯ ಇಲ್ಲೋಗ್ತೀಯಾ, ನೀನು ಅಗ್ನಿ ನರಕಕ್ಕೆ ಹಾಕ್ತೀನಿ, ಬೆಂಕಿಗೆ ಹಾಕ್ತೀನಿ, ನಿನ್ನ ಹಿಂಸೆ ಕೊಡ್ತೀನಿ, ಚಿತ್ರ ಹಿಂಸೆ ಕೊಡ್ತೀನಿ, ರೋಸ್ಟ್ ಮಾಡ್ತೀನಿ ಅದರ ಹೇಳಿದ್ರೆ ಬೈಬಲ್ ಹತ್ರ ಇದೆಯಾ? ಕೊಟ್ಟಿದೀಯಾ? ಇಲ್ಲ. ಪಾಪ ಕೊಡೋಂಥ ಸಂಬಳ ಮರಣ. ಮರಣ ಏನ್ರಿ? ಸತ್ತು ಅಷ್ಟೇ. ಅದರ ಇವಾಗ ನೋಡ್ತೀರಿ ಜನ ಅವ್ರು ನೋಡಿತೀರಿ, ಯಾರೋ ಸತ್ತೋಗ್ಬಿಟ್ರೆ ಮಣ್ಣಿಗೆ ಊತ್ಬಿಡ್ತಾರೆ, ಊತ್ಬಿಟ್ಟು ಕಣ್ಣೀರು ಇಡ್ತಾರ. ಅಯ್ಯೋ ಅವ್ನು ನರಕಕ್ಕೆ ಹೋಯ್ತಾವನೆ, ಅವ್ನು ಹಿಂಸೆಗೆ ಹೋಯ್ತಾವನೆ, ಅವ್ನು ಕುಡ್ಕ ಸತ್ತೋಗ್ಬಿಟ್ಟ, ಅವ್ನು ಕೊಲೆಗಾರ, ಅವ್ನು ನರಕಕ್ಕೆ ಹೋಗ್ಬಿಡ್ತಾನೆ, ಅವನ ಬೆಂಕಿಗೆ ಹಾಕಿ ರೋಸ್ಟ್ ಮಾಡ್ಬಿಡ್ತಾರೆ, ಅಯ್ಯೋ ಅಂತ ಯಾರು ಗೋಳಾಡಿದಾರೆ ನೋಡಿದಿರ? ಯಾರ ನೋಡ್ರ ಎಷ್ಟು ಮಂಕ್ ಮಾಡಿದ ನೋಡಿರ್ತೀನಿ. ಎಂಥ ದುರ್ಬೋಧನೆ ನಮ್ಮ ಕ್ರೈಸ್ತವ್ರ ಮನ್ಸಲ್ಲಿ ತುಂಬಿಟ್ಟ ನೋಡಿರ್ತೀನಿ. ಯಾರಿಗಾರ ಈ ಪ್ರಶ್ನೆ ಕೇಳ್ರಿ ಅಂತೀನಿ, ಎಲ್ಲ ಹೇಳೋದೇ ನರಕ ಏನಪ್ಪಾ ಅಂದ್ರೆ ಅಯ್ಯೋ ವೇದನೆ ಸ್ಥಳ. ಯಾರಪ್ಪ ಹೋಗ್ತದೆ? ಎಲ್ಲಾ ಪಾಪಿಗಳು ಅಗ್ನಿ ನರಕಕ್ಕೆ ಹೋಗ್ಬಿಡ್ತಾರೆ ಬ್ರದರ್. ಹೋಗಿ ಏನ್ ಮಾಡ್ತಾರೆ? ಹಿಂಸೆ ಪಡ್ತಾರೆ. ಏನಕ್ಕೆ? ಅಲ್ಲ, ಹಿಂಸೆ ಪಡ್ಬೇಕು, ಪಡ್ತಾರೆ ಅಷ್ಟೇ. ಎಷ್ಟು ವರ್ಷ ಪಡ್ತಾರೆ ಅದೆಲ್ಲ ಗೊತ್ತಿಲ್ಲ, ಯುಗಾಂತರಗಳಲ್ಲಿ ಪಡ್ತಾನೇ ಇರ್ತಾರೆ. ಏನಕ್ಕೆ? ಸರಿಯಪ್ಪ, ಒಂದು ಶಿಕ್ಷೆ ಕೊಡ್ತೀರಿ ಅಂತಂದ್ರೆ ಅದು ಉದ್ದೇಶ ಇರ್ಬೇಕಲ್ವಾ? ಅವ್ನು ತಿರ್ಗಾ ಮಾನಸಾಂತರಾಗಿ ದೇವತೆ ಬರ್ತಾನೆ ಅಂತಂದ್ಬಿಟ್ಟು ಉದ್ದೇಶ ಕೊಡ್ಬೇಕು ಅಲ್ವಾ? ಸುಮ್ಮನೆ ಹೊಡೆದಾಕ್ಬಿಟ್ರೆ ಸಾಯ್ಸಾಕ್ಬಿಟ್ಟ ಅಂದ್ರೆ ಸಾಯ್ಸಲ್ಲ, ಹಿಂಸೆ ಕೊಡ್ತಾನೆ ಇದ್ರೆ ಏನು ಅರ್ಥ ಅದು ಹೇಳ್ರಿ? ಅದೇನೋ ಪ್ರಯೋಜನ ಇದೆಯಾ? ಖಂಡಿತವಾಗೂ ಪ್ರಯೋಜನ ಇಲ್ಲ ರೀ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ನಾಣ್ಯ ಮರಣ ಅಂದ್ಬಿಟ್ಟು ಒಂದು ಸತ್ಯ, ಮತ್ತು ಇಡೀ ಲೋಕದ ಜನಗಳು ಸೇತಾನ್ ಹೇಳೋರಂಥ ಅಸತ್ಯನ ಸುಳ್ಳು ಏನ್ ಮಾಡ್ತಾರೆ ನಮ್ಗೂ ಗೊತ್ತವ್ರೆ. ದೇವ್ರೇಂತಂದ್ರು ಆದಾಮ್ಗೆ ಅಣ್ಣ ತಿನ್ಬೇಡ, ತಿಂದೇನಾಯ್ತ ನೀನು ಸತ್ತೇ ಸಾಯಿವಿ ಅಂತಂದ್ರು. ಸೇತಾನ್ ಏನ್ ಹೇಳ್ತಾನೆ? ಅಣ್ಣ ತಿಂದ್ರೆ ಏನಾಗಲ್ಲ, ನೀನು ಸಾಯಲ್ಲ, ದೇವರಂತೆ ಆಗಿವಿ. ನೋಡ್ರ, ಸಾಯಲ್ಲ, ದೇವ್ರ ತರ ಬಿಡ್ತಾರೆ ನೋಡಿ. ದೇವ್ರ ಹಿಂಗೆ ಬದುಕೋರೆ, ಹೇಗೂ ಸಾಯೋದಿಲ್ಲ, ದೇವ್ರ ಹಿಂಗೂ ಸಾಯ್ತಾ ಇಲ್ಲ, ಅವ್ರು ಬದುಕೋರಲ್ಲ, ಅದೇ ಥರ ನೀನಾಗ್ಬಿಡ್ತೀಯ ಅಂದ್ಬಿಡು. ಅದಕ್ಕೆ ಲೋಕ ಜನಗಳು ಇವತ್ತೆಲ್ಲ ಅವನ ಅಸತ್ಯನೇ ನಂಬ್ಕೊಂಡು ಕೂತವ್ರೆ. ಸತ್ತಿದ ತಕ್ಷಣ ಆತ್ಮ ಅಲ್ಲೋಗ್ಬಿಡ್ತಾರೆ, ಇಲ್ಲೋಗ್ಬಿಡ್ತಾರೆ, ವೈಕುಂಠಕ್ಕೆ ಹೋಗ್ಬಿಡ್ತದೆ ಅಂತಂದ್ಬಿಟ್ಟು ಅದರ ಅದಕ್ಕಂತ ಇಲ್ಲಿದೆ ಎಲ್ಲ ಪೂಜೆ ಪುರಸ್ಕಾರ ಎಲ್ಲ ಮಾಡ್ಕೊಂಡು ಏನ್ರಿ ಮಗ್ನರಾಗ್ಬಿಟ್ಟವ್ರೆ. ಈ ಎರಡನೇ ನಾಣ್ಯ ಇದು ಇಂಪಾರ್ಟೆಂಟ್ ನೋಡಿ. ನಾಣ್ಯಗಳು ಹೆಂಗಿದೆ, ಒಂದಕ್ಕೊಂದು ಲಿಂಕ್ ಇದೆ. ಆ ಸ್ತ್ರೀ ತಲೆ ಮೇಲೆ ನೋಡ್ರಿ ಪಟ್ಟಿ, ಒಂದೇ ಪಟ್ಟಿ ನಾಣ್ಯಗಳು ಫಿಕ್ಸ್ ಆಗಿತ್ತು, ಪಕ್ಕಕ್ಕೆಲ್ಲ ಲಿಂಕ್ ಇದೆ ನೋಡ್ರಿ ಅಂತೀನಿ ಅಣ್ಣ. ಅದಕ್ಕೆ ಎರಡನೇ ನಾಣ್ಯ. ಮೂರನೇ ನಾಣ್ಯ ಏನೋ? ಮೂರನೇ ನಾಣ್ಯ ಯಾವುದಪ್ಪ ಅಂತಂದ್ರೆ ಈಡು ಬಲಿ, ರ್ಯಾನ್ಸಮ್. ಅದರ ಮರಣ ಅಂತಂದ್ಬಿಟ್ಟು ಸತ್ಯ ಆಗಿರೋದ್ರಿಂದನೇ ಈ ಮರಣದಿಂದ ವಿಮೋಚನೆ ಮಾಡೋಕ್ಕೆ ಕ್ರಿಸ್ತನು ತನ್ನನ್ನು ತಾನೇ ಶಿಲುಬೆ ಮೇಲೆ ಮಾಡು ಪ್ರಾಣನ ಕೊಟ್ಟಿದ್ದು. ಯೇಸು ಕ್ರಿಸ್ತು ಪ್ರಾಣ ಕೊಟ್ಟಿರೋದ್ರಿಂದ ಏನಪ್ಪ ಆಯಿತು ಅಂದರೆ ಸಮಾಧಿಲಿರೋರು ಎಲ್ಲರೂ ಎದ್ದು ಬರುವಂಥ ಒಂದು ಅವಕಾಶ ನಮಗೆ ಬಂತು ಅಲ್ವರ. ನೋಡಿರ್ತೀರಿ, ಓದೋಣ ಇಲ್ಲಿ ಯೋಹಾನ 5:28 ಓದಿ. ಯೋಹಾನ 5:28 ಓದ್ರಿ ಯಾರಾದ್ರು. ಇದರ ಬಗ್ಗೆ ಆಶ್ಚರ್ಯ ಪಡಬೇಡಿರಿ, ಏಕೆಂದರೆ ಸಮಾಧಿಗಳಲ್ಲಿರುವ ಜನರೆಲ್ಲರೂ ಆತನ ಸ್ವರವನ್ನು ಕೇಳುವ ಕಾಲ ಬರುತ್ತದೆ. ನೋಡಿ ಏನ್ರಿ, ಆಶ್ಚರ್ಯ ಪಡಬೇಡಿರಿ, ಸಮಾಧಿಯಲ್ಲಿರೋರು ಆತನ ಸ್ವರವನ್ನು ಕೇಳಿ ಬರ್ತದೆ. ಯಾರು ಬೈಬಲಲ್ಲಿ ಓದ್ರಿ ದಯವಿಟ್ಟು, ಸ್ವಲ್ಪ ವ್ಯತ್ಯಾಸ ಇದೆ, ಇಂಪಾರ್ಟೆಂಟ್ ಆಗಿದೆ, ಓದ್ರಿ ಯಾರು ಬೈಬಲಲ್ಲಿ ಪ್ಲೀಸ್. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಎದ್ದು ಹೊರಗಡೆ ಬರ್ತಾರಂತೆ ನೋಡ್ರಿ ಅಂತೀನಿ ಅಲ್ವರ, ಎದ್ದು ಹೊರಗಡೆ ಬರ್ತಾರಂತೆ. ಅದಕ್ಕೆ ಯಾರೊಬ್ರು ಬರ್ತಾರೋ ಬ್ರದರ್ ಆಡಿ ಕಾಲ ಬಂದ್ಬಿಡೈತೆ ಅಂದ್ರು. ಎಲ್ಲ ಬಂದ್ಬಿಡೈತೆ ಅಂದ್ರೆ ನೋಡ್ಸ ಅಲ್ಲಿ ನೋಡ್ತಾನೆ ವಾಕ್ಯ ಇಲ್ಲಿ ಅಂತಂದ್ರೆ ನೋಡಿ ಓದಿ ಅಲ್ಲಿ 24 ಓದಿ, 25 ಓದಿ. ಅಲ್ಲಿ 25 ಓದ್ಬಿಡಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲವು ಬರುತ್ತದೆ, ಈಗಲೇ ಬಂದಿದೆ. ಈಗಲೇ ಬಂದಿದೆ ನೋಡ್ರ, ಆಗ್ಲೇ ಬಂದ್ಬಿಡ್ತು ಅಂತ ಹೇಳ್ತಾರೆ. ಸರಿಯಪ್ಪ ಆಯ್ತು, ಧ್ವನಿ ಕೇಳ ಬಂದ್ಬಿಡಿದ್ ಕಾಲ. ಆದ್ರೆ ಸತ್ತವ್ರು ಎದ್ ಬರಕ್ ಆ ಧ್ವನಿ ಬಂದಿದ್ಯಾ? ಆ ಕಾಲ ಬಂದಿದ್ಯಾ? ಸತ್ತವ್ರು ಎದ್ ಬರೋ ಅಂತ ಕಾಲ ಬಂದಿಲ್ಲ. ಇವಾಗ ಸತ್ತವರೆಲ್ಲ ಎದ್ ಬತ್ತವ್ರ? ಬತ್ತವ್ರ ಹೇಳ್ರಿ, ಎದ್ಬೋದು. ನಿಮ್ಗೆ ಕೇಳ್ತಾರೆ, ನಾನು ಎದ್ಬೋತವ್ರ? ಇಲ್ಲ. ಸರಿ ಬಿಡಿ, ಬೇರೆಯವರು ಅವೆಲ್ಲ ವಾಯ್ಸ್ ಕೇಳಿಲ್ಲ. ಇವಾಗ ಕ್ರೈಸ್ತವರೆಲ್ಲ ಸತ್ತೋಗ್ಬಿಟ್ರೆ ಅವ್ರು ಯೇಸು ಕ್ರಿಸ್ತನ ಧ್ವನಿ ಕೇಳೋರ ಇಲ್ಲ, ಅವರೆಲ್ಲ ಎದ್ಬತ್ತವ್ರ? ಯಾರು ಎದ್ಬತ್ತಾ ಇಲ್ಲ? ಯೇಸು ಕ್ರಿಸ್ತನ ಕಾಲದಲ್ಲಿ, ಆ ಕಾಲದಲ್ಲಿ 8 ಜನಕ್ಕೆ ಅವ್ರು ಹೇಳಿದ್ರು, 8 ಜನ ಎದ್ ಬಂದ್ರು?
ಎದ್ ಬಂದಿದೆ 3 ಜನ. ಮತ್ತೆ ಈ ವಾಕ್ಯ ಅವಾಗ ನೆರವೇರಿಲ್ಲ ರೀ, ಒಂದು ಕಾಲ ಬರ್ತಾರೆ. ಅದಕ್ಕೆ ಇದೆಲ್ಲ ಆದ್ಮೇಲೆ ಯೇಸು ಕ್ರಿಸ್ತ ಇನ್ನೊಂದ್ಸತಿ ಹೇಳಿದ್ದು, ಆಶ್ಚರ್ಯ ಪಡಬೇಡ್ರಿ, ಇನ್ನೊಂದು ಟೈಮ್ ಬರ್ತೈತೆ, ಸಮಾಧಿಲಿ ಮಲಗಿರೋರು ಎಲ್ಲರೂ ಎದ್ದು ಬರುವಂತ ಕಾಲ ಬರ್ತದೆ. ಯಾಕೆಂದ್ರೆ ಯೇಸು ಕ್ರಿಸ್ತು ಎಲ್ಲಾರಿಗೂ ಈಡ್ ಬಲಿ ಕೊಟ್ಟಿದ್ದಾರೆ. ನೋಡಿ ವಾಕ್ಯ ಓದೋಣ. 1 ತಿಮೋತಿ 2ನೇ ಅಧ್ಯಾಯ 3-6. 1 ತಿಮೋತಿ 2nd chapter 3-6. ಓದ್ರಿ ಗೋಪಾಲ ಬದರ್, ರಾಜೇಂದ್ರ ಬದರ್, ಸೈಮನ್ ಬದರ್. ಯಾಕೆಂದರೆ ಇದು ಹಾಗೆ ನಮ್ಮ ಬೈಬಲ್ ತೆಗ್ದಿ ಪಟ 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 ಅಂತ ಓದ್ಬೇಕು, ಟೈಮು ಕಮ್ಮಿ ಇದೆ. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಓದ್ರಿ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಯಾಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚಕನಾರ್ಥಕವಾಗಿ ತನ್ನನ್ನು ಒಪ್ಪಿಸಿ ಬಿಟ್ಟನು. ನೋಡ್ರ, ಇದೇ ತಾನೇ ಒಪ್ಪಿಸಿ ಬಿಟ್ರು ಅಲ್ಲರ. ಏನ್ರಿ, ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಒಬ್ಬನೇ, ಆತರ ಮನುಷ್ಯರಂತ ಯೇಸು ಕ್ರಿಸ್ತುವೆ. ಅದರ ಎಲ್ಲಾರ್ದು ವಿಮೋಚನಾರ್ಥಕವಾಗಿ ತನ್ನನ್ನು ತಾನೇ ಒಪ್ಪಿಸ್ಬಿಟ್ರಂತೆ. ಎಲ್ಲಾರ್ದು ರ್ಯಾನ್ಸಮ್ ಕೊಡೋದಕ್ಕೋಸ್ಕರ ಯೇಸು ಕ್ರಿಸ್ತು ತನ್ನನ್ನು ತಾನೇ ಅರ್ಪಿಸ್ಬಿಟ್ರಂತೆ. ರ್ಯಾನ್ಸಮ್ ಏನೋ ಇದ್ರ ಬಗ್ಗೆ ಪಾಠ ಏನು ನೋಡಿದ್ರಿ. ಅದರ ಗ್ರೀಕಲ್ಲಿ ಬರೋಂಥ ವಾರ್ತೆ ಆಂಟಿ ಲೂಥ್ರಾನ್, ಅದು ಸರಿ ಸಮಾನವಾಗಿರೋಂಥ ಬೆಲೆ. ಅದರ ಲೋಕದ ಪ್ರತಿಯೊಬ್ಬ ಮನುಷ್ಯನ ವಿಮೋಚನೆ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತು ತನ್ನನ್ನು ತಾನೇ ಅರ್ಪಿಸೋದಂತೆ. ಎಲ್ಲಾ ಮನುಷ್ಯರು ಅಂತ ಬಂತ ವಾಕ್ಯ, ಬರೀ ಕ್ರೈಸ್ತವರು ಅಂತ ಬರಲಿಲ್ಲ, ಎಲ್ಲಾ ಮನುಷ್ಯರ ವಿಮೋಚನಾರ್ಥಕವಾಗಿ ತನ್ನನ್ನು ತಾನೇ ಅರ್ಪಿಸೋರು. ಯಾಕಪ್ಪ ಅಂತಂದ್ರೆ ಲೋಕಕ್ಕೆ ಪಾಪ ಬಂದಿದ್ದು ಎಷ್ಟು ಜನ ಮುಖಾಂತರ? ವೆರಿ ಗುಡ್, ಒಬ್ಬಾತನಿಂದ, ಆದಾಮಿಂದ. ಅದರ ಅವನಿಂದ ನಾವೆಲ್ಲ ಸಾಯಂಗ ಆಗ್ಬಿಡ್ತು. ಇವಾಗ ಯೇಸು ಕ್ರಿಸ್ತು ಬಂದ್ಬಿಟ್ಟು ಆ ಆದಾಮನ್ನ ವಿಮೋಚನೆ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ಆದಾಮ್ನ ನಾವೆಲ್ಲರೂ ಏನಾಗ್ಬಿಡ್ತೀರಿ, ವಿಮೋಚನೆಗೆ ಬಂದ್ಬಿಡ್ತೀರಿ. ಯಾವ ತರ ಆದಾಮ್ನಲ್ಲಿ ಎಲ್ಲಾರು ಸಾಯ್ತಾ ಇದ್ದಾರೋ, ಆಯ್ತಾ ಕ್ರಿಸ್ತನ ಎಲ್ಲಾರು ಏನಾಗ್ತಾರೆ, ಜೀವಿತವಾಗಿ ಬದುಕೋರಾಗ್ತಾರೆ. 1 ಕೊರಿಂಥ 15ನೇ ಅಧ್ಯಾಯ 21-22 ಓದ್ರಿ. ಓದಿ ಗೋಪಾಲ ಬ್ರದರ್. 1 ಕೊರಿಂಥ 15, 21-22. 1 ಕೊರಿಂಥ 15ನೇ ಅಧ್ಯಾಯ 21 ಮತ್ತು 22. ಓದ್ತೀನಿ. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ನೋಡ್ರ, ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ನೋಡ್ರ, ಯಾವ ಪ್ರಕಾರ ಆದಾಮಿನ ಸಂಬಂಧ ಎಲ್ಲಾರು ಸಾಯುವರಾದರು, ಆದಾಮಿನ ಸಂಬಂಧ ಎಲ್ಲ ಸಾಯ್ತವ್ರೆ, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ರೀ ಒಬ್ಬ ಮನುಷ್ಯನ ಮರಣ ಬಂತು, ಒಬ್ಬ ಮನುಷ್ಯನ ಏನ್ರಿ ಜೀವ ಬರ್ತದೆ. ಅದರ ಎಲ್ಲಾರು ಜೀವಿತವಾಗೋರು. ಇದೇ ಎಷ್ಟೇ 3ನೇ ನಾಣ್ಯ. 4ನೇ ನಾಣ್ಯ ಏನ್ ಗೊತ್ತಾ ಏನ್ರಿ? ನಂಬಿಕೆ. ಅದರ ಜಸ್ಟಿಫಿಕೇಶನ್ ಬೈ ಫೇತ್, ನಂಬಿಕೆಯಿಂದ ನೀತಿವಂತರಾಗೋದು ಅಲ್ಲರ. ಅದು ನೋಡ್ಬೇಕ್ರೆ ಏನ್ರಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಡಾಕ್ಟ್ರಿನ್. ಅದರ ಏನ್ರಿ, ನಾವು ದೇವರ ಮುಂದೆ ನೀತಿವಂತರಾಗೋದಕ್ಕೆ ಹೆಂಗ್ ಸಾಧ್ಯ? ನಮ್ಮ ಸತ್ಕಾರ್ಯಗಳ ಇಲ್ಲ ರೀ. ಬೈಬಲ್ ಹೇಳ್ತದೆ ಏನ್ರಿ, ನಂಬಿಕೆಯಿಂದ ನೀತಿವಂತನು ಬದುಕ್ತಾನೆ. ದ ಜಸ್ಟ್ ಶಾಲ್ ಲಿವ್ ಬೈ ಫೇತ್ ಅಂತ ವಾಕ್ಯ ಹೇಳ್ತಾರೆ. ರೋಮಪುರದಲ್ಲಿ 1:15 ಅಲ್ವರ. ಅದಕ್ಕೆ ಹಳೆ ಕಾಲದಲ್ಲಿ ದೇವ್ರು ಏನ್ ಮಾಡೋದು, ಧರ್ಮಶಾಸ್ತ್ರ ಕೊಟ್ಟಿದ್ರು. ಧರ್ಮಶಾಸ್ತ್ರ ನೀತಿ ನಿಯಮಗಳೆಲ್ಲ ಕೈಗೊಂಡು ನಡೀರಿ, ಆವಾಗ ದೇವರ ಮುಂದೆ ಏನಾಗ್ಬೋದು, ನೀವು ಯೋಗ್ಯವಾಗಿ ನಿಲ್ಲಬಹುದು ಅಂತಂದ್ಬಿಟ್ಟು. ಆದ್ರೆ ಆ ಧರ್ಮಶಾಸ್ತ್ರ ಯಾರೋ ಕೈಗೊಂಡು ನಡೀಕಾಯ್ತಾ ಅಂದ್ರೆ ಯಾರು ನಡೀಕಾಗಿಲ್ಲ ರೀ. ಅದರಿಂದ ಧರ್ಮಶಾಸ್ತ್ರ ಮುಖಾಂತರ ಎಲ್ಲಾರು ಏನಾಗ್ಬಿಟ್ರು, ಮರಣಕ್ಕೆ ಏನ್ ಮಾಡ್ಬಿಟ್ರು, ಒಳಗಾಗ್ಬಿಟ್ರು. ಯಾರೋ ದೇವ ದೃಷ್ಟಿಯಲ್ಲಿ ಏನಾಗಿಲ್ಲ, ನೀತಿವಂತರಾಗಕ್ಕೆ ಸಾಧ್ಯನೇ ಆಗಿಲ್ಲ. ಆದ್ರೆ ಯೇಸು ಕ್ರಿಸ್ತು ಬಂದು ನಮ್ಗಾಗಿ ಶಿವನ ಸತ್ತಿರೋದ್ರಿಂದ ಆತನ ಮುಖಾಂತರ ನಾವೆಲ್ಲರೂ ನಂಬಿಕೆ ಮುಖಾಂತರ ಏನಾಗ್ಬೋದ್ರಿ, ದೇವ್ರ ಹತ್ರ ನೀತಿವಂತರಾಗ್ಬೋದ್ರಂತೆ. ಎಲ್ಲಿ? ರೋಮಪುರದಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯ ಹೋದ್ರಿ. ರೋಮಪುರದಲ್ಲಿ 5:1. ಹೋದ್ರಿ ಸೋದರ ಸೋದರಿ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡ್ರ, ಏನ್ರಿ, ನಂಬಿಕೆ ಮುಖಾಂತರ ನೀತಿವಂತರಾಗಿರೋದ್ರಿಂದ
ದೇವರಲ್ಲಿ ನಾವೇನಾಗಿರೋಣ, ಸಮಾಧಾನದಿಂದ ಇರೋಣ ರೀ. ಅದಕ್ಕೆ ನಂಬಿಕೆ ಮುಖಾಂತರ ನೀತಿವಂತರಾಗದ್ರಿ. ಅದರ ನಮ್ಮ ಕಾರ್ಯಗಳ ಮುಖಾಂತರ ಅಲ್ಲ. ಇವತ್ತೆಲ್ಲ ಹೆಂಗಿದೆ ಅಂದರೆ ಬೇರೆ ಬೇರೆ ನಂಬಿಕೆಗಳೆಲ್ಲ ಈ ಥರ ನೋಡೈತಿರಿ. ಅದರ ಇಷ್ಟೆಲ್ಲ ಕೆಲಸಗಳು ಮಾಡಿದ್ರೆ ದೇವ್ರ ಮುಂದೆ ನಾವೇನಾಗ್ಬಿಡ್ತೀರಿ, ನೀತಿವಂತರಾಗ್ಬಿಡ್ತೀರಿ. ನಾವು ತುಂಬ ದೇವ್ರನ್ನ ಪ್ರೀತಿ ಮಾಡ್ತೀವಿ ನೋಡ್ಕೊಂಡು ಹೋಗ್ತೀವಿ. ಇವೆಲ್ಲ ಕೆಲಸಗಳು ಮಾಡಿದ್ರೆ ಏನ್ರಿ ಆಗ್ಬಿಡ್ತಾರೆ, ನಾವು ದೇವ್ರ ಮುಂದೆ ನೀತಿವಂತರಾಗ್ಬಿಡ್ತೀರಿ ಅಲ್ವರ. ಇವೆಲ್ಲ ಮಾಡೋದು ದೇವ್ರ ಮುಂದೆ ನೀತಿವಂತರಾಗ್ತೀರಾ? ಯೋಚನೆ ಮಾಡ್ರಿ. ಇಲ್ಲ ರೀ. ಇವೆಲ್ಲ ಹೆಂಗಪ್ಪ ಇದೆ ಅಂತಂದರೆ ಚಿಂದಿ ಬಟ್ಟೆ ರೀ. ಅಲ್ಲ, ನಾನು ತೊಗೊಂಡೊಬ್ಬ ಕಾಗೆಗೆ ಬಿಸ್ಕೆಟ್ ಹಾಕ್ಬಿಟ್ರೆ ಬ್ರೆಡ್ ಹಾಕ್ಬಿಟ್ಟು ನೀತಿವಂತರಾಗ್ಬಿಡ್ತೀನ? ಮಾಡೋದೆಲ್ಲ ಮೋಸ ಮಾಡ್ಬಿಟ್ಟು? ಇಲ್ಲ ರೀ, ಖಂಡಿತವಾಗಿ ಸಾಧ್ಯ ಇಲ್ಲ. ಅಲ್ರ, ನಾವು ಸುಮ್ಮನೆ ಬಂದ್ಬಿಟ್ಟು ಉಳ್ಕೊಂಬಿಟ್ಟು ನೀರಲ್ಲಿ ಒದ್ದೆ ಆಗ್ಬಿಟ್ಟು ಊರೆಲ್ಲ ರೌಂಡ್ ಹೊಡ್ಬಿಟ್ರೆ ಉಳ್ಕೊಂಬಿಟ್ಟು ಅದರ ನಾನು ದೇವ್ರ ಮುಂದೆ ನೀತಿವಂತರಾಗ್ಬಿಡ್ತೀರಾ? ಅಲ್ಲ, ಅದಂಗಪ್ಪ ಅದಂಗಪ್ಪ ನಿನ್ನ ಪಾಪ ಅಂತ ತೊಳಿತದೆ. ಅದರ ಯೋಚನೆ ಮಾಡಿ, ಅದನ್ನ ಪಾಪ ತೊಳಿಕ್ ಸಾಧ್ಯನಾ? ನಮ್ಮ ಮೈನ್ ತೊಳಿಬೋದು. ಅದರ ಯಾವುದೋ ಒಂದು ಪರ್ಟಿಕ್ಯುಲರ್ ನದಿಯಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ರೆ ಏನಾಗ್ಬೋದು, ನೀವು ಸ್ನಾನ ಮಾಡ್ಕೋಬೋದು, ನೀವು ಮೈ ಕೊಳೆ ಹೋಯ್ತದೆ, ಆದರೆ ಪಾಪ ಹೋಯ್ತದ? ಇವೆಲ್ಲ ಬಟ್ಟೆಗಳು ಚಿಂದಿ ಬಟ್ಟೆಗಳು. ಬೈಬಲಲ್ಲಿ ಹೇಳ್ತಾರಲ್ಲ ಹೆಂಗಿದೆ ಅಂತೆ, ನೀವೆಲ್ಲ ಮಾಡುವಂಥ ನೀತಿ ಕೆಲಸಗಳು ದೇವರ ಚಿಂದಿ ಬಟ್ಟೆಗಳ ಥರ ಇದೆ. ಓದಿ ಯೆಶಾಯ 64ನೇ ಅಧ್ಯಾಯ 6ನೇ ವಾಕ್ಯ. ನಾವೆಲ್ಲರೂ ಅಶುದ್ಧನಾಗಿದ್ದೇವೆ, ಹಾ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆ ಅಂತಿವೆ. ಕಂಟಿನ್ಯೂ. ನಾವೆಲ್ಲರೂ ತರಗೆಲೆಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ, ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ನೋಡ್ರ ಹೆಂಗಂತೆ ಅಲ್ಲ, ಎಲ್ಲ ಒಣಗೋಗ್ಬಿಟ್ಟವಂತೆ. ಅದರ ಎಲೆಗಳ ಥರ ಒಣಗೋಗ್ಬಿಟ್ಟವಂತೆ ಎಲ್ಲರ. ಅದಕ್ಕೆ ಆದಾಮು ಎಲೆ ಹಾಕೊಂಡ್ಬಿಟ್ಟಿದ್ದ, ಒಣಗೋಗ್ಬಿಡ್ತದ ಕಂದ ಬೇಡ ಅಂತ ಅಂದ್ಬಿಟ್ಟು ದೇವ್ರು ಲೆದರ್ ಬಟ್ಟೆ ಕೊಟ್ಟರು. ಪರ್ಮನೆಂಟಾಗಿ ಹಾಕೊಂಡು ಹೋಗೋ, ಯಾವತ್ತಿದ ಅರಿಯಲ್ಲ ಅಂದ್ಬಿಟ್ಟು. ನಮ್ಮ ಚಿಂದಿ ಬಟ್ಟೆಗಳು ಹೆಂಗಿದೆ ಅಲ್ಲ, ನಾವು ಏನೇ ಸತ್ ಕೆಲಸಗಳು ಮಾಡಲಿ, ಏನೇ ಒಳ್ಳೆ ಕೆಲಸಗಳು ಮಾಡಿದೆ, ಒಣಗೋಗಿರೋ ಎಲೆ ಥರ. ಎಲೆ ಏನಾಗಲ್ಲ, ಜಾಸ್ತಿ ಇಲ್ಲ, ಒಂದಲ್ಲಿ ಏನಾಗ್ಬಿಡ್ತಲ್ಲ ಒಣಗೋಗ್ಬಿಡ್ತದೆ. ಅದ ಥರ ಏನ್ರಿ. ಹಾಂ ನಾವು ಪಾಪನೆಲ್ಲ ಕನ್ಫ್ಯೂಸ್ ಮಾಡೋದು ಏನ್ರಿ. ನಾವು ಪೋಪ್ ಹತ್ರ ಹೇಳೋದು, ಗಂಟೆಗಟ್ಟಲೆ ಪ್ರೇಯರ್ ಮಾಡಿಬಿಟ್ರೆ ನಮ್ಮ ಪಾಪಗಳೆಲ್ಲ ಹೋಗ್ಬಿಡ್ತದ? ಇಲ್ಲ ರೀ. ಒಂದು ಕಾಲದಲ್ಲಿ ಹಿಂಗೆ ಇದ್ದಿದ್ದು, ನಮ್ಮ ಪಾಪನೆಲ್ಲ ಫಾದರ್ ಹತ್ರ ಹೇಳ್ಬಿಟ್ರೆ, ಫಾದರ್ ಕಿವಿಲಿ ಫಾದರು ನಮ್ಮ ಪಾಪನೆಲ್ಲ ಕ್ಷಮಿಸ್ಬಿಟ್ರೆ ಪರಲೋಕದಲ್ಲಿ ಏನ್ರಿ ದೇವರು ಕ್ಷಮಿಸ್ತಂತೆ. ಮಾರ್ಟಿನ್ ಲೂಥರ್ ಬಂದು ಏನು ಮಾಡ್ತಾರೆ, ಅವರೇ ಈ ನಾಣ್ಯನ ಎತ್ತು ನೋಡಿಸಿದ್ದೆ ಯಾರು, ಮಾರ್ಟಿನ್ ಲೂಥರ್. ನಂಬಿಕೆ ಮುಖಾಂತರ ನೀತಿವಂತನ ಬದುಕ್ತಾನೆ ಅಷ್ಟೇ ಹೊರತು ಕಾರ್ಯಗಳ ಮುಖಾಂತರ ಅಲ್ಲ, ಕಾಣಿಕೆ ಮುಖಾಂತರ ಅಲ್ಲ, ಅಥವಾ ನಮ್ಮ ಕೆಲಸಗಳ ಮುಖಾಂತರ ಅಲ್ಲ, ಅಥವಾ ಕನ್ಫೆಷನ್ ಮುಖಾಂತರ ಅಲ್ಲ ಅಂತ ಕ್ಲೀನಾಗಿ ಮಾರ್ಟಿನ್ ಲೂಥರ್ ಎತ್ತು ನೋಡಿಸ್ತಾರೆ ಅಲ್ವರ. ಸೊ ಇದು 4ನೇ ನಾಣ್ಯ. 5ನೇ ನಾಣ್ಯ ಏನಪ್ಪ ಅಂದರೆ ಏನ್ರಿ, ಪರಿಶುದ್ಧತೆ ಅಥವಾ ಸ್ಯಾಂಕ್ಟಿಫಿಕೇಶನ್ ಅಂತ ಇಂಗ್ಲೀಷ್ ಹೇಳ್ತಾರೆ. ಅಥವಾ ಇನ್ನೊಂದು ವರ್ಡ್ ಏನಪ್ಪ ಅಂದರೆ ಕಾನ್ಸಿಕ್ರೇಷನ್. ದೇವ್ರಿಗೆ ನಮ್ಮನ್ನು ನಾವೇನ್ರಿ ಅರ್ಪಿಸೋದು ಕಾನ್ಸಿಕ್ರೇಷನ್. ಯೇಸು ಕ್ರಿಸ್ತು ಯೋರ್ದೋನ್ ನದಿಯಲ್ಲಿ ಇದೇ ಮಾಡಿದ್ರಿ. ಅವರು ದೇವ್ರಿಗೆ ಫಸ್ಟೇ ಅರ್ಪಣೆ ಆಗಿದ್ರು, ಆದರೆ ಅದನ್ನ ಚಿಹ್ನೆ ರೂಪದಲ್ಲಿ ದೇವರಿಗೆ ಸ್ಪಷ್ಟವಾಗಿ ಏನು ಮಾಡ್ತಾರೆ, ನೀರಿನ ದೀಕ್ಷಾಸ್ಥಾನ ಮುಖಾಂತರ ದೇವತೆ ಒಡಂಬಡಿಕೆ ಮಾಡ್ಕೊತಾರೆ. ಈಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸಕ್ಕೆ ಬರ್ತಾ ಇದ್ದೀನಿ, ಬಂದಿದ್ದೇ ಅದಕ್ಕೆ, ಆದರೂ ಕೂಡ ಆ ಚಿತ್ತ ನೆರವೇರಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಸರಿಯಾದ ರೀತಿಯಲ್ಲಿ ಅಂತ ದೀಕ್ಷಾಸ್ಥಾನ ಮುಖಾಂತರ ಏನು ಮಾಡಿದ್ರು, ನೋಡ್ಸಿದ್ರು ಅದರ. ಅದೇ ರೀತಿ ನಾವು ಸತ್ಯ ಎಲ್ಲ ಕೇಳಿದ್ರೆ ಸತ್ಯದ ಪ್ರಕಾರ ಸರಿಯಾದ ರೀತಿಯಲ್ಲಿ ದೀಕ್ಷಾಸ್ಥಾನ ತೊಗೊಳೋದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅಪೊಸ್ತಲ ಪೌಲ್ ಹೇಳೋದು ಏನು ಹೇಳ್ತಾರೆ, ಓದಿ ಇವಾಗ ರೋಮಾಪುರದಲ್ಲಿ 12ನೇ ಅಧ್ಯಾಯ 1ನೇ ವಾಕ್ಯ. ರೋಮನ್ಸ್ 12:1 ಓದಿ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡ್ರ ಏನ್ರಿ, ಸಹೋದರರೇ ನಿಮ್ಮ ಹತ್ರ ಬೇಡ್ಕೊಳೋದು ಏನು ಅಂತಂದ್ರೆ ಏನು, ಸಹೋದರಗಳಂದ್ರೆ ಆಳಿ ಕ್ರಿಸ್ತನ ನಂಬಿಕೆಗೆ ಬಂದಿರೋರು. ನೀವು ಇಲ್ಲೇ ಇರ್ಬಿಡ್ರಿ, ಕ್ರಿಸ್ತನ್ ಬರೀ ನಂಬ್ಕೊಂಡಿದ್ರೆ ಸಾಲಲ್ಲ, ಇನ್ನೊಂದು ಸ್ಟೆಪ್ ಮೇಲೆ ಬಂದ್ರಪ್ಪ. ಏನಪ್ಪಾ ಅಂತಂದ್ರೆ ನಿಮ್ಮ ನಿಮ್ಮ ದೇಹಗಳನ್ನ ದೇವ್ರಿಗೆ ಸಜೀವ ಯಜ್ಞವಾಗಿ ಅರ್ಪಿಸ್ರಿ, ತ್ಯಾಗ ಮಾಡಿ. ಅದರ ಇದೇ ನೀವು ಮಾಡಂತ ಏನ್ರಿ ವಿವೇಕಪೂರ್ವಕವಂತ ಆರಾಧನೆ. ಅಂದ್ರೆ ಏನೋ ಬುದ್ಧಿ ಉಳ್ಳ ಆರಾಧನೆಪ್ಪ. ನೀವು ದಡ್ಡಂತರ ಇಡ್ಬೇಡ್ರಿ, ಏನೋ ಮಾಡ್ಕೊಂಡು ಸ್ವಲ್ಪ ಬುದ್ಧಿವಂತರಾಗಿರಿ, ಜಾಣತನದಿಂದ ನಡ್ಕೊಳ್ರಿ, ಬುದ್ಧಿವಂತ ಕನ್ಯರ್ಗಳಾಗಿರಿ. ಏನಪ್ಪ ಅದು ಅಂತಂದರೆ ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಳ್ಳಿ, ನೀವೇ ದೇವ್ರಿಗೆ ಏನು ಮಾಡಿ ಸಜೀವ ಯಜ್ಞವಾಗಿ ಅರ್ಪಿಸ್ರಿ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವತೆ ಏನು ಮಾಡೋದು, ನಾನು ಒಂದು ಯಜ್ಞ ಮಾಡ್ಕೊಂಡಾಗ ಒಂದು ಒಡಂಬಡಿಕೆ. ಅದಕ್ಕೆ ಬೈಬಲ್ ಹೇಳ್ತಾರಲ್ಲ, ನನ್ನ ಸಂಗಡ ಯಜ್ಞದ ಮುಖಾಂತರ ಒಡಂಬಡಿಕೆ ಮಾಡ್ಕೊಂಡು ಕರೀರಿ ಅಂತ ಹೇಳ್ತಾರೆ ದೇವ್ರು.
ನೋಡಿ ಓದೋಣ. ಕೀರ್ತನೆ 50ನೇ ಅಧ್ಯಾಯ ಬದರ 1ನೇ ವಾಕ್ಯ ಬದರ, ಸಾರಿ 55. ಹೋದ್ರಿ ಕೀರ್ತನೆ 50ನೇ ಅಧ್ಯಾಯ 5ನೇ ವಾಕ್ಯ. ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ಯಾರನ್ನ ಕರ್ಕೊಂಡ್ ಬಂದಿರಿ? ದೇವ್ರ ಬಳಿಗೆ ಯಾರು ಬೇಕಾದ್ರೂ ಹೋಗ್ಬಿಡ್ಬೋದಾ? ಯಜ್ಞದ ಮುಖಾಂತರ ಯಾರು ಒಡಂಬಡಿಕೆ ಮಾಡ್ಕೊಡ, ತನ್ನನ್ನು ತಾನೇ ಅರ್ಪಿಸ್ತೀನಿ ಅಂತ ಒಂದು ಯಜ್ಞ ಕೊಡ್ತೀನಿ ಅಂತ ಹೇಳ್ತಲ್ಲ, ಅಂತ ಒಡಂಬಡಿಕೆ ಮಾಡ್ಕೊಂಡು ಅವ್ನು ಕರೀರಿ ಅಂತ ಹೇಳ್ತಾರೆ. ಇಂಥವ್ರೆ ಚಿಕ್ಕ ಇಂಡಲು ಒಬ್ಬರಾಗೋದಕ್ಕೆ ಸಾಧ್ಯ, ಪರಲೋಕ ರಕ್ಷಣೆಗೆ ಹೋಗಕ್ಕೆ ಸಾಧ್ಯ. ಇದೇ ಬ್ಯಾಪ್ಟಿಸಮ್ ಅಂದ್ರೆ ಅರ್ಥ. ನಾವು ಕಳೆಬರ ನೋಡೋದಲ್ಲ ಬ್ಯಾಪ್ಟಿಸಮ್ ಅಂದ್ರೆ ಅರ್ಥ ಏನ್ರಿ? ಬ್ಯಾಪ್ಟಿಸಮ್ ಅಂದ್ರೆ ಸತ್ಯನೇ ಗೊತ್ತಿಲ್ದರ ಸುಮ್ಮನೆ ನೀರಲ್ಲಿ ಬಿಟ್ಬಿಟ್ಟು ಬ್ಯಾಪ್ಟಿಸಮ್ ಆಗ್ಬಿಡ್ತಾರ. ತಂದೆ ದೇವರ ಹೆಸಲಿ, ಯೇಸು ಕ್ರಿಸ್ತನ ಹೆಸಲಿ, ಪವಿತ್ರ ಆತ್ಮ ಹೆಸಲಿ ನಾವು ಏನೇನೋ ಸತ್ಯನೇ ಗೊತ್ತಿಲ್ದರ ನಮ್ಮ ಬ್ಯಾಪ್ಟಿಸಮ್ ತೊಗೊಂಡ್ಬಿಟ್ರೆ ದೇವ್ರ ಅಂಗೀಕಾರ ಮಾಡ್ಬಿಡ್ತಾರ. ಎಲ್ಲ ಅಂಗೀಕಾರ ಮಾಡ್ತಾರೆ? ಯೋಹಾನನ ಜೊತೆಗೆ ಯೋಹಾನನ ಮುಖಾಂತರ ಯೋಹಾನನ ದೀಕ್ಷಾಸ್ಥಾನ ಎಷ್ಟು ಜನ ತೊಗೊಂಡಿದ್ರು? ಲೆಕ್ಕನೇ ಇಲ್ಲ. ಆ ಜನಗಳೆಲ್ಲ ತಿರ್ಗಾ ಬ್ಯಾಪ್ಟಿಸಮ್ ತೊಗೊಂಡ್ರೋ ಇಲ್ಲೋ? ಅಪೊಸ್ತಲ ಪೇತ್ರ ಹೇಳಿದ ತಕ್ಷಣ ಪೆಂಟಿಕಾಸ್ಟ್ ದಿನ 3,000 ಜನ ತಗೊಂಡವ್ರೆ. ಆ 3,000 ಜನ ಆಡಿ ಏನ್ ಮಾಡಿದ್ರು? ಇವ್ರ ಹತ್ರ ಯೋಹಾನನ ಹತ್ರ ತೊಗೊಂಡಿದ್ರು ಬ್ಯಾಪ್ಟಿಸಮ್. ರಾಂಗ್ ನನ್ಗೆ ಗೊತ್ತಾಯ್ತು ಏನ್ರಿ? ಅದು ಒಂದೇ ಅಲ್ಲಪ್ಪ, ಇನ್ನೊಂದು ಮುಖ್ಯವಾಗಿರೋದಿದೆ. ಕ್ರಿಸ್ತನ ಮರಣದ ಮುಳುಗ್ಬೇಕು, ತಗೊಂಡ್ರ ಇಲ್ವೋ? ಅಪೊಸ್ತಲ ಪೌಲ್ ತಗೊಂಡ್ರ ಇಲ್ವೋ? ಎಫೆಸ ಸಭೆಗೆ ತಗೊಂಡ್ರ ಇಲ್ವೋ? ಇಸ್ರಾಯೇಲ್ ಜನಗಳೆಲ್ಲ ಮೋಸದಲ್ಲಿ ಮುಳುಗಿದ್ರು, ಅವರೆಲ್ಲ ಇನಿಸು ತಗೊಂಡ್ರ ಇಲ್ವಾ? ತಗೊಂಡ್ರು. ಅದೇ ಥರ ಸತ್ಯದಲ್ಲಿ ಬಂದಿದ್ಮೇಲೆ ಸತ್ಯದ ಪ್ರಕಾರ ಜ್ಞಾನಾನುಸಾರವಾಗಿ ಕರೆಕ್ಟಾಗಿ ತಗೊಂಡೋದು ಇಂಪಾರ್ಟೆಂಟ್. ಅದಕ್ಕೆ ಹೇಳೋದು ಜ್ಞಾನಸ್ಥಾನ ಅಂತ ಅಂದ್ಬಿಟ್ಟು ತಮಿಳಲ್ಲಿ ಹೇಳ್ತಾರೆ. ಜ್ಞಾನ ಅಂದ್ರೆ ಏನ್ರಿ? ಜ್ಞಾನ ಅಂದ್ರೆ ಏನ್ರಿ ಅರ್ಥ ಕನ್ನಡದಲ್ಲಿ? ತಿಳುವಳಿಕೆ. ತಿಳುವಳಿಕೆ. ತಿಳುವಳಿಕೆ ಅಲ್ವರ? ತಿಳುವಳಿಕೆ ಬಂದ್ಮೇಲೆ ಮದುವೆ ಮಾಡ್ತಾರ? ತಿಳುವಳಿಕೆ ಬರೋದಕ್ಕೆ ಮುಂಚೆ ಮದುವೆ ಮಾಡ್ತಾರ? ತಿಳುವಳಿಕೆ ಬಂದ್ಮೇಲೆ. ಜವಾಬ್ದಾರಿ ಅರ್ಥ ಮಾಡ್ಕೊಬೇಕು. ಇದೇನಪ್ಪ ಒಡಂಬಡಿಕೆ ಅಂತ ಅರ್ಥ ಮಾಡ್ಕೊಬೇಕು. ಏನೋ ಗೊತ್ತಿಲ್ದ್ರ ನೀವು ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಡಿದ್ರೆ ಬ್ಯಾಪ್ಟಿಸಮ್ ಅಂದ್ರೆ ಅದಲ್ಲ ಬ್ಯಾಪ್ಟಿಸಮ್. ಓದಿ ರೋಮಾಪುರದಲ್ಲಿ 6ನೇ ಅಧ್ಯಾಯ 3ನೇ ವಾಕ್ಯ. ಬ್ಯಾಪ್ಟಿಸಮ್ ಅಂದ್ರೆ ಏನು? ಓದಿ. ಓದ್ರಿ ರಾಜೇಂದ್ರ ಬ್ರದರ್. ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಕ್ರಿಸ್ತನಲ್ಲಿ ಪಾಲ್ಗರಾದೆವು ಎಂಬುದನ್ನು ನೀವು ಮರೆತು ಬಿಟ್ಟಿರಾ? ಬೈಬಲ್ ಓದಿ ಬ್ರದರ್, ದಯವಿಟ್ಟು ಬೈಬಲ್ ಓದಿ. ಯಾಕೆ ಗೊತ್ತಾ, ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರೋದು ಸ್ವಲ್ಪ ಟ್ರಾನ್ಸ್ಲೇಷನ್ ಸರಿಯಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಬೈಬಲ್ ಓದಿ ಪ್ಲೀಸ್. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗೋದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯೋದು. ಎಷ್ಟು ಕ್ಲೀನ್ ಹೇಳ್ತಾರೆ. ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ಲಿ ಏನ್ ಮಾಡಿಸ್ಕೊಂಡು ಸುಮ್ಮನೆ ಕನ್ವರ್ಟ್ ಆಗ್ಬಿಡೋದಕ್ಕ, ಮತ ಧರ್ಮ ಜಾತಿ ಚೇಂಜ್ ಮಾಡೋದಕ್ಕನ? ಅದಕ್ಕೆ ಎಲ್ಲ ಬೈತಾರೆ. ಬೈಬಲ್ ಎಷ್ಟು ಏನಕ್ಕೆ ಅದು? ಅದಕ್ಕಲ್ಲಪ್ಪ, ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ ಅದಕ್ಕೆ ದೀಕ್ಷೆ ತೊಗೊಂಡು ಮರ್ತು ಬಿಟ್ರ. ಈ ಅರ್ಥನ ತಿಳ್ಕೊಂಡು ತಗೊಂಬೇಕ್ರಿ. ಅದಕ್ಕೆ ಹೇಳೋದು, ಸತ್ಯ ತಿಳಿದ್ಮೇಲೆ ಬ್ಯಾಪ್ಟಿಸಮ್ ತೊಗೊಂಡಿದ್ರು. ನೋಡಿ ಮೊನ್ನೆ ಬ್ರದರ್ 25ನೇ ತಾರೀಕು ಸಂತೋಷ್ ಬ್ರದರ್ ಆಡಿ ಏನಾಗಿದ್ರು, ಎಷ್ಟೋ ವರ್ಷದ ಕ್ರೈಸ್ತವರು ಸತ್ಯ ಎಲ್ಲ ತಿಳಿದ್ಮೇಲೆ ಅಯ್ಯೋ ನಾವು ತೊಗೊಂಡಿದ್ದು ತಪ್ಪು ಅಂತ ಅಂದ್ಬಿಟ್ಟು ಸರಿಯಾದ ರೀತಿಯಲ್ಲಿ ಬ್ಯಾಪ್ಟಿಸಮ್ ಏನು ಮಾಡಿದ್ರೆ ನೋಡಿ ತಗೊಬೇಕ್ರಿ. ಕರೆಕ್ಟಾಗಿರೋದು ಏನು ತಪ್ಪಿಲ್ಲ, ಸರಿಯಾದ ರೀತಿ ಏನ್ರಿ ನಾವು ತೊಗೊಳೋದು ತುಂಬ ಇಂಪಾರ್ಟೆಂಟ್. ತಪ್ಪು ಅಂತ ಗೊತ್ತಾದ್ಮೇಲೆ ತಿದ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ಅದರ ಸರಿಯಾದ ರೀತಿಲಿ ಒಂದ್ಸರಿ ತೊಗೊಳೋದು ವೆರಿ ವೆರಿ ಇಂಪಾರ್ಟೆಂಟ್ ರೀ. ಅದು ಕರೆಕ್ಟಾಗಿರ್ಬೇಕು. ನಾವು ತಗೊಂಡಿದ್ದೇ ಸರಿ ಅಂತ ಅಂದ್ಬಿಟ್ಟು ಹೇಳೋದು ಅಲ್ಲ. ಸರಿ ಅಂತ ಗೊತ್ತಿದ್ಮೇಲೆ ಜ್ಞಾನಾನುಸಾರವಾಗಿ ತೊಗೊಂಡಂಥದ್ದು ಏನ್ರಿ ಒಂದು ಬ್ಯಾಪ್ಟಿಸಮ್. ಇದನ್ನ ಸರಿಯಾಗಿ ತೊಗೊಂಡು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಯಾರು ಇಂಟ್ರೆಸ್ಟ್ ಇದ್ರೆ ಹೇಳ್ರಿ, ಅದು ಕೂಡ ನಾವು ಮಾಡೋಣ ದೇವಚಿತ್ತ ಇದ್ರೆ. ಅದಕ್ಕೆ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ ಆಗೋದು. ಅದಕ್ಕೆ ಡಿವೈನ್ ಪ್ಲಾನ್ ಚಾಟ ನೋಡಿಲ್ಲ, ಸಭೆ ಅಂತ ಪಾಠ ಏನು ನೋಡಿದ್ರಿ? ಪ್ಲೇನ್ ಆರ್ ಅಂದರೆ ಪಾಪದಂತ, ಏನಂದ್ರೆ ಜಸ್ಟಿಫಿಕೇಶನ್, ಎಮ್ ಅಂದರೆ ಸೈಂಟಿಫಿಕೇಶನ್. ಅದರ ನಾವು ಸುಮ್ಮನೆ ನಾನು ಪಾಪಿ ಆಗಿದ್ದೀನಿ, ಯೇಸು ಕ್ರಿಸ್ತ ನಂಬ್ತೀನಿ, ಪಾಪನೆಲ್ಲ ಪರಿಹಾರ ಆಗ್ಬಿಡ್ತಾವ ಆಯ್ತಾ? ಇನ್ನೊಂದು ಹೆಜ್ಜೆ ಮೇಲಿಗೆ ಬರ್ಬೇಕ್ರಿ. ತಾನೇ ದೇವರಿಗೆ ಅರ್ಪಿಸೋರಾಗಿರ್ಬೇಕು. ಅದರ ಓಟ ಓಡಿಬೇಕು, ತ್ಯಾಗ ಮಾಡಿ ಓಟ ಹೊಡೆದ್ರೆ ಏನಾಗಿದೆ? ಜಯಮಾಲೆ ಸಿಕ್ಕದೆ. ಯೇಸು ಕ್ರಿಸ್ತ ಹೇಳ್ತಾರೆ, ಯಾರ ಶಿಷ್ಯನ ಅದಕ್ಕೆ ಮನಸ್ಸು ಮಾಡಿದ್ರೆ ತಾನೇ ನಿರಾಕರಿಸಿ ಏನ್ ಮಾಡ್ಬೇಕು? ನೆಕ್ಸ್ಟ್ ಶಿಲುಬೆಯನ್ನು ಹೊತ್ಕೊಂಡು ನನ್ನ ನಿಂಬಲಿಸಿ. ವೆರಿ ಗುಡ್. ಶಿಲುಬೆ ಎತ್ಕೊಂಡು ಕ್ರಿಸ್ತನಿಂದ ಬರ್ಬೇಕು. ನೋಡಿರ್ತೀನಿ ಈ 3 ಕಂಡೀಷನ್ ಫುಲ್ಫಿಲ್ ಮಾಡಬೇಕು. ಅದರ ನೆಕ್ಸ್ಟ್ ಕಾಯಿನ್, 6ನೇ ಕಾಯಿನ್ ಏನಪ್ಪ ಅಂದ್ರೆ ಎಲೆಕ್ಷನ್. ಏನಿದೆ ಎಲೆಕ್ಷನು? ಎಲ್ಲರೂ ತಿಳ್ಕೊಂಡ್ಬಿಟ್ಟವ್ರೆ, ಅಯ್ಯೋ ಸತ್ತೋಗಿದ ತಕ್ಷಣ ಏನಾಗ್ಬಿಡ್ತಾರೆ, ಕೆಲವು ಜನ ಆಡಿ ಸೆಲೆಕ್ಟ್ ಆಗ್ಬಿಟ್ಟವ್ರೆ, ಅವ್ರದ್ದು ಎಲ್ಲ ಹೋಗ್ಬಿಡ್ತಾರೆ, ಪರಲೋಕ ಕೊಟ್ಟೋಗ್ತಾರೆ. ಅಲ್ವರ ಎಲೆಕ್ಷನ್ ಅಲ್ವರ? ಅದಕ್ಕೆ ನೋಡಿರ್ತೀರಿ, ಓದೋಣ ಎಲ್ಲಿ? ಮತ್ತೆಯ 22:14, ಮ್ಯಾಥ್ಯೂ 20-14. ಸೋಸಲಿಕ್ಕರ್ ಬದರ್ ಓದಿ. ಓದ್ತೀನಿ ಬ್ರದರ್. ಹೀಗೆ ಕರೆಯಲ್ಪಟ್ಟವರು ಬಹುಜನ
ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ಆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಹಂಗಾರೆ ಕರ್ಕೊಂಡ್ಲಿ ಬಿಡಿ, ಆಯ್ಕೊಂಡ್ಲಿ ಬಿಡಿ, ನಮ್ಗೇನೋ ಕರಿಯಲ್ಪಟ್ಟವರು ಅನೇಕ ಜನ ಅಂತೆ, ಆಯಲ್ಪಟ್ಟವರು ಸ್ವಲ್ಪ ಜನ. ಹಂಗಾರೆ ಎಷ್ಟೋ ಜನ ಬಿಡ್ತಾರೆ, ಬ್ರದರ್ ದೇವರೇ ಕರೆದ್ಬಿಡ್ತಾರೆ, ದೇವರೇ ಆಯ್ಕೆ ಮಾಡ್ಬಿಡ್ತಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ಬಿಟ್ಟು. ಅದಕ್ಕೆ ಎಷ್ಟೋ ಜನ ಹುಟ್ಟಕ್ಕಿಂತ ಮುಂಚೆನೇ ಆಯ್ಕೆ ಮಾಡ್ಬಿಟ್ಟವ್ರೆ ಅಂತ ಅವ್ರಿಗೆ ಅಭಿಪ್ರಾಯ. ನಾನು ಹೆಂಗಿದ್ರೆ ಅಂತ ಬ್ರದರ್, ನಾನು ಆಯ್ಕೆ ಆಗಿದ್ರೆ ಅಲ್ಲಿ ಬಂದೇ ಬರ್ತೀನಿ ಬ್ರದರ್, ಇಲ್ಲ ಅಂತ ನಾನು ಏನಾಗಲ್ಲ, ಏನು ಮಾಡಿದ್ರೆ ನಾನು ಬರಲ್ಲ ಅಂತ ಅಂದ್ಬಿಟ್ಟು. ಹಂಗಾದ್ರೆ ನಾವ್ ಯಾಕೆ ಬೈಬಲ್ ಓದ್ಬೇಕು? ನಾವ್ ಯಾಕೆ ಮತ್ತೊಬ್ರು ಸುವಾರ್ತೆ ಹೇಳ್ಬೇಕು? ಯೇಸು ಕ್ರಿಸ್ತ ಏನಕ್ಕೆ ಕೇಳಿದ್ರೆ ಮತ್ತೆ ಲೋಕದ ಕಟ್ಟೆ ಹೋಗಿ ಸುವಾರ್ತೆ ಹೇಳುವಂತ? ಅದೇ ದೇವರೇ ಆಯ್ಕೆ ಮಾಡ್ತಾವ್ರೆ, ದೇವರೇ ಆಲ್ರೆಡಿ ಏನು ಮಾಡ್ತಾವ್ರೆ, ಫಿಕ್ಸ್ ಮಾಡ್ಬಿಟ್ಟವ್ರೆ. ಅದರ ದೇವರೇ ಏನು ಮಾಡ್ತಾವ್ರೆ, ಅವ್ರನ್ನ ಎಲ್ಲ ರೀತಿ ಮಾಡ್ತಾ ಇರ್ಬೇಕಾರೆ ನಾವ್ಯಾಕೆ ಮಾಡ್ಬೇಕು? ಬೈಬಲ್ ಹಂಗ. ಅದಕ್ಕೆ ಎಷ್ಟು ಜನ ಹೇಳ್ತಾರೆ, ಬ್ರದರ್ ಇಲ್ಲ ಬ್ರದರ್, ಜಗತ್ತುತ್ಪತ್ತಿಕ್ಕಿಂತ ಮುಂಚೆನೇ ಏನು ಮಾಡ್ಬಿಟ್ರೆ ಅವ್ರನ್ನ ಆಯ್ಕೆ ಮಾಡ್ಬಿಟ್ಟವ್ರೆ. ಅದೇ ನಾವೇನು ಕೆಲಸ ಮಾಡಂಗಿಲ್ಲ, ಯಾರ್ಯಾರು ಪರಲೋಕಕ್ಕೆ ಹೋಗ್ಬೇಕು ಇವನ್ನೆಲ್ಲ ದೇವ್ರ ತಾಯಿ ಗರ್ಭದಿಂದನೇ ಮಾಡ್ಬಿಟ್ರೆ ಆಯ್ಕೆ ಮಾಡ್ಬಿಟ್ಟವ್ರೆ ಅಂತ. ಅದಕ್ಕೆ ಒಂದು ವಾಕ್ಯ ಓದೋಣ. ಎಫೆಸರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಎಫಿಷಿಯನ್ಸ್ 1:4 ಓದಿ. ಎಫೆಸರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಜಗದುತ್ಪತ್ತಿಗೆ ಮುಂಚೆನೆ ನಮ್ಮನ್ನ ಕ್ರಿಸ್ತನ ಆರಿಸ್ಕೊಂಡ್ಬಿಟ್ರು. ಸರಿ, ಜಗದುತ್ಪತ್ತಿಗೆ ಮುಂಚೆ ನಮ್ಗೆ ಆರಿಸ್ಕೊಂಡ್ಬಿಟ್ಟಲ್ಲ, ಮತ್ತೆ ಬೈಬಲ್ ಮುಚ್ಚಿಕ್ರಿ, ಡೆಫಿನೆಟ್ ನಾವು ಹೋಗಿ ಹೋಯ್ತಿದ್ ಪರ್ಲೋಕಕ್ಕೆ. ಹಂಗ ನಾವು ನಡೀರಿ, ನಾವೆಲ್ಲ ಇನ್ಮೇಲೆ ಬೈಬಲ್ ಓದೋದು ಬೇಡ, ಲೋಕದಲ್ಲಿ ಎಂಜಾಯ್ ಮಾಡ್ಬಿಟ್ರೆ ಪಡೆದುಕೊಡಂತಾರ ಹೇಳ್ರಿ. ಜಗತ್ತು ಉತ್ಪತ್ತಿಗೆ ಮುಂಚೆ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅಂತ ಗೊತ್ತಾಗಿದ್ಮೇಲೆ ನಾವು ಬೈಬಲ್ ಓದಿದ್ರೆ ಇದ್ರೆ, ನಾನೇ ಕ್ರಿಸ್ತನ ಸ್ವಾರೂಪ್ಯಕ್ಕೆ ಮಾರ್ಪಾಡು ಮಾಡ್ಕೊಂಡಿದ್ರೆ ಇದ್ರೆ ದೇವರು ನಮ್ಮನ್ನ ಪರಲೋಕಕ್ಕೆ ಕರ್ಕೊಂತಾರ? ಅಲ್ವರ? ಹಂಗಿದ್ದಿದ್ರೆ ಅಪೊಸ್ತಲ ಪೌಲ್ ಏನಕ್ಕೆ ಹೇಳಿದ್ರು, ನಿಮ್ಮ ರಕ್ಷಣೆನ ಬಹು ಭಯಭೀತಿಯಿಂದ ನಡುಕದಿಂದ ಸಾಧಿಸ್ಕೊಳ್ಳಿ ಅಂತ ಏನಕ್ಕೆ ಹೇಳ್ತಾ ಇದ್ರು ನಮ್ಗೆ? ಫಿಲಿಪಿಯರ್ 2:10-12 ಅಲ್ವರ? ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ, ನಾನೆಲ್ಲಿಯೂ ಪ್ರಸಂಗ ಮಾಡಿದ ಮೇಲೆ ಮತ್ತೊಬ್ಬರಿಗೆ ಪ್ರಸಂಗ ಮಾಡಿದ್ಮೇಲೆ ನಾನೇಲಿ ಬಿದ್ದೋಗ್ಬಿಡ್ತೀನೋ ಅಂತಂದ್ಬಿಟ್ಟು ನನ್ನ ದೇಹ ನಾನೇನ್ ಮಾಡ್ತೀನಿ, ಜಜ್ಕೊಂತೀನಿ ಅಂತ ಏನಕ್ಕೆ ಕೇಳ್ಬೇಕಾಯ್ತು? ಅಂದ್ರೆ ಇಲ್ಲಿ ಆಯ್ಕೆ ಮಾಡೋರು ಅಂದ್ರೆ ಏನಕ್ಕೆ ಆಯ್ಕೆ ಮಾಡ್ರೆ? ಪರಲೋಕಕ್ಕೆ ಹೋಗೋದಿಕ್ಕ? ಇಲ್ಲ ರೀ, ಕ್ರಿಸ್ತನಲ್ಲಿ ಆದುಕೊಂಡ್ರು. ಏನಕ್ಕೆ? ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ ಪರಿಶುದ್ಧರಾಗಿ ಬಾಳ್ಬೇಕು ಅಂತ ಆಯ್ಕೆ ಮಾಡೋರು ಅಷ್ಟೇ ಹೊರ್ತು ಪರಲೋಕಕ್ಕೂ ಹೋಗ್ಬೇಕು ಅಂತ ಫಿಕ್ಸ್ ಮಾಡಿಲ್ಲ ರೀ. ಇನ್ನೊಂದು ವಾಕ್ಯ ನೋಡಿ, ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಬರ್ತಾರೆ. ರೋಮಾಪುರದಲ್ಲಿ 8:29 ಓದ್ರಿ. ರೋಮಾಪುರದಲ್ಲಿ 8:29 ಓದ್ರಿ. ಯಾಕಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿಯ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನು ಅವರನ್ನು ತನ್ನ ಮಗನ ಸ್ವಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ನೋಡ್ರ, ಮಗನ ಸ್ವಾರೂಪ್ಯ ಉಳ್ಳವರಾಗೋದಕ್ಕೆ ಮೊದಲೇ ನೇಮಿಸಿದ್ರು. ಇದನ್ನ ನೇಮಿಸಿದ್ರು, ಮಗನ ಸ್ವಾರೂಪ್ಯ ಉಳ್ಳವರಾಗಬೇಕು ಅಂತ ನಮ್ಮನ್ನ ನೇಮಿಸಿದಾರೆ. ನಾವೆಲ್ಲ ಯಾವ ಥರ ಮಾರ್ಪಾಡಾಗಬೇಕಂತೆ? ಕ್ರಿಸ್ತನ್ ಥರ ಮಾರ್ಪಾಡಾಗಬೇಕಂತ್ರಿ. ಇದಕ್ಕೆ ದೇವರು ಸಭೆನ ಜಗದುತ್ಪತ್ತಿಕ್ಕಿಂತ ಮುಂಚೆ ಫಿಕ್ಸ್ ಮಾಡಿರೋದು. ಇಂಡಿವಿಜುವಲ್ಸ್ನ ಫಿಕ್ಸ್ ಮಾಡಿಲ್ಲ, ಕ್ವಾಲಿಫಿಕೇಶನ್ಸ್, ಕ್ಯಾರೆಕ್ಟರ್ಗಳನ್ನ ಫಿಕ್ಸ್ ಮಾಡೋರೆ. ಆ ಕ್ಯಾರೆಕ್ಟರಲ್ಲಿ ಯಾರು ಬೇಕಾದ್ರೂ ಬರ್ಬೋದ್ರಿ. ಗೋಪಾಲ ಬರ್ದ ಬರ್ಬೋದು, ಸೈಮನ್ ಬದ ಬರ್ಬೋದು, ರಾಜೇಂದ್ರ ಬದ ಬರ್ಬೋದು, ಸುಜಾತ ಸಿಸ್ಟರ್ ಬರ್ಬೋದು, ಸಂತೋಷ್ ಬದ ಬರ್ಬೋದು, ರಾಜು ಬದರು ಬರ್ಬೋದು. ಆದರೆ ಕ್ರಿಸ್ತನ ಸ್ವಾರೂಪ್ಯ ಇದ್ರೆ ಬರ್ತಾರೆ. ಕ್ರಿಸ್ತನ ಸ್ವಾರೂಪ್ಯ ಇಲ್ಲ ಅಂತ ತಿಳ್ಕೊಂಡ್ರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ದೇವ್ರ ಆಯ್ಕೆ ಮಾಡ್ಯಾರ ಹೊರತು ವ್ಯಕ್ತಿಗಳನ್ನ ಆಯ್ಕೆ ಮಾಡಲಿಲ್ಲ. ಇದು 6ನೇ ನಾಣ್ಯ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಅವರ 7ನೇ ನಾಣ್ಯ ಏನಪ್ಪ ಅಂತಂದ್ರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ದೇವ್ರ ಬಗ್ಗೆ ಇರುವಂತ ಸತ್ಯ. ಅವರ ನಮ್ಮ ದೇವರು ಎಷ್ಟು ಜನ? ನಮ್ಮ ದೇವ್ರ ಒಬ್ರ, ಇಬ್ರ, 3, 4, 5, 1000, 10,000, ಕೋಟಿ ಆನಿ ಗಟ್ಲೆನ? ಒಬ್ಬರೇ ದೇವರು, ಒಬ್ಬನೇ ಕರ್ತನ. ಅಲ್ವರ? ದೇವರು ಒಬ್ಬರೇ. ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಜನ ಅಂತೆ ಒಬ್ಬರೇ. ಅವ್ರು ಯಾರವ್ರ? ಯೇಸು ಸ್ವಾಮಿ, ಯೇಸು ಕ್ರಿಸ್ತನು. ಅದರ ಮಧ್ಯಸ್ಥರು ಯಾರು? ಯೇಸು ಕ್ರಿಸ್ತನು. ದೇವರು ತಂದೆ. ವೆರಿ ಗುಡ್. ಈ ಡಿಫ್ರೆನ್ಸ್ ನಾವೇ ಮಾಡಿ ಕ್ಲೀನಾಗೆ ತಿಳ್ಕೊಬೇಕು. ಅದಕ್ಕೆ ಓದಿಂತೀನಿ. ಇಲ್ಲಿ 1ನೇ ಕೊರಿಂಥ 8ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ ಓದ್ರಿ. ಸೈಮನ್ ಬ್ರದರ್ ಓದ್ರಿ. ರಾಜೇಂದ್ರ ಬ್ರದರ್. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು, ನಿಜವೇ?
ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲೆ ಆಗಲಿ ದೇವರುಗಳೆನಿಸಿಕೊಳ್ಳುವವರಿದ್ದಾರೆ. ಹ್ಮ್ ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಹ್ಮ್ ಆತನು ತಂದೆ ಎಂಬಾತನೇ. ನೋಡ್ರ ಆತ ಅಲ್ಲಿ ಎಷ್ಟೋ ಜನಗಳು ದೇವರವ್ರು ಇಲ್ಲ ಅಂತಲ್ರಿ, ಐತಾರೆ, ಪೂಜೆ ಮಾಡ್ತಾರೆ, ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ನಮಗೆ ಜನ ಅವ್ರೆ ಅಂತಾರೆ, ಅದು ಇಂಪಾರ್ಟೆಂಟ್ ಅಲ್ವಾ? ನಮ್ಗೇನು ಹೇಳ್ತಾರೆ, ಯೋ ಕೋಟಾನಿ ಕೋಟಿ ದೇವ್ರು ಇದರಪ್ಪ ಇಟ್ಕೊಳ್ಳಪ್ಪ, ನಮ್ಗೇನು ಸಂತೋಷ, ಏನು ಬೇಜಾರಿಲ್ಲ. ನಮಗೆ ಜನ ಅವ್ರೆ, ನಮಗಾದ್ರೂ ಇರೋದು ಒಬ್ಬನೇ ದೇವರು. ಆಮೇಲೆ ಆತನು ಸಮಸ್ತಕ್ಕೂ ಮೂಲ ಕಾರಣನು, ಆತನ ನಾವು ಆತನಿಗಾಗಿ ಉಂಟಾದೆವು ಮತ್ತು ಆತನ ನಮಗೆ ಒಬ್ಬನೇ ಕರ್ತ. ನೋಡ್ರ, ಸಮಸ್ತಕ್ಕೂ ಮೂಲ ಕಾರಣನು ಅಲ್ವರ ಏನ್ರಿ, ಆತನ ತಂದೆ ಎನ್ನುವ ತಾತನು, ತಂದೆ ಎಂಬಾತನು ಆತನು, ಸಮಸ್ತಕ್ಕೂ ಮೂಲ ಕಾರಣ ಅವರಂತೆ. ಸಮಸ್ತವೂ ಆತನ ಮುಖಾಂತರ ಏನಂತೆ ಉಂಟಾಯ್ತಂತೆ. ನೆಕ್ಸ್ಟ್ ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ. ನೋಡ್ರ, ಒಬ್ಬನೇ ಕರ್ತ ಆತನು ಯೇಸು ಕ್ರಿಸ್ತನಂತೆ. ಈ ಡಿಫ್ರೆನ್ಸ್ ನಾವೇನ್ ಮಾಡೋಕೆ ಅರ್ಥ ಮಾಡ್ಕೊಬೇಕು. ಎಷ್ಟೋ ಜನ ಪಾಪ ಎಲ್ಲಾ ಪಾಠ ಕೇಳಿರ್ತಾರೆ, ಪ್ರೇಯರ್ ಮಾಡೋ ಅಂತಂದ್ರೆ ರಾಜ ರಾಜ ದಮನೆ ಮಾಡೋ ಪ್ರೇಯರ್ ಮಾಡೋದು. ಯಾರಮ್ಮ ರಾಜ ಅಂತಂದ್ರೆ ಅದ ಹೇಳ್ಕೊಬಿಡ್ತಾರೆ ಸಭೆಯಲ್ಲಿ, ಯೇಸು ರಾಜ ರಾಜ ರಾಜ, ಅದನ್ನೇ ಅಭ್ಯಾಸ ಮಾಡೋದು, ರಾಜ 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 ಅಂತ. ಆಯ್ತಪ್ಪ, ಸತ್ಯ ತಿಳಿದ್ಮೇಲೆ ಏನ್ ಮಾಡ್ಬೇಕು? ಮಾರ್ಪಾಡು ಏನ್ ಮಾಡ್ಬೇಕು? ನಾವು ಮಾಡ್ಕೊಬೇಕು. ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಮಕ್ಳು ಅಬ್ಸರ್ವ್ ಮಾಡಿದ್ರಾ, ಚಪ್ಪಲಿ ಹಾಕಿ ಕೊಡಿ ಏನ್ ಮಾಡ್ತಾರೆ? ಎಷ್ಟೇ ನೆಟ್ಟಿಗೆ ಹೇಳ್ಕೊಡ್ಲಿ ಚಪ್ಪಲಿ ಉಲ್ಟಾನೆ ಹಾಕೊಂತಾರೆ ಅವರು. ಅಬ್ಸರ್ವ್ ಮಾಡಿದ್ದೀರಾ? ಹೌದೌದು ಬ್ರದರ್. ಇವಾಗ ಆ ಮಗು ಮಕ್ಕಳು 10ನೇ ಕ್ಲಾಸ್ ಬಂದ್ರು ಚಪ್ಪಲಿ ಉಲ್ಟಾ ಹಾಕೊಂಡ್ರೆ ನೀವ್ ಏನಂತೀರಾ? ನಾನು ಆದಲ್ಲಿ ನಿನಗೆ ಇನ್ನಾದ್ರೂ ಹಂಗೆ ಉಲ್ಟಾ ಆಗೈತಿ ಮೊದಲಿನಂಗೆ ಅಂತ ಬೈತೀವಿ. ಯೋಚನೆ ಮಾಡಿ, ಹೌದಲ್ಲ, ಬೈತಿರಲ್ಲ. ಅದೇ ಪುಟ್ಟ ಪುಟ್ಟ ಮಗು ಇರ್ಬೇಕಾದ್ರೆ ತಪ್ಪಾಗಿ ಹಾಕೊಂಡ್ರೆ ನಾವ್ ಏನ್ ಮಾಡ್ತೀರಿ? ಬೈಯಲ್ಲ. ಬೈಯಲ್ಲ. ಅಯ್ಯೋ ನೋಡಕ್ ಎಷ್ಟು ಚೆನ್ನಾಗಿದ್ಯಾ, ಎಷ್ಟು ಕ್ಯೂಟ್ ಆಗಿದ್ಯಾ ಅಂತ ನಾವೇನ್ ಮಾಡ್ತೀವಿ? ಚೇಂಜ್ ಮಾಡ್ತೀರಿ. ಅದೇನ್ ಮಾಡ್ತಾರೆ, ಚೇಂಜ್ ಮಾಡ್ತಾ 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 ತಿದ್ಕೊಂತಾರೆ ಮೈಂಡಲ್ಲಿ. ಹಂಗಾರೆ ಇದು ನಾನು ಆಗ್ತಿರೋ ತಪ್ಪು, ರೆಡಿ ಮಾಡ್ಕೊಬೇಕು, ಸರಿಯಾಗಿ ಹಾಕೊಬೇಕು ಅಂತ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡೋಂಥ ವಿಧ ನಮ್ಮಲ್ಲಿ ತಪ್ಪಾಗಿತ್ತು ಅಂತ ಗೊತ್ತಾಗಿರ್ಮೇಲೆ ತಿದ್ಕೊಬೇಕು. ತಪ್ಪು ಅಂತ ಗೊತ್ತಿದ್ಮೇಲೆ ತಿರ್ಗಾ ಅದೇ ತಪ್ಪು ಮಾಡ್ತಾ ಇದ್ರೆ ಅದು ಸರಿನಾ? ಅವಾಗ ಏನ್ ಗೊತ್ತಾ ಅರ್ಥ? ಮಂಡತನ, ಅದು ಹಠ. ಸೌಲ್ ರಾಜ ಹಠ ಸಾಗಿಸ್ತಾ ದೇವ್ರು ಕಿತ್ತು ಬಿಸಾಕಿದ್ರು. ನಾವು ದೇವತೆ ಹಠ ಮಾಡ್ಬಾರ್ದು. ಎಸ್ಪೆಷಲಿ ಪ್ರೇಯರ್ ಮಾಡ್ಬೇಕಾರೆ ತಂದೆ ದೇವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ರಾಜ ರಾಜ ಅಂತ ಅಂದ್ಬಿಟ್ಟು ಯೇಸು ರಾಜ ಯೇಸು ರಾಜ ಅಂತ ಹೇಳ್ಬಿಟ್ಟು ಕೊನೆಗೆ ಯೇಸು ರಾಜ ನೀನ್ ಹೆಸರಲ್ಲಿ ನಿನಗೆ ಪ್ರೇಯರ್ ಮಾಡ್ತೀನಿ ಅಂದ್ರೆ ಏನ್ ಹೇಳ್ತಾರೆ? ಒಳ್ಳೆ ಫನ್ನಿ ಜೋಕ್ ಇದ್ದಂಗಿದೆ ಅಲ್ವಾ? ಕರ್ತನಲ್ಲಿ ಪ್ರೀತಿಗಳೇ, ಈ ಡಿಫ್ರೆನ್ಸ್ನ ನಾವು ಸರಿಯಾಗಿ ತಿಳ್ಕೊಬೇಕು. ತಂದೆ ದೇವರೇ ಬೇರೆ, ನಮ್ಮ ರಕ್ಷಕಂತ ಯೇಸು ಕ್ರಿಸ್ತನೇ ಬೇರೆ. ಇವ್ರಿಗೆ ಮುಖ್ಯವಾಗಿರೋಂಥ 4 ಗುಣಲಕ್ಷಣಗಳಿದೆ. ಅದನ್ನೇ ಪ್ರಕಟಣೆ ಪುಸ್ತಕದಲ್ಲಿ ಏನ್ರಿ, ಸಿಂಹಕ್ಕೆ, ಓರಿಗೆ, ಮನುಷ್ಯನ ಮುಖಕ್ಕೆ ಹಾರುವಂಥ ಗರುಡ ಪಕ್ಷಿಗೆ ಏನ್ ಮಾಡಿದಲ್ಲಿ ಕಂಪೇರ್ ಮಾಡಿ ಮಾತಾಡೋದು. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಏನ್ ಮಾಡಿದ್ವಿ ನೋಡಿದ್ರಿ ಅದರ. ಸೊ ನೆಕ್ಸ್ಟ್ ನಾಣ್ಯ ಯಾವ್ದಪ್ಪ ಅಂತಂದ್ರೆ ಏನ್ರಿ, ಕ್ರಿಸ್ತನ ಬರುವಿಕೆ. ಎಷ್ಟನೇ ಬರುವಿಕೆ? 2ನೇ ಬರುವಿಕೆ ಅಲ್ವರ. ನಾವ್ ಇದನ್ನ ಆಡಿ ಏನ್ ಮಾಡಿದಿರಿ? ಕ್ರಿಸ್ತನ 2ನೇ ಬರುವಿಕೆ ಓದಿದಿರಿ. ಯೇಸು ಕ್ರಿಸ್ತ 2ನೇ ಬರುವಿಕೆಯಲ್ಲಿ ಬರ್ತಾರಾ? ಬರ್ತಾರೆ ಅದರ. ಯೇಸು ಕ್ರಿಸ್ತ 2ನೇ ಬರುವಿಕೆಯಲ್ಲಿ ಬರ್ಬೇಕು. ಹೆಂಗ್ ಬರ್ತಾರೆ? ತುತ್ತೂರಿ ಧ್ವನಿಯೋಡನೆ ಏನಾಗ್ತಾರೆ? ಬರ್ತಾರೆ. ತುತ್ತೂರಿ ಅಂತಾನೆ ವೆರಿ ಗುಡ್, ವೆರಿ ಗುಡ್. ತುತ್ತೂರಿ ಏನೇನು? ಯೇಸು ಕ್ರಿಸ್ತ ಲಿಟ್ರಲ್ ಆಗಿ ತುತ್ತೂರಿ ಪುಯ್ ಅಂತ ಊದ್ಕೊಂಡ್ಬರ್ತಾರ? ತುತ್ತೂರಿ ಅಂದ್ರೆ ಸತ್ಯ ಅಲ್ಲರ. ಬೈಬಲ್ನಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾರಲ್ಲ, ತುತ್ತೂರಿ ಸರಿಯಾಗಿರೋ ಧ್ವನಿ ಕೊಡದಿರ ಇದ್ರೆ ಯುದ್ಧಕ್ಕೆ ಸಿದ್ಧ ಮಾಡ್ಕೊಂಡು ಹೆಂಗ್ ಸಿದ್ಧ ಮಾಡ್ಕೊಂತಾರೆ ಅಂತ ಹೇಳ್ತಾರ ಇಲ್ಲ? ಅಂದ್ರೆ ತುತ್ತೂರಿ ಅಂದ್ರೆ ಒಂದು ಧ್ವನಿ, ಸತ್ಯ ಮತ್ತು ಧ್ವನಿ. ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಈ ಸತ್ಯಾಂಶಗಳನ್ನ ಲೋಕಕ್ಕೆ ಏನ್ ಮಾಡ್ತಾರೆ? ಅವರು ಊದಿ ಕೊಡ್ತಾರೆ. ಅವಾಗ ಲೋಕದ ಎಲ್ಲಾ ರಾಜ್ಯಾಧಿಕಾರಗಳು ಕ್ರಿಸ್ತನ್ ಏನಾಗ್ತಾರೆ? ಟ್ರಾನ್ಸ್ಫರ್ ಆಗ್ತಾರೆ ಅಂತ ಹೇಳ್ತಾರೆ. ಎಷ್ಟು ತುತ್ತೂರಿಗಳಿದೆ ಬೈಬಲ್ ನೋಡಿದ್ರೆ? 7 ತುತ್ತೂರಿಗಳು. ಯೇಸು ಕ್ರಿಸ್ತ ಎಷ್ಟನೇ ತುತ್ತೂರಿಲಿ ಬರ್ತಾರೆ? ಮೊದಲನೇ ತುತ್ತೂರಿಲಿ ಬರ್ತಾರ? ಕೊನೆ ತುತ್ತೂರಿಲಿ ಬರ್ತಾರ? ಯೇಸು ಕ್ರಿಸ್ತ 2ನೇ ಬರುವಿಕೆಯಲ್ಲಿ ಬರೋದು ಎಷ್ಟನೇ ತುತ್ತೂರಿಯಲ್ಲಿ? ಮೊದಲನೇ ತುತ್ತೂರಿ ಇಲ್ಲ ಅಥವಾ ಕಡೆಯ ತುತ್ತೂರಿ ಇಲ್ಲ? 7ನೇ ತುತ್ತೂರಿ, ಕಡೆ ತುತ್ತೂರಿ ಅಲ್ವರ. ಕಡೆ ತುತ್ತೂರಿ ಊದ್ಬೇಕಾರೆ ನಾವೆಲ್ಲಾರು ಏನ್ ಮಾಡ್ತೀರಿ? ನಿದ್ರೆ ಹೋಗೋದಿಲ್ಲ. ಬೈಬಲ್ ವಾಕ್ಯ ಇದೆಯಲ್ಲ, 1ನೇ ಕೊರಿಂಥ 15 45 ಐತಾ ಇಲ್ಲ? ಓದಿ 1ನೇ ಕೊರಿಂಥ 15, 1ನೇ ಕೊರಿಂಥ 15ನೇ ಅಧ್ಯಾಯ 52 ಓದ್ರಿ ಯಾರಾದ್ರು? 1ನೇ ಕೊರಿಂಥ 15:52. ಆದರೆ
ಕಡೇ ತುತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ನೋಡ್ರ, ನಾವು ಕಡೆ ತುತ್ತಿರಿ ಓದ್ಬೇಕಾದ್ರೆ ನಾಗದ್ರಿ. ಅದನ್ನೇ ಅಪೊಸ್ತಲ ಪೌಲ ಹೇಳಿದ್ 1 ಥೆಸಲೋನಿಕ 4:16 ಓದಿ ಇವಾಗ. 1 ಥೆಸಲೋನಿಕ 4:16. 1 ಥೆಸಲೋನಿಕ 4:16 ಓದಿ. ಪ್ರಧಾನ ದೂತನ ಶಬ್ದದೊಡನೆಯೋ ದೇವರ ತುತ್ತೂರಿದೊಡನೆಯೋ ಆಕಾಶದಿಂದ ಇಳಿದು ಬರುವನು. ಕರ್ತನು ತಾನೇ ತುತ್ತೂರಿ ಧ್ವನಿಯೊಡನೆ ಇಳಿದು ಬರ್ತಾರೆ. ಎಷ್ಟನೇ ತುತ್ತೂರಿ? ಪ್ರಕಟಣೆ 8ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೋದ್ರೆ 7 ತುತ್ತೂರಿಗಳಿದೆ. ಓದಿ ನೋಡಂತ್ರಿ. ಪ್ರಕಟಣೆ 8ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೇವದೂತರನ್ನು ಕಂಡೆನು. ಅವರಿಗೆ 7 ತುತ್ತೂರಿಗಳು ಕೊಡಲ್ಪಟ್ಟವು. ನೋಡ್ರ, 7 ಮಂದಿ ದೂತರುಗಳಿಗೆ 7 ತುತ್ತೂರಿ ಕೊಡಲ್ಪಟ್ಟ. ಈ 7 ಮಂದಿ ತುತ್ತೂರಿಗಳು ಯಾರಿಗೆ ಅಂತಂದ್ರೆ 7 ಸಭೆಗಳಿತ್ತಂತೆ. 7 ಸಭೆಗಳಿಗೆ 7 ತುತ್ತೂರಿಗಳಿತ್ತಂತೆ. ಅಂದ್ರೆ ಕೊನೆಯ ತುತ್ತೂರಿ ಅಂತಂದ್ರೆ ಕೊನೆಯ ಸಭೆಯ ಸಮಯದಲ್ಲಿ ಯೇಸು ಕ್ರಿಸ್ತನ ಬೇಕು, 2ನೇ ಬರುವಿಕೆಯಲ್ಲಿ ಬರಬೇಕು. ಸೊ ಕೊನೆಯ ಸಭೆ ಅಂತಂದ್ರೆ ಎಷ್ಟನೇ ಸಭೆ? 7ನೇ ಸಭೆ. 7ನೇ ಸಭೆಯಲ್ಲಿ ಯೇಸು ಕ್ರಿಸ್ತ 2ನೇ ಬರುವಿಕೆಯಲ್ಲಿ ಬಂದಿರ್ತಾರಾ ಅಂತಂದ್ರೆ ಎಸ್, ಬಂದಿರ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ? ಪ್ರಕಟಣೆ 3ನೇ ಅಧ್ಯಾಯ 20ನೇ ವಾಕ್ಯ ಹೋದ್ರಿ. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಾಕ್ಯ ಹೋದ್ರಿ. ಯಾವ್ದಾರ? ರೆವಲ್ಯೂಷನ್ 3:20 ಓದಿ. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ನೋಡ್ರ, ಯಾವನಾದರೂ ಯೇಸು ಕ್ರಿಸ್ತು ಬಾಗಿಲ್ ಬಳಿ ನಿಂತ್ಕೊಂಡು ತಡ್ತಾರ ಅಂತಂದ್ರೆ 7ನೇ ಸಭೆಯ ಸಮಯ ಇದು. 7ನೇ ಸಭೆ ನಡೀಬೇಕಾರೆ ಕ್ರಿಸ್ತನು ಆಲ್ರೆಡಿ ಬಂದಿರ್ತಾರೆ. ಅದರ ತುತ್ತೂರಿ ಊದ್ತಾ ಇರ್ತಾರೆ. ಯಾರೋ ಈ ಧ್ವನಿ ಕೇಳ್ತಾರೋ ಇದ್ರ ಮುಖಾಂತರ ತಡ್ತಾ ಇದ್ದೀನಿ, ಹೃದಯದ ಬಾಗಲಲ್ಲಿ ತಡ್ತಾ ಇದ್ದೀನಿ. ಪ್ರಶ್ನೆಗಳ ಮುಖಾಂತರ ಯಾರು ತೆರೀತಾರೋ ಅವ್ರ ಜೊತೆಗೆ ಬಂದು ಮಾಡ್ತೀವಿ, ಊಟ ಮಾಡ್ತಾರೆ. ಇದು ಕ್ರಿಸ್ತನ 2ನೇ ಬರಿಕೆ ಬಗ್ಗೆ ಆಲ್ರೆಡಿ ನಾವು ಏನು ಮಾಡಿದ್ವಿ, ಸಬ್ಜೆಕ್ಟು ನೋಡಿದ್ರಿ. ಅದರ ಯೇಸು ಕ್ರಿಸ್ತು ಆಲ್ರೆಡಿ ಬಂದಿದ್ದಾರಾ, ಬರ್ತಾ ಇದ್ದಾರಾ? ಬಂದಿದ್ದಾರೆ. ಎಸ್, ವೆರಿ ಗುಡ್. 1874. ಎಸ್, ವೆರಿ ಗುಡ್, ವೆರಿ ಗುಡ್ ಬ್ರದರ್. ತುಂಬ ಸಂತೋಷ ಆಯಿತು. ಯೇಸು ಕ್ರಿಸ್ತು ಆಲ್ರೆಡಿ 1874ನೇ ಇಸ್ವಿಯಲ್ಲಿ ಬಂದಿದ್ದಾರೆ. ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡೋಕ್ಕೆ ಎಲ್ಲ ಸಿದ್ಧತೆ ಏರ್ಪಾಡುಗಳು ಮಾಡ್ತಾ ಇರೋದನ್ನೇ ನಮ್ಮ ಕಣ್ಣು ಮುಂದೆ ವ್ಯತ್ಯ ಮಾಡೋದು ನಾವು ನೋಡ್ಬೋದು. ಇದು 8ನೇ ನಾಣ್ಯ. 9ನೇ ನಾಣ್ಯ ಯಾವ್ದು ಗೊತ್ತಾ? ಇದೇ ಕಾಣೆಯಾಗಿರೋಂಥ ನಾಣ್ಯ. ಯಾವ್ದು ಗೊತ್ತಾ ಇದು? ಇದೇ ದ 1000 year reign ಆಫ್ ಕ್ರೈಸ್ಟ್. ಎಲ್ಲ ಸಭೆಯಲ್ಲಿ ಎಲ್ಲ ವಿಚಾರ ಮಾತಾಡ್ತಾರೆ, ಆದರೆ ಯಾವ ಸಭೆಯಲ್ಲಿ ಕ್ರಿಸ್ತನ 1000 ವರ್ಷದ ಬಗ್ಗೆ ಒಬ್ರು ಮಾತಾಡಲ್ಲ. ಗೊತ್ತಾ? ಬೈಬಲಲ್ಲಿ ತುಂಬಾ ಇಂಪಾರ್ಟೆಂಟ್ ಬೋಧನೆ ಇದು ರೀ, ಕ್ರಿಸ್ತನ 1000 ವರ್ಷದ ಆಳ್ವಿಕೆ. ಕ್ರಿಸ್ತನ 2ನೇ ಬರಿಕೆಯಲ್ಲಿ ಬಂದು ಭೂಲೋಕದಲ್ಲಿ 1000 ವರ್ಷ ಆಳ್ವಿಕೆ ಮಾಡ್ತಾರ ಇಲ್ವಾ? ಮಾಡ್ತಾರೆ. ಬೈಬಲಲ್ಲಿ ವಾಕ್ಯ ತುಂಬಾ ಕ್ಲಿಯರ್ ಆಗಿದೆ. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ ಹೋದ್ರಿ. ಪ್ರಕಟಣೆ 26. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ 2ನೇ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು. ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ. 1000 years ಕ್ರಿಸ್ತನಿಗೆ ಆಳ್ವಿಕೆ ಮಾಡ್ತಾರೆ. ಏನ್ ಮಾಡ್ತಾರೆ 1000 ವರ್ಷ ಆಳ್ವಿಕೆ? ಇದನ್ನ ಯಾರಿಗಾರ ಹೋಗಿ ಕೇಳ್ಬಿಡ್ರಿ, ಯಾರು ಉತ್ತರ ಕೊಡ್ತಾರೆ, ಅಯ್ಯೋ ನ್ಯಾಯ ತೀರ್ಪು ಮಾಡ್ಬಿಡ್ತಾರೆ, ನರಕಕ್ಕೆ ಸುರ್ಕ ಹಾಕ್ತಾರೆ, ಇಷ್ಟೇ. ಇದಕ್ಕೆ 1000 ವರ್ಷ ಬೇಕಾ? ಯೋಚನೆ ಮಾಡ್ರಿ, 1000 ವರ್ಷ ಏನಪ್ಪ ಮಾಡ್ತಾರೆ ಅಂತಂದ್ರೆ ಎಷ್ಟಿದೆ ವಿಚಾರಗಳಂದ್ರ. ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬಂದು 1000 ವರ್ಷ ಭೂಲೋಕದಲ್ಲಿ ಆಳ್ವಿಕೆ ಮಾಡ್ತಾರೆ. ಸತ್ತೋದವ್ರನ್ನೆಲ್ಲ ಎಬ್ಬಿಸ್ತಾರೆ, ಅವ್ರ ಕಣ್ಗಳನ್ನೆಲ್ಲ ತೆರೀತಾರೆ, ಸೇತಾನ ಕಟ್ಟಾಕ್ತಾರೆ, ಸತ್ಯಾರ್ಥಗಳನ್ನ ಕೊಡ್ತಾರೆ, ಸಮಾಧಿಗಳು ಎಲ್ಲರೂ ಎದ್ದು ಬರ್ತಾರಪ್ಪ ಅಂತ. ಈ ಸತ್ಯಾರ್ಥಗಳು ಎಷ್ಟು ಜನ ಗೊತ್ತಿದೆ? ಕ್ರಿಸ್ತನಿಗೆ ಒಂದು ದಿನ ಅಂದ್ರೆ 1000 ವರ್ಷ ಅಂತ ಗೊತ್ತಿದೆಯಾ? ಇದೇ 1000 ವರ್ಷದ ಬಗ್ಗೆ ಮಾತಾಡ್ತಾ ಇರೋದು. ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬಂದು ಎಲ್ಲರ ಕಣ್ಗಳನ್ನ ಕಿವಿಗಳನ್ನ ತೆರೀತಾರೆ. ಇದು ಗೊತ್ತಿದೆಯಾ? ಹೇಳ್ರಿ, ಸಂತೋಷ ಪಡಿರಿ, ರಾಜ್ಯ ಮಾರ್ಗವೂ ಇರ್ತಾರೆ. ಎಲ್ಲಾರು ಸತ್ತೋದ್ರೆ ಏನಾಗ್ತಾರೆ? ಎದ್ದು ಬರ್ತಾರೆ, ತಿರ್ಗಾ ತನ್ನ ಮನೆಗೆ ತನ್ನ ದೇಹದಲ್ಲಿ ಇದೇ ಮನುಷ್ಯರಾಗಿ ವಾಪಸ್ ಏನ್ ಮಾಡಿ ಎದ್ದು ಬರ್ತಾರೆ ಅಲ್ವರ? ಏನ್ರಿ, ಸಿಂಹವು ಎಂತಾರೆ ಹಸುವಿನ ತರ ಹುಲ್ ತಿಂತದೆ, ತೋಳವು ಕುರಿಯ ಸಂಗಡ ವಾಸಿಸುವುದು ಅಲ್ವರ? ಚಿರತೆವು ಏನ್ ಮಾಡ್ತಂತೆ, ಹಸುವು ಪ್ರಾಯದ ಕಸುವು ಏನ ಒಟ್ಟಿಗಿರ್ತವೆ ಅಂತ ಬಿಟ್ಟು ಬೈಬಲ್ ವಾಕ್ಯ ಸ್ಪಷ್ಟವಾಗಿದೆ. ಇದೆಲ್ಲ ನಡೆಯೋದ ಬಗ್ಗೆ ಯಾರ ಮಾತಾಡ್ತಾರ? ಮಾತಾಡಲ್ಲ, ಕರ್ತನಲ್ಲಿ ಬಿಡ್ತೇವೆ. ಆದ್ರೆ ಸತ್ಯವೇದದಲ್ಲಿ ದೇವರು ಮಾತಾಡೋದೇ ಇದು. ವಾಕ್ಯ ಓದಿಂತೀನಿ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ
ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 21 ಓದಿಂತೀನಿ. 20 ಮತ್ತು 21. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ. ಆತನು ನಿಮಗೆ ನೇಮಕವಾಗಿರುವ ಹ್ಮ್ ಕ್ರಿಸ್ತನಾದ ಯೇಸುವನ್ನು ಕಳಿಸಿಕೊಡುವನು. ಹ್ಮ್ ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಹ್ಮ್ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ನೋಡ್ರ, ಕ್ರಿಸ್ತನ್ನ ದೇವ್ರು ಕಳ್ಸಿಕೊಡ್ತಾರಂತೆ. ಯಾವಾಗಪ್ಪ ಕಳ್ಸಿಕೊಡ್ತಾರೆ ಅಂತಾರೆ ವಾಕ್ಯನ ಹೇಳ್ತಾರೆ, ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬರುವ ತನಕ. ಆ ಕಾಲ ಬರುವ ತನಕ ಪರಲೋಕವೇ ಕ್ರಿಸ್ತನ ಸ್ಥಾನ ಆಗಿರ್ಬೇಕಂತೆ. ಹಂಗಾರೆ ಯೇಸು ಕ್ರಿಸ್ತನ ಪರಲೋಕದಿಂದ ಭೂಲೋಕ ಕಳ್ಸಿಕೊಡ್ತಾರೆ. ಏನಕ್ಕೆ ಕಳ್ಸಿಕೊಡ್ತಾರೆ? ಸಮಸ್ತವನ್ನು ಸರಿ ಮಾಡೋದಕ್ಕೆ ಕಳ್ಸಿಕೊಡ್ತಾರೆ ಅಂತಾರೆ. ಸರಿ ಮಾಡಕ್ಕೆ ಹಂಗಾರೆ ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬರೋದೇ ಸಮಸ್ತವನ್ನು ಸರಿ ಮಾಡೋದಕ್ಕೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಆಮೇಲೆ ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಪರಿಶುದ್ಧ ಯಾವ ಪ್ರವಾದಿಗಳ? ಪರಿಶುದ್ಧ ಪ್ರವಾದಿಗಳು. ನೋ ಬೈಬಲ್ ಕ್ಲೀನ್ ಆಗಿ ಓದಿ ವಾಕ್ಯ. ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಅಷ್ಟೇ ಕೊಟ್ಟಿದ್ಯಾ? ಬೇರೆ ಯಾವ್ದು? ಬಾಯಿಂದ ಹೇಳಿಸಿದ್ದ. ಇನ್ನೊಬ್ರು ಯಾರು ಬೇರೆ ಹೋದ್ರಿ? ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಯಿಂದ ಹೇಳಿಸಿದ್ದಾನೆ. ಹಂಗೆ ಬಂತಾ? ಸರಿ. ಇಂಗ್ಲಿಷ್ ಯಾರು ಇದೆಯಾ ಬೈಬಲು? ಇಂಗ್ಲಿಷ್ ಯಾರ್ದನ ಇದೆಯಾ? ಇಂಗ್ಲಿಷ್ 21st ವರ್ಸ್ ಯಾರೋ ಓದ್ತೀರಿ ಇಂಗ್ಲಿಷಲ್ಲಿ? ಇಂಗ್ಲಿಷ್ ಯಾರ ಹತ್ರನ ಇಲ್ವಾ? ಸರಿ, ನಾನೇ ಓದ್ಬಿಡ್ಲಾ? ಓದ್ತೀನಿ, ಕೇಳಿದ್ದೀನಿ. 21st ವರ್ಸ್ ಓದಿ. ಓದ್ರಿ, ಯಾರೋ ಓದ್ತೀರಾ? ಸೈಮನ್ ಬ್ರದರ್ ಇಂಗ್ಲಿಷ್ ಇದೆಯಾ? ಇಲ್ಲ ಬ್ರದರ್. ಸರಿ, ನಾವು ಓದ್ತೀನಿ, ಕೇಳಿಸ್ಕೊಳ್ಳಿ. ಹೂಮ್ ದ ಹೆವೆನ್ ಮಸ್ಟ್ ರಿಸೀವ್ until the times of restitution of all things which God ಸಮಾಧಾನ. ಒಂದು ನಿಮಿಷ ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳಿ. ಮ್ಯೂಟ್ ಮಾಡ್ಕೊಳ್ಳಿ. ಸರಿ, ಹೇಳ್ತೀನಿ ಕೇಳಿ, ಗಮನ ಇಟ್ಕೊಳ್ರಿ. ವಿಚ್ ಗಾಡ್ ಹ್ಯಾಡ್ ಸ್ಪೋಕನ್ ಬೈ ದ ಮೌತ್ ಆಫ್ ಆಲ್ ಈಸ್ ಓಲಿ ಪ್ರೊಫೆಟ್ಸ್. ದೇವರು ಈ ಮಾತನ್ನ ತನ್ನ ಎಲ್ಲಾ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳ್ಸೋರಂತೆ. ಮೌತ್ ಆಫ್ ಆಲ್ ಈಸ್ ಓಲಿ ಪ್ರೊಫೆಟ್ಸ್. ಆಲ್, ಎಲ್ಲ ಪ್ರವಾದಿಗಳು ಹೇಳಿರೋದೇ ಈ 1000 years ಬಗ್ಗೆ. ಅದಕ್ಕೆ ಈ ನಾಣ್ಯ ಸಭೆಯಲ್ಲೇ ಇಲ್ಲ ರೀ ಇವತ್ತು. ಈ ನಾಣ್ಯ ಸಭೆಯಲ್ಲಿರೋಂಥ ಒಬ್ರು ಮಕ್ಳಿಗೆ ಸಿಕ್ತಂತೆ ರೀ. ಅದೇ ಈ ಪಾಠ ಉಪದೇಶ ಮಾಡೋಂಥ ದೇವ್ರ ಮಕ್ಕಳು. ಇದು ಸಿಕ್ಕಿದ ತಕ್ಷಣ ಎಷ್ಟು ಸಂತೋಷ ಪಟ್ರು ಅಂತಂದ್ರೆ, ಅಯ್ಯೋ ಈ ಸಂತೋಷ ನಮಗೆ ಮಾತ್ರ ಅಲ್ಲ, ನೀವು ಸಂತೋಷ ಪಡ್ರಿ. ಅಕ್ಕಪಕ್ಕದವರು, ನೆರೆಯವರೆಯವರು, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿದ್ರೆ ಎಲ್ಲಾ ಕ್ರೈಸ್ತವ್ರಿಗೆ ತಿಳಿಸ್ರಿ. ಯೋಚನೆ ಮಾಡಿರ್ತೀನಿ, ಆಮೇಲೆ ನಮಗೆ ಮಾತ್ರ ಸಂತೋಷ ಅಲ್ಲ, ನಮ್ಮ ಜೊತೆಗೆ ನೀವು ಸಂತೋಷ ಪಡ್ರಿ. ನಿಮ್ಮ ಮನೆಯವರೆಲ್ಲ ಸತ್ತೋಗಲ್ಲ, ಎಲ್ಲ ಎದ್ದು ಬರ್ತಾರ್ರಿ. ಅದು ಮಾತ್ರ ಅಲ್ಲ, ಇದನ್ನ ಯಾರಿಗೆ ಹೇಳ್ದಂತೆ? ಅಕ್ಕಪಕ್ಕದವ್ರು ಎಲ್ಲರೂ, ಅಕ್ಕಪಕ್ಕದವ್ರು ನೋಡ್ರಿ, ಅನ್ಯ ಜನಾಂಗದವ್ರು ಹೋಗಿ ಎಲ್ಲರಿಗೂ ಹೇಳ್ರಿ. ಯೋಚನೆ ಮಾಡಿ, ಅನ್ಯ ಜನಾಂಗದವ್ರಿಗೆಲ್ಲ ಹೋಗಿ ಹೇಳ್ರಿ ಅಂತೀನಿ. ವರಿ ಮಾಡ್ಬಿಟ್ರಿ, ಕ್ರಿಸ್ತನ 2ನೇ ಬರಿಕೆಯಲ್ಲಿ ಬರ್ತಾರೆ. ನಿಮ್ಮ ತಾತ, ನಿಮ್ಮ ಅಜ್ಜಿ, ನಿಮ್ಮ ಮುತ್ತಜ್ಜಿ, ಯಾರ ಚಿಕ್ಕಪ್ಪ ದೊಡ್ಡಮ್ಮ ಯಾರೆಲ್ಲ ಸತ್ತೋಗಿದ್ದಾರೋ ಎಲ್ಲ ಇದೇ ಭೂಮಿಗೆ ಎದ್ದು ಬರ್ತಾರೆ, ಸಂತೋಷವಾಗಿರ್ತಾರೆ ಅಂತ ಹೇಳಿದ್ರೆ ಅವ್ರ ಮಕ್ಕಳ ರಿಯಾಕ್ಷನ್ ನೋಡ್ರಿ ಅಂತೀನಿ. ಯಾರು ದುಃಖ ಪಡಲ್ಲ, ಎಲ್ಲ ಸಂತೋಷ ಪಡ್ತಾರೆ. ಅದರ ಅದು ಬಿಟ್ಟು ನಮ್ಮ ಕ್ರೈಸ್ತವರು ತುಂಬಾ ಜನಗಳನ್ನ ಕನ್ವರ್ಟ್ ಮಾಡಕ್ ಪ್ರಯತ್ನ ಮಾಡ್ತಾರೆ. ಸತ್ಯ ಹೇಳ್ರಿ, ನೀವು ಈ ಸತ್ಯನ ಹೇಳಿ ನೋಡಿರ್ತೀನಿ, ಅವ್ರ ಮನಸ್ಸಲ್ಲಿ ಭಾವನೆಗಳು ನೋಡಿರ್ತೀನಿ, ತುಂಬಾ ಖುಷಿ ಪಡ್ತಾರೆ. ಎಲ್ಲರ ಏನ್ರಿ ಸತ್ತೋರು ಎದ್ದು ಬರ್ತಾರ? ಯಾವಾಗ ಎದ್ದು ಬರ್ತಾರೆ? ಎಲ್ರಿ ಎದ್ದು ಬರ್ತಾರೆ? ಕ್ರಿಸ್ತನ 2ನೇ ಬರಿಕೆಯಲ್ಲಿ ಬರ್ತಾರೆ, ಅವಾಗ ಹಾಗೆ ಆಗ್ತಾರೆ ನೋಡ್ರಿ ಅಂತ ಹೇಳ್ರಿ ಅಂತೀನಿ. ಈ ಸತ್ಯ ನಮಗ್ ಮಾತ್ರ ಅಲ್ಲ ರೀ, ಎಲ್ಲಾರ್ಗೆ ಮಾಡೋಕೆ ಹಂಚ್ಕೊಬೇಕು. ಯೋಚನೆ ಮಾಡ್ರಿ, ಈ ಸತ್ಯ ನಾವು ಎಷ್ಟು ಜನ ಕೇಳಿದ್ರಿ? ಇದಿರಲ್ಲ 14 ಜನ ಇದ್ರಲ್ಲ ಲೈನಲ್ಲಿ, ಎಷ್ಟು ಜನಕ್ಕೆ ಈ ಸತ್ಯ ನಾವು ವಿಟ್ನೆಸ್ ಮಾಡಿದ್ದಾರೆ ಹೇಳ್ರಿ? ಒಬ್ರಿಗೆ ಹೇಳಿದ್ರೆ ಸಾಕ್ರಿ, ಅವ್ರ ಮತ್ತೊಬ್ರು ಬರ್ತಾರೆ. ಇವಾಗ ನಿಮ್ಗೆ ಯಾರೋ ಒಬ್ರು ಹೇಳೋರು ನೋಡಿರ್ತೀರಿ, ರಾಜೇಂದ್ರ ಬ್ರದರ್ಗೆ ಯಾರೋ ಒಬ್ರು ಹೇಳೋರೆ, ಆರೋಗ್ಯ ಸಮಯಕ್ಕೆ ಬದರ್ ಯಾರು ಹೇಳೋಬ್ರು ಹೇಳ, ಗೋಪಾಲ ಬ್ರದರ್ಗೆ ಯಾರೋ ಹೇಳೋರೆ, ಸೈಮನ್ ಬ್ರದರ್ಗೆ ಯಾರೋ ಹೇಳೋರೆ. ಅದರಿಂದ ನೀವೆಲ್ಲ ಸತ್ಯಕ್ಕೆ ಇವತ್ತು ಕೇಳಕ್ ಕೂತಿದ್ದೀರಾ. ಮುತ್ತುರಾಜ್ ಹೇಳೋರೆ, ಹೇಳೋರೆ. ಅದೇ ಅಲ್ಲ, ನಿಮ್ಗೆ ಯಾರು ಹೇಳಿಲ್ಲ, ಆದ್ರೆ ಬೇರೆಯವ್ರು ಯಾರೋ ಒಬ್ರಿಗೆ ಹೇಳೋರ. ಅದರಿಂದ ಏನಾಗಿದೆ ಇವತ್ತು ನಾವು ಕ್ಲಾಸಸ್ಗೆ ಇವತ್ತು ಬಂದು ಕೂತಿರೋದು. ಅದೇ ತರ ನೀವು ಇನ್ನೊಬ್ರಿಗೆ ಹೇಳ್ದವಾಗ ಅವ್ರೇನ್ ಮಾಡ್ತಾರೆ? ಇದೇ ತರ ಪಾಠ ಕೇಳಕ್ಕೆ ಬರ್ತಾರೆ. ಅದರ ಸೇರಿಸ್ಬೇಕು ದೇವ್ರ ಮಕ್ಳನ್ನ. ಈ ಸತ್ಯನ ಹೇಳಿ ಅವ್ರಿಗೆ ಏನ್ ಮಾಡ್ಬೇಕು? ಅವ್ರಿಗೆ ಕರೆದು ತರಬೇಕು. ಏನಕ್ಕೆ? ನಮಗಲ್ಲ, ಸತ್ಯಕ್ಕೆ. ನನ್ನ ಜೊತೆಗೆ ನೀವೇನ್ ಮಾಡ್ರಿ? ಸಂತೋಷ ಪಡ್ರಿ. ಇದೇ ದ 9th and ವೆರಿ ಇಂಪಾರ್ಟೆಂಟ್ ಕಾಯಿನ್, ಕಾಣೆಯಾಗಿರೋಂಥ ನಾಣ್ಯ.
ಅದಕ್ಕೆ ಸ್ತ್ರೀ ಸಭೆಯಲ್ಲಿ ಕಸ ಗೀಸ ಎಲ್ಲ ಹುಡುಕಿ ದೀಪ ಹಚ್ಬಿಟ್ಟು ಹುಡುಕ್ದವಾಗ ಈ ನಾಣ್ಯ ಏನಾಗ್ತಿತ್ತು 1000 years ಬಗ್ಗೆ ಈ ನಾಣ್ಯ ಸಿಕ್ತಾ ನೋಡಿದ್ದೀನಿ. ಅದರ ಇನ್ ಲಾಸ್ಟ್ ಕಾಯಿನ್ ನೋಡೋಣ ಅಂತೀನಿ. ಅದರ ತುಂಬ ಡೇಂಜರಸ್ ಕಾಯಿನ್ ಇದು. ಅದರ ಯಾವ್ದಪ್ಪ ಅಂದರೆ ಸೆಕೆಂಡ್ ಡೆತ್, ಎರಡನೇ ಮರಣ. ಏನಪ್ಪ ಇದು ಎರಡನೇ ಮರಣ? ಮೊದಲನೇ ಮರಣ ಆದಾಮಿಂದ ಬಂತು. ಅಲ್ದ್ರ ಆ ಆದಾಮಿಂದ ಬಂದಂತ ಮರಣದಿಂದ ಕ್ರಿಸ್ತನ ಮುಖಾಂತರ ನಮ್ಗೇನಾಗಿದೆ? ಅವನ ರಕ್ಷಣೆ ಸಿಕ್ಕಿದೆ ರೀ. ಆದ್ರೆ ಈ ಎರಡನೇ ಮರಣ ಎಷ್ಟು ಡೇಂಜರ್ ಅಂತಂದ್ರೆ, ನಾವು ಕ್ರಿಸ್ತನ ಅಂಗೀಕಾರ ಮಾಡಿದ್ಮೇಲೆ, ಸತ್ಯ ಎಲ್ಲ ತಿಳಿದಿದ್ಮೇಲೆ ಬೇಕು ಅಂತ ತಪ್ಪು ಮಾಡಿದ್ರೆ ಸಾಯ್ತೀರಿ. ಈ ಸಾವು ಹೆಂಗಿದೆ ಅಂತಂದ್ರೆ, ಈ ಸಾವಿಗೆ ಪುನರುತ್ಥಾನನೇ ಇಲ್ಲ. ಇದು ಗಾನ್ ಫಾರ್ ಎವರ್. ಇನ್ಯಾವುದೇ ರೀತಿ ರಕ್ಷಣೆ ಮಾರ್ಗ ಇಲ್ಲ. ಇನ್ಯಾವುದೇ ರೀತಿ ಕ್ರಿಸ್ತನ ಅಮೂಲ್ಯವಂತ ರಕ್ತ ನಮಗೆ ಅಪ್ಲಿಕೇಬಲ್ ಆಗಲ್ಲ. ಅದಕ್ಕೆ ಅಪೊಸ್ತಲರು ಯೋಹಾನ ಹೇಳ್ತಾರೆ ನೋಡ್ರಿ, ಒಂದು ಮರಣ ಐತೆ, ಅದು ಮರಣಕ್ಕಾಗಿ ಅಪೇಕ್ಷಿಸ್ಬೇಡಿ, ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳ್ತಾರೆ. ನೋಡಿ ಓದೋಣ, 1 ಯೋಹಾನ 5:16 ಓದಿ. 1 ಯೋಹಾನ 5:16. ಯಾವನಾದರೂ ತನ್ನ ಸಹೋದರನು ಮರಣಕರವಲ್ಲದ ಪಾಪ ಮಾಡುವುದನ್ನು ಕಂಡರೆ ಅವನು ದೇವರನ್ನು ಬೇಡಿಕೊಳ್ಳಲಿ. ಆಗ ದೇವರು ಮರಣಕರವಲ್ಲದ ಪಾಪ ಮಾಡುವವರಿಗೆ ಜೀವವನ್ನು ದಯಪಾಲಿಸುವನು. ಮರಣಕರವಾದ ಪಾಪ ಉಂಟು, ಈ ಪಾಪದ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುವುದಿಲ್ಲ. ಅದೇನ್ರಿ ಮರಣಕರವಂತ ಪಾಪ ಒಂದಿದೆ ರೀ, ಅದಕ್ಕೆ ರಕ್ಷಣೆ ಇಲ್ಲ ಅಂತೆ. ಆದ್ರೆ ಬೇರೆ ಪಾಪಕ್ಕೆ ಏನಿದೆ ಅಂತಲ್ಲಿ ರಕ್ಷಣೆ ಇದೆ ಅಂತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರೇ, ಈ ಪಾಪದ ಬಗ್ಗೆನೆ ಹಿಬ್ರೇಯರ ಬರೆದ ಪತ್ರಿಕೆಯಲ್ಲಿ ಏನ್ರಿ ಹೇಳೋದು? ಏನದು? ಓದಿ ವಾಕ್ಯಗಳು ಓದೋಣ. ಇಬ್ರಿಯರು 6ನೇ ಅಧ್ಯಾಯ 4ನೇ ವಾಕ್ಯದಿಂದ 6ನೇ ವಾಕ್ಯ ಓದಿ. Hebrews 6:4-6. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸೋದು ಅಸಾಧ್ಯ. ಕೆಲವೊಂದು ಕಂಡೀಷನ್ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಒಂದು ಸತಿ ಜ್ಞಾನ ಪ್ರಕಾಶಕ್ಕೆ ಸೇರಿ ಅಲ್ವರ, ಆಮೇಲೆ ಏನ್ರಿ ಎರಡನೇ ದಿನ ಪಾಯಿಂಟ್ ಹೋದ್ರಿ. ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ. ಜ್ಞಾನದ ಪ್ರಕಾಶ ಒಂದು ಸೇರಿ ಏನ್ರಿ ಸತ್ಯವೇದನ ನಾವು ತಿಳ್ಕೊಂಡಿರೋದು ಮೊದಲನೇ ಪಾಯಿಂಟ್. ಎರಡನೇದು ಪರಲೋಕದಿಂದ ಆಗಿರುವಂತ ದಾನದ ಅನುಭವ. ಪರಲೋಕದಿಂದ ದೇವ್ರು ನಮ್ಗೆ ಕೊಟ್ಟಿದ್ದ ದಾನ ಏನ್ರಿ? ಕ್ರಿಸ್ತರ ಮುಖಾಂತರ ಪಾಪನೆಲ್ಲ ಕ್ಷಮಿಸಿರೋಂಥದ್ದು. ಮೂರನೇದೇನೋ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ. ಪವಿತ್ರಾತ್ಮ ವರದಲ್ಲಿ ಪಾಲ್ಗಾರಾಗೋದು. ಬ್ಯಾಪ್ಟಿಸಮ್ ತಗೊಂಡಾಗ, ಸರಿಯಾಗಿ ಬ್ಯಾಪ್ಟಿಸಮ್ ತಗೊಂಡಾಗ ದೇವ್ರು ನಮ್ಗೆ ಕೊಡಂತ ಹೋಲಿ ಸ್ಪಿರಿಟ್. ಮೂರನೇ ಪಾಯಿಂಟ್. ಆಮೇಲೆ ನೆಕ್ಸ್ಟ್ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಅನುಭವಿಸೋದು. ಏನದು? ಕಣ್ಗಳು ತೆರೆಯೋದಿಕ್ಕೂ ದೇವರ ವಾಕ್ಯದ ಶ್ರೇಷ್ಠತೆ ಅನುಭವಿಸೋದು ತುಂಬಾ ವ್ಯತ್ಯಾಸ ಇದೆ ರೀ. ಕಣ್ಗಳು ತೆರೆಯೋದೇನೋ ಬೈಬಲ್ ಸತ್ಯ ತಿಳಿಯೋದಕ್ಕೆ. ಆದ್ರೆ ನಾವು ಕಾನ್ಸಿಕ್ರೇಷನ್ ಮಾಡ್ಕೊಂಡು ನಾವು ಸರಿಯಾದ ಬ್ಯಾಪ್ಟಿಸಮ್ ತಗೊಂಡು ದೇವರು ಹೋಲಿ ಸ್ಪಿರಿಟ್ ಕೊಟ್ಟಾಗ ಬೈಬಲಲ್ಲಿ ವಾಕ್ಯ ರುಚಿ ಏನ್ ಮಾಡ್ತೀರಿ ನೋಡ್ತೀರಿ. ಏನ್ ರುಚಿ ನೋಡೋದಂದ್ರೆ, ವಾಕ್ಯ ಹೆಂಗಿದೆಯಾ, ಅಯ್ಯೋ ವಾಕ್ಯ ಹೆಂಗಿದ್ಯಾ, ನಮಗೇ ಗೊತ್ತಿಲ್ಲಂತ ವಾಕ್ಯಗಳು ಅದ್ಭುತವಾದಂತ ರೀತಿಯಲ್ಲಿ ನಮ್ಗೆ ಏನ್ ಮಾಡ್ತಾರೆ ದೇವರು ನಮಗೆ ಪ್ರಕಟಿಸ್ತಾರೆ. ಇದು ವಾಕ್ಯದ ಶ್ರೇಷ್ಠತೆ ನೋಡಿ. ಮುಂದನೇ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ. ಮುಂದನೇ ಯುಗದ ಮಹತ್ವಗಳು, ಮುಂದನೆ ಬರುವಂತ ಯುಗ ಆದ್ರೆ ಕ್ರಿಸ್ತನ ರಾಜ್ಯದಲ್ಲಿರುವಂತ ಎಷ್ಟೋ ವಿಚಾರಗಳು ಹಿಂಗೆ ನಡೀತಾರೆ ಇವೆಲ್ಲ ನಾವು ತಿಳ್ಕೊಂಡ್ಮೇಲೆ ಭ್ರಷ್ಟರಾದರೆ ಅನೇನರ್ಥ? ಇವೆಲ್ಲ ಸುಳ್ಳು, ಇವೆಲ್ಲ ಮೋಸ, ಇವೆಲ್ಲ ವಂಚನೆ, ಇವೆಲ್ಲ ಸತ್ಯನೇ ಅಲ್ಲಪ್ಪ ಅಂತಬಿಟ್ಟು ಅದನ್ನೆಲ್ಲ ಬಿಟ್ಬಿಟ್ಟು ಭ್ರಷ್ಟರಾದರೆ ಅವರಲ್ಲಿ ಮಾನಸಾಂತರ ಹುಡ್ಸೋದು ಅಸಾಧ್ಯ. ಅಂದ್ರೆ ಅವರು ಮೋಸವಾದ ಕಂಡೀಷನ್ಗೆ ಹೋಗ್ಬಿಡ್ತಾರೆ. ಅವ್ರು ಇನ್ಯಾವತ್ತೂ ಮಾನಸಾಂತರ ಹೊಂದೋದಕ್ಕೆ ಸಾಧ್ಯ ಇಲ್ಲ, ಮಾನಸಾಂತರ ಹುಡ್ಸೋದಕ್ಕೆ ಸಾಧ್ಯ ಇಲ್ಲ, ವಾಪಸ್ಸು ಅವ್ರ ಸತ್ಯಕ್ಕೆ ಬರಕ್ ಸಾಧ್ಯ ಇಲ್ಲ. ಇಂಥವ್ರು ಏನ್ ಗೊತ್ತಾ ಮಾಡ್ತಾರೆ ಅಂತ ಇಬ್ರಿಯರು 10ನೇ ಅಧ್ಯಾಯ 26 ಓದಿಬಿಡ್ತಾರೆ. Hebrews 10:26 ಓದಿ. ಯಾಕೆಂದರೆ ಸತ್ಯದ ಪ್ರಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಇನ್ಯಾವ ಸತ್ಯ ಎಲ್ಲ ತಿಳಿದ ಸತ್ಯ ಕೇಳಿದಿಲ್ಲ. ಏನು ನಾನು ಹೇಳ್ತಾ ಬೈಬಲ್ ಸತ್ಯ ನೋಡಿ ಕೇಳಿದಿಲ್ಲ. ಇದುವರೆಗೂ 1 ವರ್ಷ ಮೇಲ್ಪಟ್ಟೆ ಸತ್ಯ ಕೇಳಿದಿರ ಅದರ ಆತ್ಮ, ನರಕ, ತ್ರಯಕತ್ವ, ಕ್ರಿಸ್ತ ವಿರೋಧಿ, ಕ್ರಿಸ್ತನ ಎರಡನೇ ಬರುವಿಕೆ ಅಲ್ವರ ಎಷ್ಟೋ ಸತ್ಯತೆಗಳು, ಪ್ರಭುರಾತ್ರಿ ಭೋಜನ, ಬ್ಯಾಪ್ಟಿಸಮು, ಕ್ರಿಸ್ಮಸ್ಸು ಅದರ ಇವೆಲ್ಲ ಸತ್ಯತೆಗಳು ತಿಳ್ಕೊಂಡಿರ್ತಾರೆ.
ಇವೆಲ್ಲ ಸತ್ಯ ತಿಳಿದ್ಮೇಲೆ ತಿರ್ಗಾ ಭ್ರಷ್ಟರಾದ್ರೆ ನಿನಗೂ ತಿರ್ಗಾ ಅದೇ ಮೋಸವಾಗಿರೋ ಕೆಲಸಗಳು ಮಾಡೋದು, ಕ್ರಿಸ್ಮಸ್ ಮಾಡೋದು, ಕೇಕ್ ಕುಯ್ಯೋದು, ಅದರ ಅನ್ಯ ಭಾಷೆ ಮಾತಾಡೋದು, ಅದ್ಭುತಗಳನ್ನ ನೋಡೋಂಥದ್ದು, ಅದರ ಪ್ರಭುರಾತ್ರಿ ಭೋಜನ ಇಷ್ಟವಂತಿರ್ತಿಲ್ ತೊಗೊಳೋದು, ಇವೆಲ್ಲ ಮಾಡಿದ್ರೆ ಬೇಕೆಂದು ಪಾಪ ಮಾಡಿದ್ರೆ ಇವೆಲ್ಲ ಬೇಕೆಂದು ಪಾಪ ಮಾಡೋದು. ಕಣ್ಗಳು ತೆರೆದ್ಬಿಟ್ಟವ್ರೆ, ಕ್ಲಾಸಸ್ ಕ್ಲಿಯರಾಗಿ ಹೇಳ್ಕೊಟ್ರೆ. ಗೊತ್ತಿದ್ದು ಬೇಕೆಂದು ಪಾಪ ಮಾಡಿದ್ರೆ ಇನ್ಯಾವ ಯಜ್ಞ ಇರೋದಿಲ್ಲ. ಇನ್ ಯಾವ ಯಜ್ಞವೂ ಇರುವುದಿಲ್ಲ. ಆಮೇಲೆ ಏನ್ ಮಾಡ್ತಾರಂತೆ ಅವ್ರು? ನೆಕ್ಸ್ಟ್ ಮುಂದಕ್ಕೆ ಓದಿ. ಅತ್ಯಂತ ಭಯದಿಂದ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರು ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಇವೇ ಅವ ಮುಂದೆ ಇರುವವು. ಆಮೇಲೆ ಏನ್ರಿ ಅದರಲ್ಲಿ 10ನೇ ಅಧ್ಯಾಯದಲ್ಲಿ ಏನ್ರಿ ಕ್ರಿಸ್ತನ್ನ ಇನ್ನೊಂದ್ಸತಿ ಏನ್ ಮಾಡ್ದಂಗಂತೆ ಅವರು ತುಳ್ದಾಗ್ದಂಗೆ. ಶಿಲುಬೆ ಹಾಕಿದಂತೆ brother. ಒಂದ್ ವಾಕ್ಯ ಮುಂಚೆ ಓದಿ, ಎಲ್ಲ ಹೇಳ್ತಾರೆ. ಮೇಲೆ ಇದೆ brother ನಮ್ಗೆ. ಓದ್ರಿ. ಒಂದು ವಾಕ್ಯ ಹಿಂದೆ ಓದಿ ಅಂದೆ. 25ನೇ ವಾಕ್ಯ 24ನೇ ವಾಕ್ಯ ಓದ್ರಿ. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕಂತಲೂ ಒಬ್ಬರನ್ನೊಬ್ಬರು ಪ್ರೇರಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡಿರುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಸರಿ, 29ನೇ ವಾಕ್ಯ ಓದಿ ಕನ್ನಡದಲ್ಲಿ ಹಂಗಾರೆ. ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ, ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವನಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟು ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದು. ಬೇಕೆಂದು ಪಾಪ ಮಾಡಿದ್ರೆ ಏನಪ್ಪ ಅರ್ಥ ಅಂತಂದ್ರೆ, ದೇವಕುಮಾರನನ್ನು ಏನ್ರಿ ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ, ತನ್ನ ಪವಿತ್ರ ಮಾಡಿದಂತ ರಕ್ತವನ್ನು ಏನ್ ಮಾಡಂತೆ? ಅಶುದ್ಧವೆಂದು ಎಣಿಸಿದಂತೆ. ಕಾಲ್ ಕೆಳಗಡೆ ಕ್ರಿಸ್ತನ ರಕ್ತನ ತುಳಿದಂತೆ ರೀ. ಸತ್ಯ ಎಲ್ಲ ತಿಳಿದ್ಮೇಲೆ ಮೋಸವಾಗಿ ನೋಡ್ಕೊಂಡ್ರೆ ಯೋಚನೆ ಮಾಡಿರ್ತೀರಿ. ಇದಕ್ಕಿಂತ ಬೇಕಾ? ಇಂಥವ್ರಿಗೆ ಲೈಫ್ ಕೊಡೋದೇ ವೇಸ್ಟು. ಅಪೋಸ್ಟ್ಲು ಪೇತ್ರ ಇನ್ನೊಂದ್ ಕಡೆ ಹೇಳ್ತಾರೆ, ಅದರ ಸತ್ಯ ಎಲ್ಲ ತಿಳಿದಿದ್ಮೇಲೆ ಲೋಕದ ಮನೆಯಿಂದ ಸಿಕ್ಕಾಕೊಂಡ್ರೆ ಇವ್ರು ಎಂಥವ್ರು ಅಂತಂದ್ರೆ, ಇವ್ರ ಗತಿ ಮೊದ್ಲಕ್ಕಿಂತ ಅದೋ ಗತಿ ಅಂತ ಹೇಳ್ತಾರೆ. ಕ್ರಿಸ್ಮಸ್ ಎಷ್ಟು ಜನ ಕೈ ಹಾಕಿದ್ರಿ? ಯೋಚನೆ ಮಾಡಿರ್ತೀನಿ ಈ ವಾಕ್ಯಗಳು. ಅದರ ಗಂಭೀರವಾಗಿರೋದು ನಾನು ಹೇಳ್ತಾ ಇಲ್ಲ, ಬೈಬಲಲ್ಲಿ ನಮ್ಮ ಯೇಸು ಕ್ರಿಸ್ತ ಹೇಳ್ತಾ ಇರೋದು ಇವೆಲ್ಲ ಬೈಬಲಲ್ಲಿ. ಇವರೆಲ್ಲ ಎಂಥವ್ರು ಅಂತಂದ್ರೆ, ನಾಯಿ ತನ್ನ ಕಕ್ಕಿದ್ದೇನ್ ಮಾಡ್ದಂತೆ ಮತ್ತೆ ತಿನ್ನಂಗೆ brother ಅದನ್ನೇ. ಹಂದಿ ತನ್ನ ಕೆಸರಲ್ಲಿ ಏನ್ ಮಾಡ್ದಂತೆ ಮತ್ತೆ ಅದೇ ಒದ್ದಾಡ್ತದೆ ರೀತಿಯಲ್ಲಿ ತಿರುಗಿ. ಅಲ್ವರ ಇಂಥವ್ರ ಬಗ್ಗೆ ಓದಿ. ಇಲ್ಲಿ ಪೇತ್ರಲ್ಲಿ ಓದಿಂತೀನಿ, ಜಲ್ದಿ ಓದಿ. 2ನೇ ಪೇತ್ರ ತೆಗಿರಿ. 2ನೇ ಪೇತ್ರ 2ನೇ ಅಧ್ಯಾಯ 2ನೇ ಪೇತ್ರ 2ನೇ ಅಧ್ಯಾಯ 20ರಿಂದ ಓದಿ, 20ರಿಂದ 22 ಓದಿ. ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ನೋಡ್ರ, ಜ್ಞಾನ ಹೊಂದಿ ತಿರ್ಗಾ ಲೋಕಕ್ಕೆ ಹೋಗಿ ಸಿಗಾಕೊಂಡ್ರೆ ಅವ್ನು ಹೆಂಗಿದೆ ಅಂತ ಜ್ಞಾನ ಎಲ್ಲ ಸತ್ಯ ತಿಳಿದಿದ್ಮೇಲೆ ಅವನ ಅಂತ್ಯಸ್ಥಿತಿ ಮೊದ್ಲಿಕ್ಕಿಂತ ಮೋಸವಾಗಿದೆ, ಕೆಟ್ಟಾಗಿದೆ ಅಲ್ವರ. ಯಾಕೆ? ಸತ್ಯ ಗೊತ್ತಿಲ್ಲದ್ರೆ ಏನೋ ಕಣ್ಣು ಕೂಡ ಮಾಡ್ಬಿಟ್ರೆ ತೊಂದರೆ ಇಲ್ಲ. ಗೊತ್ತಿದ್ದು ಮಾಡ್ದಂತಂದ್ರೆ ಅಲ್ವರ. ಅಂಥವ್ರು ಹೆಂಗೆ ಅಂತ ನೋಡಿ ಇರ್ತೀನಿ. ಹೇಳ್ತಾ ಓದಿ, ಕಂಟಿನ್ಯೂ ಮಾಡಿ. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗೋದಕ್ಕಿಂತ ಆ ಮಾರ್ಗವನ್ನು ತಿಳಿದಿದ್ದರೆ ಮೇಲಾಗಿತ್ತು. ನೋಡ್ರ, ಸತ್ಯ ಅಂತ ತಿಳಿದ್ರೆ ಎಷ್ಟೋ ಬೆಟ್ರ್ ಅಂತ ಹೇಳ್ತಾರೆ. ಅದರ ಸತ್ಯ ತಿಳಿದ್ಮೇಲೆ ಫಾಲೋ ಮಾಡ್ಬೇಕ್ರಿ. ಇಲ್ಲಾಂದ್ರೆ ನಮ್ಮ ಅದಕ್ಕಿಂತ ಮೋಸ ಆಗ್ಬಿಡ್ತೀರಿ. ವರ್ಲ್ಡ್ಕ್ಕಿಂತ ಮೋಸದ ಪೀಪಲ್ ಇಲ್ಲಂತೆ. ನೆಕ್ಸ್ಟ್ ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. ಸರಿಯಾಗಿ ನಡ್ಕೊಂಡ್ರಂತೆ. ಅಂದ್ರೆ ಇಂಥವ್ರು ಎಲ್ಗಪ್ಪ ಹೋಗ್ತಂದ್ರೆ 2ನೇ ಮರಣ. ಮೊದಲನೇ ಪುನರುತ್ಥಾನ ಇದೆ, 2ನೇ ಮರಣ ಪುನರುತ್ಥಾನನೇ ಇಲ್ಲ ರೀ. ಅದನ್ನ ಕರ್ತನಲ್ಲಿ ಪ್ರಿಯಗಳೇ, ಈ 10 ಅಮೂಲ್ಯವಾಗಿರೋಂಥ ಸತ್ಯ ನಮ್ಮಲ್ಲಿರ್ಬೇಕು. ಚೆನ್ನಾಗಿ ಅರ್ಥೈಸ್ಕೊಳ್ಳಿ. ರೆಬೇಕಾ ಇಸಾಕನ ಭೇಟಿ ಮಾಡಕ್ಕೆ ಹೆಂಗ್ ಬಂದ್ಲು? 10 ಒಂಟೆ ಮೇಲೆ. 10 ಒಂಟೆ ಮೇಲೆ ನಾವು ಕೂತಿರ್ಬೇಕು, 10 ಸತ್ಯ ಮೇಲೆ ಕೂತಿರ್ಬೇಕು. ಸತ್ಯನ ಬಿಟ್ಟು ಇಳಿದು ಬಿಡ್ತೀನಿ, ಒಂದ್ ನಾಣೆ ಇಲ್ಲ ಪರಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ದೇವ್ರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ನೋ, ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಕ್ರಿಸ್ತನ ಮೊದಲ್ಗಿತ್ತಿ ಆಗೋದಕ್ಕೆ ಸಾಧ್ಯನಿಲ್ಲ. ಅಂದ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಈ 10 ನಾಣ್ಯಗಳು
ನಮ್ಮ ಮನಸ್ಸಲ್ಲಿ ಇರುವಂಥ ರೀತಿಯಲ್ಲಿ ಆದಷ್ಟು ನಾವು ಪ್ರಯಾಸ ಪಡೋಣ. ಲೋಕದಂತ ಎಷ್ಟೋ ವಿಚಾರಗಳನ್ನ ಮೋಸವಾದಂಥ ವಿಚಾರಗಳನ್ನ ಬಿಟ್ಟು ಸತ್ಯಕ್ಕಾಗಿ ಬದುಕಿ ಸತ್ಯದಲ್ಲಿ ಬಾಳೋದನ್ನ ನಾವೇನು ಮಾಡೋಣ, ಪ್ರಯತ್ನ ಮಾಡೋಣ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗೆ ನಮಗೆ ಇನ್ನೊಂದು ಮೀಟಿಂಗ್ಗೆ ಟೈಮ್ ಆಯಿತು, ಕೇವಲ 2 ನಿಮಿಷಗಳಿದೆ. ಅದನ್ನ ಕೊನೆಯದಾಗಿ ಪ್ರಾರ್ಥನೆ ಮಾಡೋ ಮುಕ್ತಾಯ ಮಾಡೋಣ. ಇದಾಗಿದ ನಂತರ ನೆಕ್ಸ್ಟ್ ವೀಕು ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಆಗಿರ್ತಾರೆ. ಇನ್ನು 2 ವಾರ ಇದೆ, ಈ ಕ್ಲಾಸಸ್ ಎಲ್ಲ ಮುಗಿತಾರೆ, ಬ್ಯಾಚ್ ಮುಗಿತಾರೆ. ಇನ್ನು ಫ್ರೆಶ್ ಬ್ಯಾಚ್ ನಾವು ಶುರು ಮಾಡ್ತೀರಿ ಅಂತ ದಯವಿಟ್ಟು ನೀವು ಬರುವಂಥ 2 ವಾರ ಕ್ಲಾಸು ಯಾರು ಮಿಸ್ ಮಾಡಬೇಡಿ ಅಂತ ಕೇಳ್ಕೊತೀವಿ. ಓಕೆನಾ? ಸರಿ, ನಿಮ್ಗೇನೋ ಕ್ವಶನ್ಸ್ ಇದ್ದರೆ ದಯವಿಟ್ಟು ನೀವು ವಾಟ್ಸಪ್ ಮಾಡಿ, ಇಲ್ಲ ನಾನು 8 ಗಂಟೆಗೆ ಬ್ಯಾಚಿಗೆ ಜಾಯ್ನ್ ಆಗಿ ಆ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನೀವು ಖಂಡಿತವಾಗ ನಿಮ್ಮೆಲ್ಲ ಸಂದೇಹಗಳಿಗೆ ನಾವು ಉತ್ತರಗಳು ಕೊಡ್ತೀವಿ. ಓಕೆ, ಕೊನೆಯದಾಗ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ, ಇಲ್ವಾ? ಓಕೆ ಬ್ರದರ್. ಓಕೆ, ಸರಿ. ರಾಜೇಂದ್ರ ಗೌಡ ಬ್ರದರ್